ನಮಸ್ಕಾರ ವೀಕ್ಷಕರೇ, ಕನಕ್ ಕರ್ನಾಟಕ ಅರ್ಪಿಸುವಂತ ವಿಶೇಷ ಕಾರ್ಯಕ್ರಮ ಡೇ ವಿತ್ ಮಿನಿಸ್ಟರ್ಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವಿಶೇಷವಾದ ಕ್ಷೇತ್ರದಲ್ಲಿ ನಾನಿವತ್ತಿದ್ದೀನಿ. ಕರ್ನಾಟಕ ಕಂಡಂತ ಡಬಲ್ ಗುಂಡಿಗೆ ಸಿಎಂ, ಡಬಲ್ ಗುಂಡಿಗೆ ರಾಜಕಾರಣಿ ಅಂದ್ರೆ ಬಂಗಾರಪ್ಪನವರು, ಸಾರೆಕೊಪ್ಪ ಬಂಗಾರಪ್ಪ. ಇದೀಗ ಅವರ ಪುತ್ರ ಮಧು ಬಂಗಾರಪ್ಪ ಅವರು ರಾಜ್ಯದ ಶಿಕ್ಷಣ ಸಚಿವರಾಗಿದ್ದಾರೆ. ಶಿಕ್ಷಣ ಸಚಿವರ ಕ್ಷೇತ್ರ ಸೊರಬದಲ್ಲಿ, ಅದರಲ್ಲೂ ಕುಪ್ಟೂರಲ್ಲಿ ಅವರ ಮನೆ ಹತ್ರನೇ ಇದ್ದೀವಿ, ಅವ್ರ ಮನೇಲೇ ಇದ್ದೀವಿ. ಇವತ್ತಿನ ಸಂಪೂರ್ಣ ಸಂದರ್ಶನ, ಸಂಪೂರ್ಣ ಕಾರ್ಯಕ್ರಮ ಡೇ ವಿತ್ ಮಿನಿಸ್ಟರ್, ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವ್ರ ಜೊತೆ. ನೀವು ಕೂಡ ಫಾಲೋ ಮಾಡಿ. ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಎಸ್ ವೀಕ್ಷಕರೇ, ಮಧು ಬಂಗಾರಪ್ಪ ಅವರ ಯಾವ ಮನೆಗೆ ಹೋದ್ರು ವೆಲ್ಕಮ್ ಮಾಡೋದು ಬಂಗಾರಪ್ಪ ಮತ್ತು ಅವರ ಪತ್ನಿ ಶಕುಂತಲಾ ಅವರ ಫೋಟೋ. ಅದ್ರ ಮೇಲಿರೋದೊಂದು ಸಾರೆಕೊಪ್ಪ ಬಂಗಾರಪ್ಪ ಅವರ ತಂದೆ ತಾಯಿ ಕಲ್ಲಮ್ಮ ಮತ್ತು ಕಲ್ಲಯ್ಯ. ಮೈನ್ ಗೇಟ್ ಇಂದ ಬಂದ್ರೆ ಫಸ್ಟ್ ಸಿಗುವಂಥದ್ದು, ಈಗಾಗಲೇ ನಿಮ್ಗೆ ತೋರಿಸ್ದೆ, ಬಂಗಾರಪ್ಪ ದಂಪತಿಯವರ ಫೋಟೋ ಇರುವಂಥದ್ದು ಒಂದು ಹಳೆ ಮನೆ ಸಿಗುತ್ತೆ. ಯಾಕಂದ್ರೆ ಅದನ್ನ ನೆನಪಿಗಾಗಿ ಮಧು ಬಂಗಾರಪ್ಪ ಅವರು ಅದನ್ನ ಇನ್ನೂ ಚೆನ್ನಾಗಿ ಮಾಡಿ ಇಟ್ಕೊಂಡಿದ್ದಾರೆ. ಅಲ್ಲಿಂದ ಬಂದ್ರೆ ಶುರು ಆಗೋದೇ ಒಂದು ಹೊಸ ಪ್ರಪಂಚ, ಅದು ಅಮ್ಮ ನಿವಾಸ. ಇದು ಮಧು ಬಂಗಾರಪ್ಪ ಅವರು ಕುಬಟೂರಿಗೆ ಬಂದಾಗ ಉಳ್ಕೊಳ್ಳುವಂತ ಮನೆ, ಅಂದ್ರೆ ಮೂಲ ಮನೆಯ ಜೊತೆಯಲ್ಲೇ ಹೊಸದಾಗಿ ನವೀಕರಣಗೊಂಡಿರುವಂತ ಮನೆ. ಮಧು ಬಂಗಾರಪ್ಪ ಅವರು ಬಂದ್ರೆ ಆಫೀಸರ್ಸ್ ಜೊತೆ ಆಗಿರ್ಬೋದು, ಅಥವಾ ಯಾವುದೇ ಪ್ರೈವೇಟ್ ಮಾತುಕತೆ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಅವ್ರ ಜೊತೆ ಆಗಿರ್ಬೋದು, ಅತಿ ಹೆಚ್ಚು ಖುಷಿ ಪಡುವಂತ ಜಾಗ ಇದು. ಎಷ್ಟೇ ಬಿಸಿ ಇದ್ರೂ ಕೂಡ, ಶಿಕ್ಷಣ ಇಲಾಖೆ ಮತ್ತು ಇಡೀ ರಾಜ್ಯದ ಜವಾಬ್ದಾರಿ ಇದ್ರೂ ಕೂಡ, ಯಾವಾಗಲೂ ಅಟ್ಲೀಸ್ಟ್ ವಾರಕ್ಕೊಂದು ಸಲ ಅವ್ರು ಇಲ್ಲಿ ಬಂದು, ಕುಬಟೂರಿಗೆ ಬಂದು, ಇಲ್ಲಿಯ ಸ್ಥಳೀಯ ಜನರ ಜೊತೆ ಬೆರೆತು, ಇಲ್ಲಿ ಅವರು ತಮ್ಮ ಬಾಲ್ಯದ ಸ್ನೇಹಿತರ ಜೊತೆ ಬೆರೆತು ಒಂದಷ್ಟು ಸಮಯವನ್ನು ಕಳೀತಾರೆ ತಮ್ಮ ಬ್ಯುಸಿ ಶೆಡ್ಯೂಲ್ ನಡುವೆ. ನಮ್ಗೆ ಇನ್ನೊಂದು ಖುಷಿ ವಿಚಾರ, ಇಲ್ಲ ಅವರ ಕ್ಲಾಸ್ಮೇಟ್ ಒಬ್ರು ಇದ್ದಾರೆ. ಸರ್, ನಿಮ್ಮ ಹೆಸರು? ನಮಸ್ತೆ, ದಯಾನಂದ್ ಅಂತ ಅಂದ್ಬಿಟ್ಟು. ಓಕೆ. ಯಾವ ಟೈಮಲ್ಲಿ ನೀವು ಸಹಪಾಠಿ ಸರ್ ಜೊತೆಲಿ? ನಾವು 72ರಿಂದನೂ ಜೊತೆಲೇನೆ ಓದಿರೋದು, 1ನೇ ಕ್ಲಾಸಿಂದನೂ ಜೊತೆನೇ, ಫ್ರೆಂಡ್ಸೇನೆ. ಆಮೇಲೆ ದೊಡ್ಡ ಸಾಹೇಬರು ಮಂತ್ರಿ ಆದ್ಮೇಲೆ ಅವ್ರು ಬೆಂಗಳೂರಿಗೆ ಹೋದ್ಮೇಲೆ ಮಧು ಬಂಗಾರಪ್ಪ ಅವರು ಬೆಂಗಳೂರಿಗೆ ಶಿಫ್ಟ್ ಆದರು. ಆನಂತರದಲ್ಲೂ ನಮ್ಮ ಕಾಂಟ್ಯಾಕ್ಟ್, ಒಡನಾಟ ಇದ್ದೇ ಇದೆ. ಶಾಲಾ ದಿನಗಳ ಮಧು ಬಂಗಾರಪ್ಪನವರೆಗೂ ಈಗ ಶಿಕ್ಷಣ ಸಚಿವರಾಗಿರುವ ಮಧು ಬಂಗಾರಪ್ಪ ಅವ್ರಿಗೆ ಏನಾದ್ರು ವ್ಯತ್ಯಾಸ ಇದೆಯಾ? ಭಾರಿ ಸಮುದ್ರದಷ್ಟು ವ್ಯತ್ಯಾಸ. ಓಕೆ. ತುಂಬಾನೇ ವ್ಯತ್ಯಾಸ ಇದೆ. ವ್ಯಕ್ತಿಯಾಗಿ ಬದಲಾಗಿಲ್ಲ, ಜವಾಬ್ದಾರಿಯಿಂದ ಬದಲಾಗಿಲ್ಲ. ಹೌದೌದು, ಆತ್ಮದಲ್ಲಿ ಸೇಮ್ ಅದೇ ಬಾಲ್ಯನೇ, ಅದೇ ಬಾಲ್ಯ ಗೆಳೆಯ. ಜವಾಬ್ದಾರಿಗಳು ಅವ್ರವರು ಕೆಲಸಗಳಲ್ಲಿ ಅವ್ರವರು ಪಿನಾಕಲ್ ಅಂತ ಹೇಳ್ತಾರೆ, ಅಂದ್ರೆ ಬರೀ ಅತ್ಯಂತ ಉನ್ನತ ಸ್ಥಾನಕ್ಕೆ ಅವ್ರು ಹೋಗಿದ್ದಾರೆ. ಇನ್ನು ಮುಂದೆ ಬೆಳ್ಕೊಳ ಅಂತ ಎಲ್ಲ. ಶಾಲಾ ದಿನಗಳ ಯಾವ್ದಾದ್ರು ಒಂದು ಘಟನೆ ನೆನಪಿಸ್ಕೋತೀರಾ? ನನ್ಗೆ ಮಧು ಅಂದ್ರೆ ನೆನಪಾಗದೆ ಯಾವಾಗಲೂ ಅದು ಅಲ್ಲ, ಯಾವಾಗಲೂ ಅವರು ಏನಂತ ಅಂದರೆ ಭಾರಿ ಕಲರ್ಫುಲ್ ಆಗಿ ಇದ್ದಿದ್ದ ಮನುಷ್ಯ, ಒಂಥರ ನೋಡ್ಲಿಕ್ಕೆ ಭಾರಿ ವೈಟು. ಆಮೇಲೆ ಸ್ವಲ್ಪ ನೆಗಡಿ ಆತನಿಗೆ, ಅಲರ್ಜಿ, ಮೂಗು ಹಿಂಗೆ ಅನ್ಕೊಂಡು ಅದು ಯಾವಾಗ್ಲೂ ಕೆಂಪಗೆ ಆಗ್ಬಿಡೋದು. ಮಧು ಬಂಗಾರಪ್ಪ ಅಂತಂದ್ರೆ ಮೂಗು ನೋಡಿದ್ರೆ ಸಾಕು, ಗೊತ್ತಾಗ್ಬಿಡ್ತಿತ್ತು ನಮ್ಗದು. ಸರ್, ಇವತ್ತಿಗಾಗ್ಲೇನೆ ನಮ್ಗೆ ಸುಮಾರು 50 ವರ್ಷ ಸ್ನೇಹ ನಮ್ಗೆ. ವೀಕ್ಷಕರೇ, ತುಂಬಾ ಜನರನ್ನ ಕೇಳಿದ್ದೆ, ಬಟ್ ಇವಾಗ ವಿಟ್ನೆಸ್ ಮಾಡ್ತಾ ಇದ್ದೀನಿ. ಬಂಗಾರಪ್ಪ ಅವ್ರ ಕಾಲದಿಂದ ಕೂಡ ಮನೆಗೆ ಯಾರು ಬಂದ್ರು ಕೂಡ ಆತಿಥ್ಯ ಸ್ವೀಕರಿಸಿ ಹೋಗ್ಬೇಕು. ಬೇರೆ ಊರುಗಳಿಂದ, ಹಳ್ಳಿಗಳಿಂದ ಜನ ಬರ್ತಾರೆ ಕಷ್ಟಗಳನ್ನ ಹೇಳ್ಕೊಳಕ್ಕೆ. ಅವ್ರಿಗೊಂದು ತನ್ನ ಕೊಡ್ಬೇಕು ಅನ್ನೋದು ಇವ್ರ ಸಂಪ್ರದಾಯ. ಸಾಕಷ್ಟು ಜನಪ್ರತಿಗಳು ಇರುತ್ತೆ, ಆದ್ರೆ ಇದನ್ನ ಮಧು ಬಂಗಾರಪ್ಪ ಅವರು ತುಂಬಾ ಕಟ್ಟುನಿಟ್ಟಾಗಿ ಅದನ್ನ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಬನ್ನಿ ಅಡಿಗೆ ಮನೆಗೆ ಹೋಗೋಣ. ಕುಬಟೂರಿನ ಮನೆಗೆ ಯಾರೇ ಬಂದ್ರು ಕೂಡ ಇವ್ರುಗಳು ಮಾಡುವಂತ ಅಡಿಗೆನ ತಿಂದು, ಇಲ್ಲಿ ಕಾರ್ಯಕರ್ತರಿಗೆ ಬೇರೆ, ಮತದಾರರಿಗೆ ಬೇರೆ, ಮಧು ಬಂಗಾರಪ್ಪ ಅವ್ರಿಗೆ ಬೇರೆ ಏನಂತಿಲ್ಲ, ಎಲ್ಲರಿಗೂ ಒಂದೇ ಅಡಿಗೆ. ಯಾಕಂದ್ರೆ ನಾನು ಕೂಡ ಇಲ್ಲೇ ಟಿಫನ್ ಮಾಡಿದೆ. ಅವ್ರನ್ನೇ ಮಾತಾಡ್ಸೋಣ. ಇಲ್ಲಿ ಯಾರು ಮೇಯ್ನು? ಇವ್ರ? ನಿಮ್ಮ ಹೆಸರು? ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಾ? 15 ವರ್ಷದಿಂದ. ಸಾಹೇಬ್ರು ಬರ್ತಾ ಇರ್ತಾರೆ. ಓಕೆ. ಏನ್ ಇಷ್ಟ ಅವ್ರಿಗೆ? ನಾನ್ ವೆಜ್? ನಾಟಿ ಕೋಳಿ ಕಜ್ಜಾಯ ಅಂದ್ರೆ ಅಕ್ಕಿ ಹಿಟ್ಟಲ್ಲಿ ಇಲ್ಲಿ ಮಾಡ್ತಾರಲ್ಲ, ಕೋಡ್ಬಳೆ ತರ, ಮಲೆನಾಡಿನ ಅಡಿಗೆ. ನಾಟಿ ಕೋಳಿ ಸಾರು, ಕಜ್ಜಾಯ ಅಂದ್ರೆ ತುಂಬಾ ಇಷ್ಟ ಮಧು ಬಂಗಾರಪ್ಪ ಅವ್ರಿಗೆ. ಮಟನ್ ಸಾರು, ಒಟ್ಟಲ್ಲಿ ನಾನ್ ವೆಜ್ ಪ್ರಿಯರು. ಓಕೆ. ನೀವು ಮಾಡೋ ಅಡ್ಗೆ ಖುಷಿನ ಅವ್ರಿಗೆ? ಏನಂತಾರೆ? ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರ. ನಿಮ್ಮ ಹೆಸರಮ್ಮ? ಇವ್ರು 12 ವರ್ಷ. ನಿಮ್ಮ ಹೆಸರು? ಲಲಿತಮ್ಮ. ನಿಮ್ಮ ಹೆಸರು? ನೀವೇ 4 ಜನ ಇಲ್ಲಿ ಅಡಿಗೆ ಜವಾಬ್ದಾರಿ. ಸರಿ, ಸುಮಾರು ಎಷ್ಟು ಜನ ಡೈಲಿ, ಅಂದ್ರೆ ಸಾಹೇಬ್ರು ಇದ್ದಾಗ ಅಥವಾ ಇದ್ದಿದ್ದಾಗ? ಸಾಹೇಬ್ರು ಬಂದಾಗ? ಸಾಹೇಬ್ರು ಇದ್ದಾಗ್ರಿ ಒಂದು 5 ಜನ. ಪ್ರತಿದಿನ ಸಾಹೇಬ್ರು ಬಂದಾಗ ಪ್ರತಿ ಅಡಿಗೆ ಜವಾಬ್ದಾರಿ ನೀವು ಅಷ್ಟು ಜನಕ್ಕೆ ಅಡಿಗೆ ಮಾಡೇ ಮಾಡ್ತೀರ. ವೀಕ್ಷಕರೇ, ಮಧು ಬಂಗಾರಪ್ಪ ಅವ್ರು ಇಲ್ಲ ಇಲ್ಲಿ ಇರ್ತಾರೆ ಅಂದ್ರೆ ಮದುವೆ ಊಟ.
ಅಂದ್ರೆ ಪ್ರತಿದಿನ 500 ಜನ ಅಂದ್ರೆ ತಮಾಷೆ ವಿಚಾರ ಅಲ್ಲ. ಹೀಗಾಗಿ ನೋಡ್ಬೋದು ಆ ಸಂಪೂರ್ಣ ಜವಾಬ್ದಾರಿ ಇವ್ರದ್ದು. ಮಧು ಬಂಗಾರಪ್ಪ ಅವರ ಯಶಸ್ಸಿನಲ್ಲಿ ಇವ್ರ ಪಾತ್ರ ಕೂಡ ಇದೆ. ಎಲ್ಲರಿಗೂ ಥ್ಯಾಂಕ್ ಯು. ಕರೆಕ್ಟ್ ಆಗಿ ಎಲ್ಲರೂ ಹೊಟ್ಟೆ ತುಂಬಾ ತಿನ್ನುವಷ್ಟು ಕಾಫಿ, ನೀರು, ಊಟ ಎಲ್ಲವನ್ನ ಕೊಡುವಂತ ಜವಾಬ್ದಾರಿ ಇವ್ರದ್ದು. ನಿಮ್ಮ ಹೆಸರು? ಕೃಷ್ಣ. ನಿಮ್ಮ ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? 10 ವರ್ಷದಿಂದ. 10 ವರ್ಷದಿಂದ ಕುಪ್ಟೂರಲ್ಲಿ ಇದ್ದೀರಾ? ಇಲ್ಲ 5 ವರ್ಷ ಕುಪ್ಟೂರಲ್ಲಿ 5 ವರ್ಷ ಬೆಂಗಳೂರು. ಏನ್ ವಿಶೇಷವಾಗಿ ಯಾವ ರೀತಿ ನೆನಪಿಸ್ಕೊತೀರಾ ಮಧು ಬಂಗಾರಪ್ಪ ಸರ್? ನಂಗೆ ಖುಷಿಯಪ್ಪ ಅವ್ರು ಈ ಕಾರಣಕ್ಕೆ ಅಂದ್ರೆ ಜನನ ಸ್ಪಂದಿಸ್ತಾರಲ್ಲ ಸರ್, ಓಕೆ. ಅದು ಮುಖ್ಯ. ನಿಮ್ದು ಯಾವ ಊರು? ಅಂತ ಕೆರೆಹಳ್ಳಿ, ಕೆರೆ ಅಂದ್ರೆ ಇಲ್ಲೇ ಸೊರಬ ತಾಲೂಕು. ಸೊರಬ ತಾಲೂಕು. ಶಿವಮೊಗ್ಗ ಜಿಲ್ಲೆ. ಅವರು ಸ್ಪಂದಿಸೋ ಗುಣ ನಿಮ್ಗೆ ಇಷ್ಟ, ಅದಕ್ಕೆ ಅವ್ರನ್ನ ಜನನಾಯಕ ಅನ್ನೋದು. ಕಷ್ಟ ಸುಖಗಳಿಗೆ ಭಾಗಿಯಾಗ್ತಾರೆ. ನಮ್ಮ ಎಲ್ಲಾ ಕೆಲಸಗಾರ ತರ ನೋಡಿಲ್ಲ, ಮನೆಯವ್ರ ತರ ನೋಡ್ಕೊಂಡಿದ್ದಾರೆ, ಚೆನ್ನಾಗಿ ನೋಡ್ಕೊಂಡು. ಸಚಿವರ ದಿನಚರಿ ಬೆಳಗ್ಗೆ 6 ಗಂಟೆಗೆ ಶುರು ಆಗ್ಬಿಟ್ಟಿದೆ. ಈಗ ಎಲ್ಲಾ ಕಾರ್ಯಕರ್ತರ ಜೊತೆ, ಬಂದಿದ್ದ ಮತದಾರರ ಜೊತೆ ಮಾತುಕತೆಯನ್ನ ಮುಗಿಸಿ ಫ್ರೆಶ್ ಆಗಿ ಕಾರ್ಯಕ್ರಮಕ್ಕೆ ಈಗ ಹೊರಡ್ತಿದ್ದಾರೆ. ಇನ್ನೂ ಟಿಫನ್ ಕೂಡ ಮಾಡಿಲ್ಲ, ಯಾಕಂದ್ರೆ ನಾನು ಬೆಳಗ್ಗೆ ಜೊತೆಲೇ ಇದ್ದೀನಿ. ತಂದೆ ತಾಯಿ ಆಶೀರ್ವಾದ ಪಡೆದು ಅವ್ರ ಕೆಲಸ ಶುರು ಆಗೋದು. ಸರ್ ಪ್ರತಿದಿನ ಹಿಂಗೇನಾ? ಇಲ್ಲೂ ಅಷ್ಟೇ, ಬೆಂಗಳೂರಲ್ಲೂ ಅಷ್ಟೇ, ಶಿವಮೊಗ್ಗದಲ್ಲೂ ಅಷ್ಟೇ. ಓಕೆ. ಇವತ್ತು ಕಾರ್ಯಕ್ರಮ ಸೊರಬ. ಹೌದು, ಇದು ನಮ್ಮ ಊರು, ನಮ್ಮ ಮನೆ. ಅದು ಹಳೆ ಮನೆ ಬಂಗಾರ ನಿವಾಸ, ಓಕೆ. ತಂದೆಯವರು ಇದ್ದಿದ್ದು. ಹಾ ಸರ್. ಇದು ಅಮ್ಮ ನಿವಾಸ, ತಾಯಿಯವ್ರ ಹೆಸರಲ್ಲಿ. ಓಕೆ. ಬಟ್ ದೇ ವರ್ ನಾಟ್ ದೇರ್ ವೆನ್ ಈ ಮನೆ ಎಲ್ಲ ಕಟ್ಟಿದಾಗ ಅವ್ರು ಇರ್ಲಿಲ್ಲ. ದೇಶ ವಿದೇಶ ಸುತ್ತಿದ್ರು ಖುಷಿ ಕೊಡೋ ಜಾಗ ಇದು. ಇದು ಒಂದು ಪರ್ಮನೆಂಟ್ ಇದು ಅಲ್ವಾ? ನಮ್ ಸಿಸ್ಟರ್ ಒಂದ್ ದಿವಸ ಫೋನ್ ಮಾಡಿದ್ಲು, ಓಕೆ, ಈ ಮನೆ ಹಿಂದೆ ಎಲ್ಲೋ ಇತ್ತು ನೋಡೋ ಅಂತ ಹುಡುಕ್ಸಿ ಅದ್ ನೋಡಿದ್ರು ಒಂದ್ ಮುರಿದೋಗಿತ್ತು. ಸೊ ಪೂಜೆ ಪ್ರಕಾರ ಅದು ಒಂದು ಸಂಪ್ರದಾಯ ಇದೆ, ನೀರ್ ಒಳಗ್ ಬಿಟ್ಟು ಇನ್ನೆರಡು ಹಾಕಿ ಹಿಂಗೆ ಅಂತ. ಮೈ ಫಾದರ್ ಹ್ಯಾಸ್ ಆಲ್ಸೋ ಪ್ರೇಡ್ ಫಾರ್ ದಿಸ್. ಇಲ್ಲಿ ಪೂಜೆ ಮಾಡಿದ್ದಾರೆ ಅವ್ರು. ಇವ್ರು ಯಾರು ಮತದಾರರು ಅನ್ನಕ್ಕಾಗಲ್ಲ. ಇವರು ಈ ಮನೆ ಮೇಲೆ ಪ್ರೀತಿ ವಿಶ್ವಾಸವನ್ನ ಇಟ್ಟಿರುವಂತ ಸ್ನೇಹಿತರು, ಬಂಧುಗಳು ಅಥವಾ ಮನೆ ಸದಸ್ಯರಂತ ಬೇಕಾದ್ರೆ ಹೇಳ್ಬೋದು. ಮಧು ಬಂಗಾರಪ್ಪ ಸರ್ ಇದ್ರೆ ಇವರೆಲ್ಲರೂ ಇಲ್ಲಿ ಇದ್ದೇ ಇರ್ತಾರೆ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ರಾಜಸಾಬ್ ಅಂತ ಹೇಳಿ. ಏನ್ ಮಾಡೋದು ನೀವು? ಸರ್ ನಾನು ಶ್ರೀಕಾಂತ ಪುರಸಭೆ ನಾಮಿನಿ ಸದಸ್ಯ ಸರ್. ಓಕೆ. ನಿಮ್ಮ ಹೆಸರು? ಸರ್ ನನ್ನ ಹೆಸರು ಶ್ರೀಕಾಂತ್ ಅಂತ. ಶ್ರೀಕಾಂತ್. ಇದೇ ಊರವ್ರೆ. ಓಕೆ. ಏನ್ ಮಾಡ್ತೀರಾ? ಸರ್ ನಾವೆಲ್ಲ ಖುಷಿ ಇದ್ ಓಕೆ. ಏನ್ ವಿಶೇಷವಾಗಿ ಏನ್ ಅನ್ಸುತ್ತೆ ಅಂದ್ರೆ ಎಷ್ಟು ಹೆಮ್ಮೆ ಮಧು ಬಂಗಾರಪ್ಪ ಅವ್ರ ಬಗ್ಗೆ? ಯಾವ ಕಾರಣಕ್ಕೆ? ಮಧು ಬಂಗಾರಪ್ಪನವ್ರು ಅಂದ್ರೆ ಅವ್ರದ್ದು ಒಂದ್ ಸ್ವಲ್ಪ ಹೃದಯ, ಒಂದು ವಿಶಾಲವಾದಂತ ಹೃದಯ. ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡ್ತಾರೆ, ದೊಡ್ಡವರು ಚಿಕ್ಕವ್ರನ್ನು ಒಂದೇ ಒಂದು ಗೌರವ ಕೊಟ್ಟು ಎಲ್ಲರನ್ನು ಕಾಣ್ತಾರೆ ಅನ್ನೋದು ನಮ್ಗೊಂದು ಊರಿಂದ ಒಂದು ಹೆಮ್ಮೆ. ನಮ್ಗೆ ಸಾವಿರ ಕೆಲಸ ಇದ್ದು ನಮ್ಮ ಊರಿನ ಏನೋ ಕೆಲಸ ಕಾರ್ಯಗಳಿದ್ರೆ ಹೇಳ್ತಾ ಇರ್ತವೆ. ಸಾಮಾನ್ಯ ಬಡವರದ್ದು ಏನೇ ಕೆಲಸ ಕಾರ್ಯ ಸ್ಪಂದಿಸ್ತಾರೆ, ಅವನ್ನೆಲ್ಲ ಹೇಳ್ತಾರೆ. ನಮ್ಗೆ ಫೋನ್ ಮಾಡೋರು ಮಾತಾಡ್ತಾರೆ. ಫೋನ್ ಮಾಡಿದ್ರು ಯಾವ ಎನಿ ಟೈಮ್ ಯಾವ ಫೋನ್ ಮಾಡಿದ್ರು ಫೋನ್ ಎತ್ತಾರೆ, ಮಾತಾಡ್ತಾರೆ. ಯಾವುದೇ ಸಚಿವರಾದ್ರೂ ಕೂಡ ಅಣ್ಣರದೊಂದು ಖುಷಿ ಅಂದ್ರೆ ನಮ್ಗೆ ಹೆಮ್ಮೆ ಅಂದ್ರೆ ದೊಡ್ಡ ಸಾಹೇಬ್ರು ಏನ್ ಬಂದಿದ್ರಲ್ಲ ಅದೇ ದಾರಿ ಸಾಕ್ತಾ ಬಂದಿದ್ದಾರೆ. ಹಲವಾರು ಕೆಲಸಗಳು ಮಾಡ್ತಾ ಇದ್ದಾರೆ. ಯಾರೇ ಬರ್ಲಿ, ಬಡವರು ಬರ್ಲಿ, ಹೊರಗಿನವ್ರು ಯಾರೇ ಬಂದ್ರು ಕೂಡ ಸ್ಪಂದಿಸುವಂತ ಒಂದು ಅವರಲ್ಲಿ ಅಭಿಮಾನ ಬಹಳ ಇದೆ. ನಮಸ್ಕಾರ ವೀಕ್ಷಕರೇ. ಶಿಕ್ಷಣ ಇಲಾಖೆ ಅಂದ್ರೆ ಜವಾಬ್ದಾರಿ ಜಾಸ್ತಿ, ಪ್ರಚಾರ ಕಡಿಮೆ. ಆದ್ರೆ ಆ ಇಮೇಜ್ ಅನ್ನ ಚೇಂಜ್ ಮಾಡಿದವರು ಕೇವಲ 2 ವರ್ಷದಲ್ಲಿ ಶಿಕ್ಷಣ ಇಲಾಖೆನ ಹೆಂಗೆ ಚೇಂಜ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟವರು ಮಧು ಬಂಗಾರಪ್ಪ ಅವರು. ಅವ್ರ ಜೊತೆನೇ ಇದೀವಿ. ಸರ್ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಇಲ್ಲ, ಥ್ಯಾಂಕ್ ಯು. ತುಂಬಾ ಸಂತೋಷ ಆಯ್ತು ನಮ್ಮ ಕ್ಷೇತ್ರಕ್ಕೆ ಬಂದು. ಎಲೆಕ್ಷನ್ ಟೈಮಿಗೆ ಬರ್ತಾ ಇದ್ರಿ. ಉತ್ತರ ಪ್ರತಿ ಉತ್ತರ ಎಲ್ಲ ಇರ್ತದೆ, ಎಲ್ಲಾ ತರದ್ದು ಇರ್ತದೆ. ಅದು ಇರ್ಬೇಕು, ಅವಾಗ್ಲೇನೆ ನಮಗೂ ಗೊತ್ತಾಗುತ್ತೆ. ಆದ್ರೆ ನಾವು ಬರೀ ಎಲೆಕ್ಷನ್ ಟೈಮಿಗಲ್ಲ, ಪಬ್ಲಿಸಿಟಿಗೆ ನಾವು ಮಾಡಿರ್ತಕ್ಕಂಥ ಕೆಲಸ ನೀವು ಕೂಡ ಈಗಿರ್ತಕ್ಕಂಥ ಸಂದರ್ಭ ಹೆಂಗೆ ಅಂತ ತೋರಿಸ್ತಿರಲ್ಲ. ಹೌದು, ಅದು ಬಹಳ ಸಂತೋಷ ಯೋಗೇಶ್ವರ. ಅದು ನೀವು ಇಲ್ಲಿ ಬಂದಿದ್ದಕ್ಕೆ ನಿಮಗೂ ಕೂಡ ಶುಭಾಶಯಗಳನ್ನ ನಾನು ಎಲ್ಲ ವೀಕ್ಷಕರ ಪರವಾಗಿ, ನಿಮ್ ವೀಕ್ಷಕರ ಪರವಾಗಿ, ನಮ್ಮೆಲ್ಲರ ಸ್ನೇಹಿತರ ಪರವಾಗಿ, ನನ್ನ ಕ್ಷೇತ್ರದ ಪರವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ. ಸರ್ ಮೊದಲನೇದಾಗಿ ನನಗೆ ಕೇಳ್ಬೇಕು, ನಾನು ಅನ್ಕೊಂಡಿದ್ದು ನಿಮ್ ಇಂಟರ್ವ್ಯೂ ಅಂತ ತಕ್ಷಣ ಅನ್ಕೊಂಡಿದ್ದು, ಶಿಕ್ಷಣ ಇಲಾಖೆ ಅಂದ್ರೆ ತುಂಬಾ ಜವಾಬ್ದಾರಿ, ಮಕ್ಕಳು ಜಾಸ್ತಿ, ಸವಾಲುಗಳು ಜಾಸ್ತಿ, ಆಮೇಲೆ ವರ್ಷ ಅಪ್ಡೇಟ್ ಆಗ್ತಾ ಇರಬೇಕು. ಅದರಲ್ಲಿ ನೀವು ತಂದಂತ ಪಾಲಿಸಿಗಳು, ಎಸ್ಪೆಷಲಿ ಸಪ್ಲಿಮೆಂಟರಿ ಹೆಚ್ಚು ಮಾಡಿಕೊಟ್ಟಿದ್ದು, ಇಡೀ ರಾಜ್ಯದಲ್ಲಿ ಅದ್ರ ಬಗ್ಗೆ ತುಂಬಾ ಜನಕ್ಕೆ ಖುಷಿ ಇದೆ. ಹೇಗ್ ಬಂತ ಥಾಟ್ ಅಂತ? ಇಲ್ಲ, ಏನಾಗುತ್ತೆ, ನನಗೆ ಒಂದು ಅಭ್ಯಾಸ ಇದೆ. ನಾನು ಸೋಲನ್ನ ತುಂಬಾ ಅರ್ಲಿ ಸ್ಟೇಜ್ ಅಲ್ಲೇ ನೋಡ್ಬಿಟ್ಟೆ. ಹೌದು ಸರ್. ಇನ್ ಟರ್ಮ್ಸ್ ಆಫ್ ಎಜುಕೇಶನ್ ಆಲ್ಸೋ. ಓಕೆ. ನಾನು ಅದ್ರ ಡೀಟೇಲ್ಸ್ ಹೋಗೋದಿಲ್ಲ. ಅದ್ರಲ್ಲಿ ನಮ್ಮ ತಂದೆಯವ್ರು ನಾನು ಎಕ್ಸಾಮ್ ಅಲ್ಲಿ ಫೇಲ್ ಆದಾಗ್ಲು ಮತ್ತೆ ಕಟ್ಕೊಳ್ಳೋ, ಏನೋ ಫೇಲ್ ಆಗ್ಬಿಟ್ಟಿ ಅಂತೆ, ಮತ್ತೆ ಕಟ್ಕೋ, ಫೇಲ್ ಆಗ್ಬೇಡ ಅಷ್ಟೇ ಹೇಳೋರು. ಅದನ್ನ ಗಾಬರಿ ಮಾಡಿ ಏನೋ ಹೆದರ್ಸ್ತಕ್ಕಂಥದ್ದು ವ್ಯವಸ್ಥೆ ಬರ್ಲಿಲ್ಲ. ರಾಜಕಾರಣಕ್ಕೆ ಸಡನ್ ಆಗಿ ನನ್ನನ್ನ ತಂದ್ಬಿಟ್ರು. ಫಾದರು
ಈ ಸೈಡ್ ಇಲ್ಲ, ನಮ್ಮಿಂದ ಮನೆಯಿಂದಾನೇ ಒಂದು ತಪ್ಪಾಗಿದೆ, ಸೊರಬ ಕ್ಷೇತ್ರದಿಂದಾನೇ ನಾನು ಇಷ್ಟು ಮೇಲ್ ಬಂದಿರೋದು. ಸೊ ಇವತ್ತು ನೀನ್ ಅದ್ ಸರಿ ಮಾಡ್ಬೇಕಂದ್ರೆ ಅನಿವಾರ್ಯವಾಗಿ ನೀನೇ ನಿಲ್ಬೇಕಾಗತ್ತೆ. ಅದು ಆಬ್ವಿಯಸ್ಲಿ ನನ್ನ ಬ್ರದರ್ ವಿರುದ್ಧ ನಿಲ್ಬೇಕು ಅಂತ ಹೇಳಿ ಅವರೇ ಡಿಸಿಷನ್ ತಗೊಂಡಿದ್ದು. ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬೇಡ ಕೆಟ್ಟ ಕೊಳಕ ಎಲ್ಲ ಇದು ಮಾಡ್ತಾರೆ. ಬಟ್ ಅದೇನಾಗ್ತದೆ, ಅವರು ದೇ ಶುಡ್ ಹ್ಯಾವ್ ಸಮ್ ಕಾಮನ್ ಸೆನ್ಸ್. ಯಾಕಂದ್ರೆ ಮಾಡ್ಬೇಕಾದ್ರೆ ಸೊಸೈಟಿಗೆ ಏನ್ ಮೆಸೇಜ್ ಕೊಡ್ತಾರೆ ಅಂತ. ನಾನ್ ಬಂಗಾರಪ್ಪ ಅವ್ರ ಮಗನಾಗಿ ನನ್ಗೆ ರೆಸ್ಪಾನ್ಸಿಬಿಲಿಟಿ ಇದೆ ನಮ್ಮ ತಂದೆಯವರು. ಅದೇ ನನಗೆ ಇವತ್ತು ನಿಮ್ ಪಕ್ಕ ಕುತ್ಕೊಂಡು ರೆಸ್ಪಾನ್ಸಿಬಲ್ ಆಗಿ ಮಾತಾಡ್ತಾ ಇರೋದು. ನಿಜ. ಸೋಷಿಯಲ್ ಮೀಡಿಯಾದವ್ರಿಗೆ ಆನ್ಸರ್ ಕೊಡಲ್ಲ, ಬಟ್ ದೇಶನ ಉದ್ಧಾರ ಮಾಡೋದ್ರಲ್ಲಿ ನೀವು ಕೂಡ ಇದೀರಿ, ಮಾಧ್ಯಮದವರು ಇದೀರಿ, ಪೊಲಿಟಿಷಿಯನ್ಸ್ ಇದೀವಿ. ಅದಕ್ಕಿಂತ ಹೆಚ್ಚಾಗಿ ಮತದಾರರ ಪ್ರಭುಗಳು 5 ವರ್ಷಕ್ಕೆ ವೋಟ್ ಹಾಕಿ ಕುತ್ಕೊಳ್ಳೋದಲ್ಲ. ವೋಟ್ ಹಾಕಬೇಕಾದ್ರೆ ನಮ್ಮನ್ನ ಹಿಂಗ್ ಕೂರಿಸದೆ ಇರೋದಕ್ಕೆ ಅದು ಬರ್ಬೇಕು, ನಮ್ಮನ್ನ ಚೆಕ್ ಮೇಟ್ ಅಲ್ಲಿ ಇಡಬೇಕಾಗತ್ತೆ. ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಎನಿವೇ ದಟ್ ಇಸ್ ಹ್ಯಾಪನಿಂಗ್. ಸೊ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾಯ್ತು, ನನಗೆ ಮುಂಚೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೊಟ್ಟಾಗ್ಲೂ ಕೂಡ ಐ ಥಿಂಕ್ ನಿಮ್ ಕೈಲೂ ಹಂಚ್ಕೊಂಡಿದ್ದೀನಿ ಭಾರತದಲ್ಲಿ ಎಷ್ಟೊಂದ್ಸತಿ. ನನಗೆ ಯಾವ್ದೋ ಬೇರೆ ಪೋರ್ಟ್ಫೋಲಿಯೋ ಕೊಟ್ಟಿದ್ರು. ಬೇರೆ ಪೋರ್ಟ್ಫೋಲಿಯೋ ಕೊಟ್ಟಾಗ ಡಿ ಕೆ ಶಿವಕುಮಾರ್ ಸಾಹೇಬ್ರು, ಸುರ್ಜೇವಾಲಾ ಸಾಹೇಬ್ರು ಮತ್ತೆ CM ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು, ಅವ್ರು 3 ಜನರು ಎಲ್ಲ ಫೈನಲ್ ಪಟ್ಟಿ ಮಾಡಿದ್ರು ಅನ್ಸುತ್ತೆ. ನನಗೆ ಗೊತ್ತಿಲ್ಲ ಅದು ಎಕ್ಸಾಕ್ಟ್ಲಿ ಹೌ ಇಟ್ ವೆಂಟ್. ಡಿ ಕೆ ಶಿವಕುಮಾರ್ ಅವರು ಸಾಹೇಬ್ರು ಬಂದು ನಮ್ಮ ತಂದೆಯವ್ರಿಗೆ ಬಹಳ ಆತ್ಮೀಯರು. ಸೊ ಅವ್ರು ಬಂದೆ, ಮದುವೆ ಇದು ಕೊಡ್ಬೇಡಿ ಸರ್, ಇದು ಬಹಳ ಈಸಿ, ಅವನಿಗೆ ಸ್ವಲ್ಪ ಕಷ್ಟದ ಕೊಡಿ, ಕಷ್ಟದ ಚೆನ್ನಾಗಿ ನಿಭಾಯಿಸ್ತಾನೆ. ಇದೇ ಇಂಪಾರ್ಟೆಂಟ್. ಅಂದ್ರೆ ಕಷ್ಟದ ಚೆನ್ನಾಗಿ ನಿಭಾಯಿಸ್ತಾನೆ ಅನ್ನೋದು ಒಬ್ಬ ದೊಡ್ಡ ಲೀಡರ್ ಹೇಳಿದಾಗ ನನಗೆ ಬಹಳ ಸಂತೋಷ. ಅದನ್ನ ಯಾವತ್ತೂ ಕೂಡ ಹೇಳ್ಕೊಳ್ತೀನಿ. ಅದೇ ರೀತಿ CM ಅವ್ರು ಹೇಳಿದ್ರಂತೆ, ಇಲ್ಲ ಅವ್ರು ಪಾಪ ಫಸ್ಟ್ ಟೈಮ್ ಮಿನಿಸ್ಟರ್ ಆಗ್ತಾರೆ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಮಿನಿಸ್ಟ್ರು, ಎಷ್ಟು ದೊಡ್ಡ ಇಲಾಖೆ ಕೊಡಕ್ಕಲ್ಲ, 40% ಸ್ಟೇಟ್ ಇರೋದು ಯಾರ ಹತ್ರ ಇದ್ರೆ ಅದು ಶಿಕ್ಷಣ ಇಲಾಖೆ. ಹಂಗ್ ಮಾಡಕ್ ಆಗಲ್ಲ. ದುಡ್ಡು ಜಾಸ್ತಿ ಇರುತ್ತೆ, ಪ್ಲಸ್ ವರ್ಕು ಜಾಸ್ತಿ ಇರುತ್ತೆ, ಆಮೇಲೆ ಬಹಳ ಸಮಸ್ಯೆಗಳು ಇರ್ತಕ್ಕಂಥದ್ದು ಇದು ಅಂತ. ಹೌದು ಸರ್, ಸಮಸ್ಯೆ ಚೆನ್ನಾಗ್ ಮಾಡ್ತಾನೆ, ಅವನು ಪರಿಹಾರ ಮಾಡ್ತಾನೆ, ನೀವ್ ಕೊಡಿ ಅಂತ ಹೇಳಿ. ಸುರ್ಜೇವಾಲಾ ಅವ್ರು ಹೌದು ನಾನು ಕನ್ಫರೆನ್ಸ್ ಕೊಡ್ತೀನಿ, ಅವನಿಗೆ ಅದೇ ಕೊಡಿ ಅಂತ ಹೇಳಿದ್ದಾರೆ. ಅದೇ ಕೊಡಿ ಅಂದ ತಕ್ಷಣ CM ಸಿದ್ದರಾಮಯ್ಯ ಅವ್ರು ಆಯ್ತು ಅಂದ್ಬಿಟ್ಟು ನನಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೊಟ್ರು. ಕೊಟ್ಟಾಗ ನಾನು ಹೋಗಿ ಹೇಳ್ದೆ, ಸರ್ ಇದು ಬಹಳ ದೊಡ್ಡ ಇಲಾಖೆ ಅಂತ ಹೇಳಿ. ಸಾರಿ, ಅವ್ರು ಹೇಳಿದ್ರು, ಕರೆದ್ಬಿಟ್ಟು ಮಧು ನೋಡು ಇದು ಬಹಳ ದೊಡ್ಡ ಇಲಾಖೆ. ಆಮೇಲೆ ಸುರ್ಜೇವಾಲಾ ಅವ್ರು ಹೇಳಿದ್ರು, ಇದು ದೊಡ್ಡ ಇಲಾಖೆ, ಇಡೀ ರಾಜ್ಯದಲ್ಲಿ ಹೆಸರು ಮಾಡ್ಬೋದು, ಚೆನ್ನಾಗಿ ಕೆಲಸ ಮಾಡ್ಲಿಲ್ಲ ಅಂತ ಕೆಟ್ಟ ಹೆಸರು ಬರ್ಬೋದು. ಕರೆಕ್ಟ್. ಸ್ವಲ್ಪ ಕಷ್ಟದ ಇಲಾಖೆ ಇರೋದ್ರಿಂದ ನಿನ್ಗೆ ಅರ್ಥ ಆಗುತ್ತಲ್ಲ ಅಂತ ಹೇಳಿ. ಆಯ್ತು ಸರ್, ನೀವ್ ಏನ್ ಕೊಟ್ರೆ ನಾನು ಕೆಲಸ ಮಾಡ್ತೀನಿ. ನನ್ಗೆ ಅದೊಂದು ಅಭ್ಯಾಸ. ನಮ್ಮ ಫಾದರ್ ಯಾರಿಗ್ ಪೊಲಿಟಿಕ್ಸ್ ಅಂತ ಹೇಳಿ ಹೇಳ್ಕೊಡೋದಕ್ಕಿಲ್ಲ, ಆದ್ರೆ ಅವ್ರ ತಂದೆ ಅವ್ರು ನನಗೆ ಗುರು, ಮಾರ್ಗದರ್ಶಕರು ಇವತ್ತು ಕೂಡ. ಅಂಡ್ ಈಸ್ ಮೈ ಮೆಂಟರ್ ಅಂಡ್ ಈಸ್ ಮೈ ವೆಲ್ತ್ ಆಲ್ಸೋ. ಈಸ್ ಮೈ ವೆಲ್ತ್ ಆಲ್ಸೋ. ನಾನು ವೆಲ್ತ್ ನ ಕಾಪಾಡ್ಬೇಕಂದ್ರೆ ಅವ್ರ ಹೆಸರನ್ನ ಕಾಪಾಡ್ಕೋಬೇಕು. ನಾವು ಈ ಆಸ್ತಿ ಕಾಪಾಡೋದಲ್ಲ, ನಮ್ ತಂದೆಯವ್ರ ಹೆಸರೇ ದೊಡ್ಡ ಆಸ್ತಿ ಅಂದಾಗ ಆ ಹೆಸರನ್ನ ಕಾಪಾಡೋದೇ ದೊಡ್ಡ ಕೆಲಸ ನನಗೆ. ಆ ಪ್ರೋಸೆಸ್ ಅಲ್ಲಿ ಇದ್ದಾಗ ಏನ್ ಮಾಡಿದೆ ನಾನು, ಫಸ್ಟ್ ಡೇ ಹೋದಾಗ ಮೀಟಿಂಗ್ ಅಲ್ಲಿ ಅವ್ರು 10-11 IAS ಆಫೀಸರ್ಸ್ ಇದ್ದಾರೆ ನನ್ನ ಇಲಾಖೆಯಲ್ಲಿ. ಬಹಳ ದೊಡ್ಡ ಇಲಾಖೆ, 11 ಸಬ್ ಇಲಾಖೆಗಳಿದಾವೆ. ಸರಿ, ಹೆಂಗಪ್ಪ ಇದು ಏನ್ ಮಾಡೋದು ಎಲ್ಲ ನೋಡ್ದೆ. ಫಸ್ಟ್ ಆಯ್ತು ತಿಳ್ಕೊಳ್ಳೋಣ ಅನ್ಬಿಟ್ಟು ಐ ಸ್ಟಾರ್ಟೆಡ್. ವಾರದಲ್ಲಿ ಸಮ್ಟೈಮ್ಸ್ 5 days, ಮಿನಿಮಮ್ 4 days, 4ರಿಂದ ಒಂದು ವಾರದೊಳಗೆ 5 ದಿವಸ ಮಧ್ಯಾಹ್ನ 2:30 ಮೀಟಿಂಗ್ಸ್, 4 hours to 7 hours ನಾನ್ ಸ್ಟಾಪ್. ಏನೇನಿದೆ ತಿಳ್ಕೊಂಡು ಅದಕ್ಕೆ ಸ್ಟಾರ್ಟಿಂಗು ನೀವು ಎಲ್ಲರೂ ಮಾಧ್ಯಮದವ್ರು ಬಂದ್ರೆ ನಾನು ಅಷ್ಟು ಈಸಿಯಾಗಿ ಕೈಗೆ ಸಿಗ್ತಾ ಇಲ್ಲ. ಯಾಕೆಂದ್ರೆ ಸಿಕ್ಕಾಗ ನನಗೇನು ಗೊತ್ತಿಲ್ಲ ಅಂತಾನೆ ಹೇಳ್ಬೇಕಾಗಿತ್ತು ಅನಿವಾರ್ಯ. ಆದ್ರೆ ಇವತ್ತು ನೀವೇನ್ ಕೇಳ್ಬೇಕು ನಾನೇ ಹೇಳ್ತೀನಿ. ಕೆಲವು ಗೊತ್ತಿಲ್ಲದೆ ಇರ್ಬೋದು, ಅದು ಬೇರೆ ಪ್ರಶ್ನೆ. ಬಟ್ ಮೋಸ್ಟ್ಲಿ ಐ ನೋ ವಾಟ್ ಮೈ ಡಿಪಾರ್ಟ್ಮೆಂಟ್. ನಂಗೆ ಏನ್ ನನ್ನ ಡಿಪಾರ್ಟ್ಮೆಂಟ್ ಹೆಂಗಿದೆ, ಏನಿದೆ, ನನ್ನ ಇಲಾಖೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ಬೇಕೆಲ್ಲ ಗೊತ್ತಿರೋದ್ರಿಂದ ಅದನ್ನೆಲ್ಲ ಕಲ್ಕೊಂಡು ದೆನ್ ಅದು ಕಲಿತಾ ಬಹಳ ಶ್ರದ್ಧೆಯಿಂದ ನೋಡಿ. ಮೋಸ್ಟ್ಲಿ ನನ್ನ ಲೈಫ್ ಅಲ್ಲಿ ಓದೋದು ಇಷ್ಟು ಚೆನ್ನಾಗಿ ಮಾಡಿಲ್ಲ ಇರಬೇಕು, ಈ ಎಲೆಕ್ಷನ್ ಇಷ್ಟು ಚೆನ್ನಾಗಿ ಮಾಡಿಲ್ಲ ನಾನು, ಎಲೆಕ್ಷನ್ ಮಾಡೋ ರೀತಿನ. ಬಟ್ ಇದನ್ನ ಕೊಟ್ಟಿರ್ತಕ್ಕಂಥ ಕೆಲ್ಸನ ಬಹಳ ವಿಶ್ವಾಸದಿಂದ, ಯಾಕಂದ್ರೆ ಈ ದೇಶದ ಭವಿಷ್ಯ ನಾನ್ ತಪ್ಪು ಮಾಡಕ್ ಆಗೋದಿಲ್ಲ. ಕರೆಕ್ಟ್. ನಾನ್ ತಪ್ಪು ಮಾಡಿದ್ರೆ ಮೋಸ್ಟ್ಲಿ ಅದು ದೇವ್ರ ಪ್ರಸಾದ ಕೊಡ್ತಾನೆ ಏನೋ ಗೊತ್ತಿಲ್ಲ. ಮಕ್ಳಿಗೆ ಶಿಕ್ಷಣ ಕೊಟ್ರೆ ದೇವ್ರು ಹುಡ್ಕೊಂಬಂದ್ ಪ್ರಸಾದ ಕೊಡ್ತಾನೆ. ನಾನು ಎಷ್ಟೊಂದ್ಸತಿ ಧಾರ್ಮಿಕ ಕ್ಷೇತ್ರ ಫಂಕ್ಷನ್ ಹೋದ್ರೂ ಸ್ವಾಮೀಜಿಗಳು, ಪೂಜಾರರು ಎಲ್ಲರೂ ಇರ್ತಾರೆ. ಒಂದ್ ಹೇಳ್ತೀನಿ, ಗುರುಗಳೇ, ಸ್ವಾಮೀಜಿಗಳೇ, ನಿಮ್ಮ ದೇವಸ್ಥಾನದಲ್ಲಿ ಗಂಟೆ ಯಾವಾಗ ಹೊಡೆಯುತ್ತೆ, ಯಾವಾಗ ಪ್ರಸಾದ ಬರುತ್ತೆ ನಾನಂತೂ ನೋಡಿಲ್ಲ, ಗೊತ್ತಿಲ್ಲ. ನಂಬಿಕೆ ವಿಶ್ವಾಸದ ಮೇಲೆ ಹೆಜ್ಜೆ ಇಡ್ತೀವಿ. ಆದ್ರೆ ನಮ್ ಶಾಲೆ ಗಂಟೆ ಹೊಡಿತೈತಲ್ಲ, ಈ ದೇಶ ಉದ್ಧಾರ ಆಗುತ್ತೆ, ಮಕ್ಕಳು ಉದ್ಧಾರ ಆಗ್ತಾರೆ ಅಂದ್ರೆ ಅದೆಲ್ಲ ಒಪ್ತಾರೆ. ಅಂದ್ರೆ ಟು ಸೇ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಬ್ಬರು ಬಡತನನ ಮೀಗಿಸ್ಬೇಕು ಅಂದ್ರೆ ಅದು ಶಿಕ್ಷಣದಿಂದ ಮಾತ್ರ. ನಿಜ ಸರ್. ಜಾತಿಗೆ ಬ್ಯಾರಿಯರ್ ಇರುತ್ತೆ, ಭಾಷೆಗೆ ಬ್ಯಾರಿಯರ್ ಇದೆ, ರಾಜ್ಯಕ್ಕೆ ಬ್ಯಾರಿಯರ್ ಇದೆ, ದೇಶಕ್ಕೆ ಬ್ಯಾರಿಯರ್ ಇದೆ, ಎಲ್ಲದಕ್ಕೂ ಇದೆ.
ಶಿಕ್ಷಣ ಎಜುಕೇಶನ್ಗೆ ಖಂಡಿತ. ವ್ಯಾಲ್ಯೂ. ಹೌದು ಅದೇ ಬಹಳ ಇಂಪಾರ್ಟೆಂಟ್. ಅದನ್ನ ತಗೊಂಡು ಆಮೇಲೆ ಪ್ರೋಸೆಸ್ ಸ್ಟಾರ್ಟ್ ಮಾಡಿದೆ. ಏನೇನ್ ಪ್ರಾಬ್ಲಮ್ಸ್ ಇದೆ, 10 ವರ್ಷದಿಂದ ಚಿಂತನೆ ಇರ್ತಕ್ಕಂಥ ಕೆಲವು ವಿಚಾರಗಳು ಬೇಕಾದಷ್ಟು 3 ಎಕ್ಸಾಮ್ ಪಾಲಿಸಿ, ಕಾಪಿ ಹೊಡೆಯತ್ತೆ ನಿಲ್ಸ್ಬೇಕಾಗಿತ್ತು, ಹೌದು ಇದನ್ನೆಲ್ಲದು ಕೂಡ. ಸೊ ಮಕ್ಕಳಿಗೆ ಅವಶ್ಯಕತೆ ಇರ್ತಕ್ಕ ಅಂಶಗಳು ಏನಿದೆ ಒಂದೊಂದೇ ಲೇಟ್ ಮಾಡದೆ ಪಟ್ ಅಂತ ಡಿಸಿಷನ್ ತಗೊಳ್ತಾ ಇದೀನಿ. ಮತ್ತೆ ಬೇರೆಯವ್ರದ್ದು ಗೈಡೆನ್ಸ್ ತಗೋತೀನಿ. ನಿಜ. ಅಪ್ಪರ್ ಹೌಸ್ ಅಲ್ಲಿ MLC-ಗಳಿದ್ದಾರೆ, ಮತ್ತೆ MLAs ಇದ್ದಾರೆ, ಮಿನಿಸ್ಟರ್ಸ್ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ಹೇಳ್ತೀನಿ, ಸರ್ ಹಿಂಗ್ ಸಮಸ್ಯೆ ಇದೆ, ನಾನು ಏನ್ ಮಾಡ್ಬೇಕು. ತುಂಬಾ ಚೆನ್ನಾಗಿ ಸ್ಪಂದನೆ ಮಾಡ್ತಾರೆ. ನಂಗೆ ಹೇಳಿದಾರೆ, ನಾನು ನಿಮ್ಮನ್ನು ವಾಚ್ ಮಾಡ್ತಾ ಇರ್ತೀನಿ ಅಂತ. ಓಕೆ. ಅದು ಯಾಕಂದ್ರೆ ಅವರಿಗೆ ಪಾಪ ಶಿಕ್ಷಣದ ಬಗ್ಗೆ ಬಹಳ, ಯಾಕಂದ್ರೆ 4ನೇ ಕ್ಲಾಸಿಗೆ ಅವ್ರು ಹೋಗಿದ್ದು. ನಿಜ. ಅವ್ರ ಗುರುಗಳು ಮರ್ತೋಯ್ತು, ಏನೋ ಒಂದು ಹೆಸರಿದೆ, ರಾಜಪ್ಪ ಮೇಸ್ಟ್ರು ಅಂತ. ಹೌದು, ರಾಚಪ್ಪ. ಅವ್ರು ಏನಾದ್ರು CM ಅವ್ರು ಹೇಳಿದ್ರು, ನಾನ್ 4ನೇ ಕ್ಲಾಸ್ ಹೋಗ್ಲಿಲ್ಲ ಅಂದ್ರೆ ಮದು 2ನೇ ಸತಿ ನಾನು CM ಆಗ್ತಾ ಇರ್ಲಿಲ್ಲ. ಕರೆಕ್ಟ್. ಹೌದು ಸರ್. ತುಂಬಾ ಕಡೆ ಹುಟ್ಟೂರಿಗೆ ಬಂದ್ರಿ, ಆ ಊರಲ್ಲಿ ಒಂದು ಶಾಲೆ ಇದೆ. ಹೌದು. ಆ ಶಾಲೆ ಇರ್ಲಿಲ್ಲ ಅಂದ್ರೆ ನಮ್ಮ ತಂದೆಯವರು ಈ ರಾಜ್ಯದಲ್ಲಿ ಬಂಗಾರಪ್ಪ ಅವ್ರು ಯಾರು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಎಂತ ಮಾತು. ಹೌದು ಸರ್, ನಿಜ. ಅವ್ರು ಅಲ್ಲಿಂದ ಓದಿ ದೈವಂಗ ಸಮಾಜದ ಹಾಸ್ಟೆಲ್ ಅಲ್ಲಿ ಅವ್ರು ಕೊಟ್ಟಿರೋ ಅನ್ನ ತಿಂದು, ಓಕೆ, ಮೈಸೂರು ಮಹಾರಾಜ ಕಾಲೇಜಿಗೆ ಹೋಗಿ ಲಾ ಮಾಡಿ, ಅವ್ರದ್ದೆಲ್ಲ ಆಮೇಲೆ ಕಲಿಕೆ ಅದು ಇದು ಎಲ್ಲ ಶ್ರದ್ಧೆಯಿಂದ ಮಾಡಿದ್ರು. ನಾವೆಲ್ಲ ಓದ್ಲಿಲ್ಲ, ಯಾಕಂದ್ರೆ ಏನಾಗುತ್ತೆ, ನಂಗೆ ಓದೋದ್ ಕಷ್ಟ. ಅದಕ್ಕೆ ಅಫ್ಕೋರ್ಸ್ ಕೆಲವರೆಲ್ಲ ಈ ಮಾಧ್ಯಮದಲ್ಲಿ ಟ್ರೋಲ್ ಮಾಡ್ತಾರೆ. ಇಟ್ಸ್ ಓಕೆ, ಇಟ್ಸ್ ಫನ್, ಬಟ್ ಫನ್ ಶುಡ್ ಬಿ 120%. ಬಟ್ ಎಸೆನ್ಸ್ ಆಫ್ ಇಟ್ ನಾನ್ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನ ಇಲ್ವಾ, ಅದನ್ನ ಮಾಡಿದ್ರೆ ನನಗೆ ಸ್ವಲ್ಪ ಸಮಸ್ಯೆ ಸರಿ ಆಗ್ತದೆ. ಬಟ್ ತುಂಬಾ ರೆವಲ್ಯೂಷನರಿ ತೀರ್ಮಾನಗಳನ್ನ ತಗೊಂಡ್ವಿ. ಇದು ಪ್ರೋಗ್ರೆಸ್ ಕಾಣೋದ್ರಿಂದ ತುಂಬಾ ಇನ್ವೆಸ್ಟರ್ಸ್ ಫ್ರೀ ಆಗಿ ದುಡ್ಡು ಕೂಡ ಕೊಡ್ತಕ್ಕಂಥದ್ದು. ಅದೇ ವಿಚಾರಕ್ಕೆ ಬಂದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ 2,000 ಕೋಟಿ, 2,500 ಕೋಟಿ ಈಗ KPS ಶಾಲೆಗೆ 7ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗ್ಬಿಟ್ಟು, ಈಗ ಎಲ್ಲರಿಗೂ ಅಷ್ಟೇ ಅವರೇಜ್ 2 ರಿಂದ 3 KPS ಶಾಲೆಗಳನ್ನ 500 ಶಾಲೆ. ಮತ್ತೆ ನಾನೇ ನನ್ ಸ್ವಲ್ಪ ದುಡ್ಡೆಲ್ಲ ಉಳಿಸಿ ನನ್ನ ಇಲಾಖೆಯಲ್ಲಿ ಅದು ಕೂಡ ಜೊತೆಗೆ ಮಕ್ಕಳಿಗೆ ಮೊಟ್ಟೆ ಚೆನ್ನಾಗಿ ಸಿಗ್ಬೇಕು ಅಂತ ವಿಪ್ರೋಯಿಂದ 1,591 ಕೋಟಿ. ನಿಜವಾಗ್ಲೂ ಹೇಳ್ತೀನಿ, ಇವತ್ತು ಬೇರೆ ಧರ್ಮದವರಾಗಿ ಹೌದು ಇವತ್ತು ಮಕ್ಕಳ ಬಗ್ಗೆ ಕಾಳಜಿ ಇಟ್ಕೊಂಡು, ನಾನು ಕೂಡ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿ ಇಡೀ ಬಹಳ ದೊಡ್ಡ ಮನುಷ್ಯ ಅವರು. ಇಂತ ಹಾಕಿ ಅವರು ಪುಣ್ಯಾತ್ಮ. ಇವತ್ತು ಅನ್ನ ಕೊಟ್ಟವನು ಯಾವತ್ತು ನಾವು ಒಂದು ಪುಣ್ಯ ಇರ್ಲಿ ಅಂತ ಹೇಳ್ತೀವಿ, ನಾವು ಅದನ್ನ ಹೇಳ್ಬೇಕಾಗತ್ತೆ. ಆಮೇಲೆ ಪ್ರಚಾರನೇ ತಗೊಳಲ್ಲ ಯಪ್ಪ. ಹೌದು, ಅವ್ರು ಹೇಳ್ತಾರೆ ದಯವಿಟ್ಟು ಏನು ಹೇಳ್ಬೇಡಿ ಅಂತ. ನಾವೇ ಅನಿವಾರ್ಯವಾಗಿ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಕೊಟ್ಟಿರೋರ್ನ ಸ್ಮರಿಸ್ಕೊಳ್ಳಿಲ್ಲ ಅಂದ್ರೆ ದೇವರು ನಮ್ಮನ್ನ ಕೆಟ್ಟ ಸ್ಥಾನದಲ್ಲಿ ಇಲ್ಲ ಸರ್. ಅದಕ್ಕೆ ಪರ್ಟಿಕ್ಯುಲರ್ ಮಕ್ಕಳಿಗೂ ಗೊತ್ತಾಗಬೇಕು. ನಿಜ. ಅದು ಪ್ರಚಾರ ಸಿಗ್ಬೇಕು. ಜೊತೆಗೆ 18,000 ಶಿಕ್ಷಕರ ನೇಮಕಾತಿ, ಸುಮಾರು 30,000 ಅಧಿಕ ಅತಿಥಿ ಶಿಕ್ಷಕರ ನೇಮಕಾತಿ, ಇವೆಲ್ಲ 51 ಫಸ್ಟ್ ಟೈಮ್. ಇವೆಲ್ಲ ಸರ್ಕಾರದ ಮಟ್ಟದಲ್ಲಿ ತುಂಬಾ ಚೆನ್ನಾಗಿ ಚರ್ಚೆ ಆಗುತ್ತೆ ಸರ್. ಪಿನ್ ಟು ಪಿನ್ ಎಲ್ಲರಿಗೂ ಗೊತ್ತಿರುತ್ತೆ. ಇದು ನಿಮ್ಮ ಈ ಕೆಲಸಗಳ ಜನಕ್ಕೆ ರೀಚ್ ಆಗ್ತಿದೆ ಅನ್ಸುತ್ತೆ, ಜನಸಾಮಾನ್ಯರಿಗೆ. ಅದು ಮಾಧ್ಯಮದವ್ರು ನೀವು ಮಾಡ್ಬೇಕು. ಕೆಲಸದ ಏನಾಗ್ತದೆ ಇವತ್ತಿನ ವ್ಯವಸ್ಥೆಯಲ್ಲಿ, ಅಜೀಂ ಪ್ರೇಮ್ಜಿ ಅವರು 1,591 ಕೋಟಿ ಕೊಟ್ಟಿರೋದಕ್ಕಿಂತ ಟ್ರೋಲ್ ಆಗೋದು, ಯಾರ್ದೋ ಒಬ್ಬ ಬಹಳ ಪುಣ್ಯಾತ್ಮ 500 ಕೋಟಿನೋ 5,000 ಕೋಟಿ ಖರ್ಚು ಮಾಡಿ ಮಕ್ಕಳು ಮದುವೆ ಮಾಡಿದಾಗ ಅದು ಟ್ರೋಲ್ ಆಗುತ್ತೆ ಅಂತ ಹೇಳಿದ್ರೆ ದುರಂತ ಅಂತ ಹೇಳೋದಿಲ್ಲ. ಒಂದ್ ಕಡೆ ಸಂತೋಷ, 5,000 ಕೋಟಿ ಖರ್ಚು ಮಾಡಿ ಒಬ್ಬ ಪುಣ್ಯಾತ್ಮ ನಮ್ ದೇಶದಲ್ಲಿ ಇದ್ದಾನೆ. ಬಟ್ ಇನ್ನೊಬ್ರು 57 ಲಕ್ಷ ಮಕ್ಕಳಿಗೆ ಮೊಟ್ಟೆ ಕೊಟ್ಟು ಪೌಷ್ಟಿಕತೆನ ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನ ಜನರು ನೀವು ಕರೆಕ್ಟ್ ನಿಮ್ ಮಾಧ್ಯಮದ ಮೂಲಕ ಈ ಮೆಸೇಜ್ ಹೋಗ್ಲಪ್ಪ, ಇನ್ಮೇಲಾದ್ರೂ ನಾಳೆ ನಾವ್ ಏನು ನಮಗೆ ಅವಶ್ಯಕತೆ ಅದು ಇರ್ಬೇಕು. ಬಟ್ ಇದು ಗ್ಯಾರಂಟಿ ಇರ್ಬೇಕು. ಇದು ಗ್ಯಾರಂಟಿ ಇರ್ಬೇಕು. ಇವತ್ತು ದಿನ ಮೊಟ್ಟೆ ತಿನ್ನಕ್ ನಮ್ಮ ಮನೇಲಿ ಆಗಲ್ಲ, ಆದ್ರೆ ನಮ್ಮ ಶಾಲೆಗೆ ಬಂದು ನಾನು ಒಂದು ಮಗು ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಯಾಕಮ್ಮ ಈಗ ಬೈಲಹೊಂಗ್ಲ ಮೊನ್ನೆ ನಾವು ಬೆಳಗಾವಿ ನಮ್ಮ ಮಾತೇಶ್ ಕೌಜಲ್ಗಿ ಕ್ಷೇತ್ರ ಒಳಗೆ, ನೀವು ನಂಬಲ್ಲ, ಐ ವಾಸ್ ಟೇಕನ್ ಅಪ್ ಸೋ ಮಚ್. ನಾನು ಯೂಶಲಿ ಏನ್ ಮಾಡ್ತೀನಿ, ಊಟ ಮಕ್ಕಳ ಜೊತೆನೆ ಮಾಡೋದು. ಇಬ್ರಿತ್ಲಾಗೆ ಮಕ್ಕಳನ್ನ ಕೂರ್ಸ್ಕೊಂಡು ಮಾತಾಡ್ತೀನಿ. ಲೀಡರ್ಸ್ ಇಲ್ಲ ಆಫೀಸರ್ಸ್ ಯಾರನ್ನೂ ಹತ್ರ ಸೇರ್ಸಲ್ಲ, ಟೀಚರ್ಸ್ ಸೇರ್ಸಲ್ಲ, ಎಲ್ಲರನ್ನು ದೂರ ಕೂರಿಸ್ತೀನಿ. ಅವಾಗ ಏನಾಗುತ್ತೆ, ಮುಕ್ತವಾಗಿ ಮಾತಾಡ್ತಾರೆ. ಸ್ವಲ್ಪ ಹೊತ್ತು ಬಿಡ್ತೀನಿ, ಆಮೇಲೆ ಕೇಳ್ತೀನಿ. ಆಮೇಲೆ ಕೇಳ್ದೆ ನಾನು, ಬೆಳಗ್ಗೆ ಹಾಲು ಕೊಡ್ತೀವಿ, ಮತ್ತೆ ರಾಗಿ ಕೊಡ್ತೀವಿ, ರಾಗಿ ಮಾಲ್ಟು, ಮತ್ತೆ ಮಧ್ಯಾಹ್ನ ಊಟ ಕೊಡ್ತೀವಿ. ಇದೆಲ್ಲ ನಿಂಗೆ ಏನ್ ಅನ್ಸುತ್ತಮ್ಮ ಎಲ್ಲ ಅಂತ ಕೇಳ್ದಾಗ ಒಂದ್ ಹೆಣ್ಮಗಳು, ಇಲ್ಲ ಸಾಹೇಬ್ರ ಬೆಳಗ್ಗೆ ನಮ್ಮ ಅಪ್ಪ ಅಮ್ಮ ಕೂಲಿಗೆ ಹೋಗ್ರಿ, ಅವರು ಕೂಲಿ ಹೋಗೋದ್ರಿಂದ ಕೆಲಸತಿ ಅಡ್ಗೆ ಮಾಡಕ್ ಆಗೋದಿಲ್ಲ,
ಕೆಲಸ ಏನು ತಿನ್ಲಿಲ್ಲ ಅಂದ್ರೆ ಇದು ಬಂದ್ರೆ ಹೊಟ್ಟೆ ತುಂಬಾ ಇರ್ತೈತಿ, ಇಷ್ಟು ಕೊಡ್ತಾರ್ರಿ. ಹೌದು. ಹಾಲು ಸಕ್ಕರೆ ಎಲ್ಲ ಇರ್ತೈತ್ರಿ. ಆ ರಾಗಿ ಮಾಲ್ಟ್ ಅಂತೂ ಫುಲ್ ಆಕತಿ. ಮತ್ 12:30 ಊಟ ಕೊಡ್ತಾರೆ ಅಂತ ಹೇಳಿ. ಆಮೇಲೆ ಊಟ ಎಲ್ಲ ಚೆನ್ನಾಗ್ ಮಾಡ್ತಾರ, ಅಡಿಗೆ ನಿಮ್ಗೆ ಏನ್ ಅನ್ಸುತ್ತೆ ಎಲ್ಲ ಕೇಳಿದ್ರೆ, ಇಲ್ಲ ತುಂಬಾ ಚೆನ್ನಾಗ್ ಇರ್ತೈತಿ, ಮೊಟ್ಟೆ ಗಿಟ್ಟೆ ಎಲ್ಲ ಕೊಡ್ತಾರೆ, ಎಲ್ಲ ಚೆನ್ನಾಗ್ ಇರ್ತೈತಿ, ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅಂದ್ರೆ, ಇಲ್ಲ ಮನೇಲಿ ಸ್ವಲ್ಪ ತರಕಾರಿ ಹಾಕಲ್ಲ ಸಾಹೇಬ್ರೆ, ಇಲ್ಲ ಹಾಕ್ತಾರೆ. ನನಗೆ ಅದು ಕಣ್ಣಲ್ಲಿ ತರಕಾರಿ ನೋಡಿ. ಸಿ ಐ ಟೆಲ್ ಯು, ದಿಸ್ ಇಸ್ ವಾಟ್ ಲೈಫ್ ಇಸ್. ತರಕಾರಿ ಮನೇಲಿ ಇರಲ್ಲ ಅಂತ ಹೇಳಿ ಬಡತನ, ಯಾರು ಬಡತನಕ್ಕೆ ಅರ್ಜಿ ಹಾಕಲ್ಲ. ಬಟ್ ಸರ್ಕಾರದ ಕೆಲಸ ಆಗ್ತದೆ, ಇದನ್ನ ಸಾಕಾರ ಮಾಡ್ಬೇಕು. ಎಲ್ಲದೂ ಮಾಡಕ್ಕಾಗಲ್ಲ, ಬಟ್ ಅವಕಾಶಗಳು ಸಿಕ್ಕಾಗ ನಾವು ಮಾಡ್ಲಿಲ್ಲ ಅಂದ್ರೆ, ಆ ಶಾಲೆಯವರು ಎಷ್ಟು ಚೆನ್ನಾಗಿ ಅವರಿಗೆ ತರಕಾರಿ ಎಲ್ಲ ಹಾಕೊಡ್ತಾರಂದ್ರೆ ನೋಡಿ. ಒಂದು ಮಗು ಮನೇಲಿ ತರಕಾರಿ ಹಾಕಲ್ಲ, ಇಲ್ಲಿ ತರಕಾರಿ ಹಾಕ್ತಾರೆ ಅಂತ ಹೇಳಿದ್ರೆ, ಹಂಗಾರೆ ನೀವು ಈ ಕಾರ್ಯಕ್ರಮ ಎಲ್ಲಿ ಕೂರಿಸ್ಬೇಕು? ಹೌದು ಸರ್, ಎಲ್ಲಿ ಕೂರಿಸ್ಬೇಕು? ನಿಜ. ಓಕೆ, ಕೆಲವು ಸತಿ ಇದ್ರಲ್ಲೂ ಅಲ್ಲಿ ಇಲ್ಲಿ ಹೆಚ್ಚು ಕಮ್ಮಿ ಆಗ್ತಾವ, ಅದೆಲ್ಲ ಟೈಟ್ ಮಾಡೋಣ, ನೋ ಪ್ರಾಬ್ಲಮ್. ಬಟ್ ಈ ಮಗುಗೆ ಇಲ್ಲಿ ಹೋಗಿದೆಯಲ್ಲ, ನಾನು ಐ ಆಮ್ ವೆರಿ ಹ್ಯಾಪಿ. ಅದು ಸಿದ್ದರಾಮಯ್ಯ ಸಾಹೇಬರಿಗೆ ಅದಕ್ಕೆ ಹೇಳ್ತಾರಲ್ಲ, ಯಾರು ಹೊಟ್ಟೆ ಹಸ್ತಿರೋರು ಬರೀ ಬಿಕಾರಿಗಳ ತರ ತಿನ್ಬಾರ್ದು. ನಿಜ. ಹೊಟ್ಟೆ ತುಂಬಾ ನಾವು ನೀವು ತಿಂದಂಗೆ ತಿನ್ಬೇಕು. ಕರೆಕ್ಟ್. ದುಡಿಯಕ್ಕೆ ಅವನಿಗೂ ಕೆಪಾಸಿಟಿ ಇರುತ್ತೆ, ಕೆಲಸ ನಾವು ನೀವು ಕೊಟ್ಟಿಲ್ಲ. ಕರೆಕ್ಟ್. ಅವನಿಗೂ ಏನೋ ಒಂದು ಅಬ್ದುಲ್ ಕಲಾಂ ಆಗುತ್ತೆ ಕೆಲಸ ಮಾಡಕ್ಕೆ, ನೀವು ಶಿಕ್ಷಣ ಕೊಟ್ಟಿಲ್ಲ. ತಪ್ಪು ಯಾರ್ದು? ಸರ್ಕಾರದ್ದು. ನಿಜ. ನಾವು ತಪ್ಪು ಮಾಡಿ ಮಕ್ಳಿಗೆ ಯಾಕೆ ಶಿಕ್ಷೆ? ಅದಕ್ಕೆ 3 ಎಕ್ಸಾಂಪಲ್ಸ್. ಹೌದು, ನಿಜ ಸರ್, ನಿಜ. ನಿಜಕ್ಕೂ ಖುಷಿ ಪಡುವಂತ ವಿಚಾರ. ಮತ್ತೊಂದ್ ಕಡೆ ತುಂಬಾ ಆಶ್ಚರ್ಯ ಮತ್ತು ನನಗೆ ಹೆಮ್ಮೆ ಅನ್ಸಿದ್ದು, ಒಂದ್ ಕಡೆ ನಿಮ್ಮದೇ ಇಲಾಖೆಯಲ್ಲಿ ಅಂದ್ರೆ ಕಾರ್ಮಿಕ ಇಲಾಖೆಯಲ್ಲಿ ಸಂತೋಷ್ ಲಾಡ್ ಅವರು ಇದ್ದಾರೆ, ಕಾರ್ಮಿಕರ ಮಕ್ಕಳಿಗಾಗಿ ಸಪರೇಟ್ ಶಾಲೆ. ನೀವು ಕ್ಯಾನ್ಸರ್ ಪೀಡಿತ ಮಕ್ಕಳಿಗಾಗಿ ಶಾಲೆ. ಸರ್, ನನಗೆ ಗೊತ್ತಿಲ್ಲ, ನಾನೆಲ್ಲೂ ಕೇಳಿಲ್ಲ, ಓದೂ ಇಲ್ಲ. ಈ ಒಂದು ಕಲ್ಪನೆ ಹೇಗ್ ಬಂದ್ ಸರ್? ಇಬ್ರು ಮಾತಾಡ್ಕೊಂಡ್ರ ಅಥವಾ ನಿಮ್ ಥಾಟ್ ಅವ್ರಿಗೆ ಬಂತ? ಸರ್, ಯೋಗೇಶ್ ಅವರ, ಯು ವೋಂಟ್ ಬಿಲೀವ್ ಇಟ್, ಇದು ಐ ಥಿಂಕ್ ಇಟ್ ಇಸ್ ಲಿಟಲ್ ಹತ್ರನೂ ಕೂಡ ಮನುಷ್ಯನಿಗೆ ಅನುಭವ ಅಂತಾರಲ್ಲ, ಅದೇ ಮೋಸ್ಟ್ಲಿ ನಮ್ ತಂದೆಯವರಿಗೆ ಆಶ್ರಯ ಆರಾಧನಾ, ಗ್ರಾಮೀಣ ಕೃಪಾಂಕ ಇವೆಲ್ಲದು ಬಂದಿದೆ ಅಂದ್ರೆ ಅವ್ರು ಕಷ್ಟಪಟ್ಟು ಬಂದಿರ್ತಕ್ಕಂತ ರೀತಿ ನೀತಿಯಲ್ಲಿ ಅವ್ರ ಅನುಭವಗಳನ್ನ ನಾನು ಒಳಗೂಡಿಸ್ಕೊಂಡ್ರೆ ನೆಕ್ಸ್ಟ್ ಮುಂದೆ ಬರುತ್ತೆ. ಹಂಗೆ ನಾವು ಅನುಭವ ಮಾಡೋದು ನಮಗ್ ಗೊತ್ತಾಗುತ್ತೆ. ಅದೇನು ಅಂತ ಹೇಳಿದ್ರೆ, ಸಡನ್ ಆಗಿ ಶಿವಣ್ಣವರಿಗೆ ಗೊತ್ತಾಯ್ತು. ಹೌದು, ಸಡನ್ ಆಗಿ ಕರ್ಕೊಂಡು ಹೋದ್ವಿ. ಕೋಟ್ಯಾಂತರ ರೂಪಾಯಿ ಖರ್ಚಾದ್ರೆ ನಮ್ಮ ಹತ್ರ ದೇವ್ರ ಕೊಟ್ಟಿದ್ದಾನೆ, ನಾವೆಲ್ಲ ಹೋಗಿ ಖರ್ಚು ಮಾಡ್ತೀವಿ. ದೇವ್ರ ಆಶೀರ್ವಾದ ಎಲ್ಲರದು ಇದೆ, ಹೋಗಿ ಮಾಡ್ಬಾರ್ದು. ಬಡವ್ರು ಏನ್ ಮಾಡ್ಬೇಕು? ಕರೆಕ್ಟ್. ಬಡವರು ಟ್ರೀಟ್ಮೆಂಟ್ ತಗೊಳ್ಬೇಕಾರೆ ನಾವು ಹೌ ಡಿಡ್ ಯು ಗೆಟ್? ಹಂಗಾರೆ ನೀವು ಕೇಳ್ಬೋದು, ಆಯ್ತು ಟ್ರೀಟ್ಮೆಂಟ್ ಈಗ ಸರ್ಕಾರದವರು ಫ್ರೀ ಆಗಿ ಕೊಡ್ತಾರೆ, ಬಟ್ ಸ್ಕೂಲ್ ಯಾಕೆ ತೆಗಿಬೇಕು ಅಂತ. ಆಯ್ತು, ಶಿವಣ್ಣ ಅವರಿಗೆ ಕ್ಯಾನ್ಸರ್ ಇದ್ದಾಗ ಯಾಕೆ ಹೋಗಿ ಫಿಲಮ್ ಆಕ್ಟಿಂಗ್ ಮಾಡ್ಲಿಲ್ವಾ? ಅವರು ಮಾಡಿದ್ರು. ಕೋಟ್ಯಾಂತರ ರೂಪಾಯಿ ದುಡಿಲಿಲ್ವಾ? ಹೌದು. ಹಾಗಾದ್ರೆ ಈ ಮಗು ಯಾಕೆ ಎಜುಕೇಶನ್ ಮಾಡಬಾರ್ದು? ನಿಜ. ಎಜುಕೇಶನ್ ಇನ್ ರಜಾನ? ಹೌದು. ಬಿಕಾಸ್ ಕ್ಯಾನ್ಸರ್ ಇಸ್ ಕ್ಯೂರಬಲ್. ಕರೆಕ್ಟ್. ಕ್ಯಾನ್ಸರ್ ಇಸ್ ಕ್ಯೂರಬಲ್ ಆದ್ಮೇಲೆ ಆ 1 ವರ್ಷನೋ 6 ತಿಂಗಳು 2 ವರ್ಷ ಈ ಮಗು ಎಜುಕೇಶನ್ ತಗೊಳ್ಳಿಲ್ಲ ಅಂದ್ರೆ ಜೀವನದಲ್ಲಿ ನಾಳೆ ಕ್ಯೂರ್ ಆದ್ಮೇಲೆ ಹೆಲ್ತ್ ಅಲ್ಲಿ ಕ್ಯೂರ್ ಆಯ್ತು, ಬಟ್ ಜೀವನದಲ್ಲಿ ಹಿಂದೆ ನಾವು ನಿಜ. ಅದಕ್ಕೆ ಇವತ್ತು ಟೆಕ್ನಾಲಜಿ ಎಲ್ಲ ಇವತ್ತಾಯ್ತು ಎಲ್ಲ. ಅದಕ್ಕೆ ಅಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಹತ್ರ ಇವರಿಗೆ ಬೆಳಗ್ಗೆ ತಿಂಡಿ ಊಟ ಎಲ್ಲ ಕೊಡ್ಬೇಕು ಅಂತ ಅದೆಲ್ಲದು ಪ್ಲಾನ್ ಆಗಿದೆ. ಇವಾಗ ಇದು ಮಾಡ್ತೀವಿ. ಡೆಲ್ಲಿ ಲೀಡರ್ಸು ಕೂಡ ಹೆಂಗೆ ನಿನಗೆ ಇದೆಲ್ಲ ಐಡಿಯಾ ಬರುತ್ತೆ ಅಂತ ಅವಾಗ ನಾನು ಹೇಳ್ದೆ, ಹಿಂಗಿಗೆ ಹಿಂಗೆ ಅಂತ. ಶಿವಣ್ಣವ್ರದ್ದು ಬಂದ್ಮೇಲೆ ಯಾವ್ದೋ ಒಂದ್ 4-5 ಸ್ಕೂಲಿಗೆ ಹೋದಾಗ ಮಕ್ಕಳನ್ನ ಎಲ್ಲ ನನಗೆ ಅದೊಂದು ಅಭ್ಯಾಸ, ಹೋಗಿ ಮಾತಾಡಿಸ್ತೀನಿ ಅವ್ರನ್ನೆಲ್ಲ. ಇದು ಮಾತಾಡ್ಬೇಕಾದ್ರೆ ಒಂದೇ ಸತಿಗೆ ಟೀಚರ್ಸೇ, ಸರ್ ಒಂದು ಮಂಕಿ ಕ್ಯಾಪ್ ತರ ಇತ್ತು, ಒಂದ್ ಮಗು ಬಂತು, ಸ್ವಲ್ಪ ಮುದ್ದಾಗಿತ್ತು. ಸರ್ ಹಿಂಗೆ ಈ ಮಗುಗೆ ಕ್ಯಾನ್ಸರ್. ಸೊ ಯು ಆರ್ ಐಡೆಂಟಿಫೈಯಿಂಗ್ ಎ ಚೈಲ್ಡ್ ಇನ್ ದಟ್ ಹೋಲ್ ಸಿಸ್ಟಮ್. ಹೆಂಗ್ ಮಾಡ್ತೀರಾ ನೀವು? ಆ ಮಗುಗೆ ಹೇಳ್ಕೊಳ್ಳಾರ್ದು ಏನ್ ಅನ್ಸಿರ್ಬೋದು? ಸಿಗರೇಟ್ ಹೊಡಿಯಲ್ಲ, ಕುಡಿಯಲ್ಲ, ಏನು ಮಾಡಲ್ಲ, ಮಾಡೋರು ದೊಡ್ಡವರು, ಕ್ಯಾನ್ಸರ್ ಚಿಕ್ಕವರಿಗೆ. ಅದಿಂಗೆ. ಸೊ ಇಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ. ಸೊ ಟ್ರೀಟ್ಮೆಂಟ್ ತಗೊಂಡಾಗ ಸುಸ್ತಾಗುತ್ತೆ. ಶಿವಣ್ಣವ್ರದ್ದು ನಾನು ನೋಡಿದೆ, 2-3 ಡೇಸ್ ಸ್ವಲ್ಪ ಸುಸ್ತಾಗುತ್ತೆ. ಸುಸ್ತ ಆದ್ಮೇಲೆ ಮತ್ತೆ ನಾರ್ಮಲ್ ಆಗ್ತಾರೆ. ಅವಾಗ ಕಲಿಕೆಗೆ ಹಿಂದೆ ಹೋಗ್ಬಾರ್ದು. ನಿಜ. ಆಮೇಲೆ ಎಷ್ಟು ಜನರು ಕ್ಯಾನ್ಸರ್ ಇದೆ ಬಿಡಾಯ ಸಾಯ್ತಾರೆ ನಮ್ಮ ಮಕ್ಕಳು ಅಂತೇಳಿ, ಅದು ಇದಾವೆ ಎಕ್ಸಾಂಪಲ್. ನಿಜ ಇದೆ ಸರ್. ಇದೆಲ್ಲ ಆಗಬಾರ್ದು. ಅದಕ್ಕೋಸ್ಕರ ನಾ ಏನ್ ಮಾಡಿದೆ, ಬೀದರ್ ಗುಲ್ಬರ್ಗ ಯಾರೋ ಕೂಲಿ ಮಾಡೋರು, ತಂದೆ ತಾಯಿನೂ ಬರ್ಲಿ, ಕೂಲಿ ಮಾಡೋದ್ ಬೇಡ, ಅವ್ರಿಗೂ ಬಟ್ಟೆ ಕೊಡ್ತೀನಿ, ಊಟ ಕೊಡ್ತೀನಿ, ತಿಂಡಿ ಕೊಡ್ತೀನಿ, ಮಕ್ಕಳ ಜೊತೆ ಪೋಷಕರು. ಎಸ್, ಬಿಕಾಸ್ ಅವರು ಟ್ರೀಟ್ಮೆಂಟ್ ಅಲ್ಲಿ ಇರ್ತಾರೆ. ಸೊ ದೇ ವಿಲ್ ಬಿ ಆನ್ ದ ಅದರ್ ಸೈಡ್. ಮಧ್ಯ ಬೇಕಾದ್ರೆ ಅವ್ರು ಊರಿಗೆ ಹೋಗಿ ಕೂಲಿ ಮಾಡ್ಕೊಂಡ್ ಬರ್ಲಿ, ಅವ್ರಿಗೆ ಏನಾದ್ರು ಸ್ವಲ್ಪ ದೊಡ್ಡವ್ರು ಇದ್ರೆ. ಇಲ್ಲ ತಾಯಿ ಇರ್ಲಿ, ಬೇಕಾದ್ರೆ ತಂದೆ ಮತ್ತೆ ಹೋಗಿ ಕೂಲಿ ಮಾಡಿದ್ರೆ, ಅವ್ರು ಕೆಲಸ ಮಾಡಿದ್ರೆ, ಅವ್ರು ಇನ್ನೇನೋ ಕೆಲಸ ಮಾಡಿದ್ರೆ ಮಾಡ್ಲಿ. ಬಟ್ ವಿ ವಿಲ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಆಫ್ ಟೇಕಿಂಗ್ ಕೇರ್ ಆಫ್ ಎಜುಕೇಶನ್. ಅವಾಗ ಕಲಿಕೆಗೆ ಪ್ಲಸ್
ಅವ್ರನ್ನ ಕಿದ್ವಾಯಿಗೆ, ಬೇಕಂದ್ರೆ ಎಲ್ಲ ಕಿದ್ವಾಯಿಲೆ ಈ ತರ ಎಲ್ಲ ಟ್ರೀಟ್ಮೆಂಟ್ ಆಗೋದು, ಅಲ್ಲೂ ಕೂಡ ಫ್ರೀ ಇರೋದ್ರಿಂದ ನಾವೇ ಟ್ರಾನ್ಸ್ಪೋರ್ಟೇಷನ್ ಕರ್ಕೊಂಡು ಹೋಗ್ತೀವಿ ಬರ್ತೀವಿ. ಸ್ಕೂಲಲ್ಲಿ ಬೆಳಗ್ಗೆ ಹಾಲು ಕೊಡ್ತೀವಿ, ಮಧ್ಯಾಹ್ನ ಊಟ ಕೊಡ್ತೀವಿ, ಮತ್ತೇನು ಕೊಡೋದಿಲ್ಲ. ಇಲ್ಲಿ ತಿಂಡಿ ಊಟ ತಂದೆ ತಾಯಿಯವ್ರಿಗೂ ಕೂಡ ಪ್ಲಸ್ ಮಧ್ಯಾಹ್ನ ಊಟ ಇದ್ರದ್ದೆಲ್ಲದೂ ಕೂಡ. ಇದಕ್ಕೆ ನಾನು ಈ ಕಾನ್ಸೆಪ್ಟ್ ಹೇಳಿದ ತಕ್ಷಣ ಒಬ್ಬ ವ್ಯಕ್ತಿ ಹೀಗೆ ನಾ ಮಾತಾಡ್ತಾ ಇದ್ದೆ, ನೀವು ಎಷ್ಟು ಬೇಗ ಬಿಲ್ಡಿಂಗ್ ಕಟ್ಬೋದು ಅಂತ ಹೇಳಿ. ಅವನಿಗೆ ಈ ಕಾನ್ಸೆಪ್ಟ್ ನೋಡಿ, ಸರ್ ದೇವರೆಲ್ಲ ಕೊಟ್ಟಿದ್ದಾನೆ ಸರ್, ನಮಗೆ ನೀವು ಪರ್ಮಿಷನ್ ಕೊಟ್ರೆ ದಯವಿಟ್ಟು ಈ ಮಕ್ಕಳಿಗೋಸ್ಕರ ನಾನು ಒಂದು ಬಿಲ್ಡಿಂಗ್ ಫ್ರೀ ಆಗಿ ಕಟ್ಕೊಡ್ತೀನಿ ಸರ್ ಅಂತ. ಸೊ 2 floors ನ 6 months ಒಳಗೆ ಕಂಪ್ಲೀಟ್ ಫಿನಿಶ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತಾನೆ. ಬೆಂಗಳೂರಲ್ಲೇ ಆಗ್ಬೇಕು, ಯಾಕಂದ್ರೆ ಅವಾಗ ಮಕ್ಕಳಲ್ಲ, ನಾ ಬೇರೆ ಕಡೆ ತೆಗಿಯಕ ಆಗಲ್ಲ, ಎಲ್ಲಿದೆ. ಆಮೇಲೆ ಕಿದ್ವಾಯ್ ಹತ್ರ ಜಾಗನೂ ನೋಡಿದೀನಿ. ನಾಳೆ ನಾಡ್ದು CM ಅವ್ರ ಹತ್ರ ಮಾತಾಡಿ ಈ ಜಾಗನ ನನಗೆ ಕೊಟ್ರೆ, ಆಮೇಲೆ ಇದಕ್ಕೆ ದುಡ್ಡು ಸ್ಪೆಷಲ್ ಗ್ರಾಂಟ್ ತಗೊಳ್ಳಲ್ಲ, ಎಲ್ಲ ಡೋನರ್ಸ್ ಕೊಡ್ತಾ ಇದಾರೆ, ಅದ್ರಲ್ಲೇ ಮುಗಿಸ್ಬಿಡ್ತಿದೆ. ನಾವೇನಂದ್ರೆ ಮೇಂಟೆನೆನ್ಸ್ ಮ್ಯಾನೇಜ್ಮೆಂಟ್ ಇದಕ್ಕೆ. ನಾನ್ ಸ್ವಲ್ಪ ಅದ್ರೊಳಗೆ ಸ್ವಲ್ಪ ನಂಗೆ ತಲೆ ಮುಚ್ಚಿಡಿದ್ ಬಿಟ್ಟಿದೆ. ಹೋಗೋದು, ಮಕ್ಳ ಹೆಸರು ದುಡ್ಡು ತರೋದು, ಮಕ್ಳಿಗೆ ಫೆಸಿಲಿಟಿ ಕೊಡೋದು, ಅದೇನೋ ಒಂದು. ಅಂಡ್ ದೇವರಿಗೆ ದುಡ್ಡು ಕೇಳಿದಾಗ ಒಂದು ಲಿಮಿಟ್ ಅಲ್ಲಿ ಇರ್ತಾರೆ. ಮಕ್ಳು ಅಂದಾಗ 10 ರೂಪಾಯಿ ಇರೋದು 20 ರೂಪಾಯಿ ಆಗುತ್ತೆ. ಆ ತರ ಹೃದಯ ಇರ್ತಕ್ಕಂಥ ಶ್ರೀಮಂತಗಳು ಇದಾರೆ. ಅಂತವ್ರು ಹುಡುಕ್ಬೇಕಾಗತ್ತೆ. ನಾನ್ ಪುಣ್ಯ ಮಾಡಿದೀನಿ, ಅದೆಲ್ಲ ನಡೀತಾ ಇದೆ. ಅದಕ್ಕೆ ಕೆಲಸ CM ಅವರು ಹೇಳ್ತಾರಂತೆ, ಏನಂದ್ರೆ ಎಲ್ಲರೂ ದುಡ್ಡು ಬಂದು ಕೇಳ್ತಾರೆ, ಇವ್ನ ದುಡ್ಡು ತಗೊಂಡ್ಬರ್ತಾರೆ. ಐ ಥಿಂಕ್ ಮಕ್ಕಳು ಅದನ್ನ ಹೇಳಿದ್ದಲ್ಲ, ಕಷ್ಟ ಅಂತ ಅನ್ಕೋಬಾರ್ದು, ಇಲಾಖೆ ಪುಣ್ಯ ಅನ್ಕೋಬೇಕು. ನಿಜ ನಿಜ. ಅದನ್ನ ಅದು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಇಂಥ ಕೆಲಸ ಸಿಕ್ಕಿದೆ. ಎಲ್ಲಾ ಕಷ್ಟನೂ ಒಂದೇ ಅನುಭವ ಸಿಕ್ಕರೆ ಮುಂದೆನೂ ಕೂಡ ಅದು ನಮ್ಮ ರಾಜಕೀಯ ಜೀವನದಲ್ಲಿ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನನ್ಗೆ ಅನ್ಸುತ್ತೆ. ಐ ಥಿಂಕ್ ವಿ ಶುಡ್ ಡೂ ದಿಸ್ ಅಂಡ್ ವಿ ಕನೆಕ್ಟ್ ಟು ಪೇರೆಂಟ್ಸ್, ಸೊಸೈಟಿ, ನಮ್ಮ ಸಮಾಜದಲ್ಲೂ ಕೂಡ ನಮ್ಮನ್ನ ಗುರುಸ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಟೀಕಾ ಟಿಪ್ಪಣಿಗಳು ಸ್ವಲ್ಪ ಹರ್ಟ್ ಆಗುತ್ತೆ ಕೆಲವು ಸತಿ. ನನ್ನನ್ನ ಒಂದು ಮಾಧ್ಯಮದವರು ಅವ್ರು ಗೊತ್ತಿರೋರೆ ಪಾಪ ಗೆದ್ಲು ಹುಳನ ಲೈಬ್ರರಿ ಇಟ್ರೆ ಏನಾಗುತ್ತೆ ಅಂತ ಹೇಳಿ ಬರೆದ್ಬಿಟ್ರು. ಇದೆಲ್ಲ ಏನಾಗುತ್ತೆ, ಸಿ ಶುಡ್ ಅಲೋ ನನ್ಗೆ ಏನಿದೆ ಅಂತ. ಬಂಗಾರಪ್ಪರು ಏನಂತ ನಿಮ್ಗೆ ಏನ್ ಗೊತ್ತಿತ್ತ? ಈಗ ಹೋದ್ಮೇಲೆ ಇವತ್ತು ನೆನ್ಸ್ಕೊತೀರ ಯಾಕೆ? ಬಿಡಿ, ಯಾಕೆ ಅಷ್ಟು ಟೀಕಾ ಟಿಪ್ಪಣಿನ ಹೇರ್ ಬಗ್ಗೆ ಎಲ್ಲ ನಮ್ ವಿಜೇಂದ್ರ ಅವ್ರು ಮಾಡ್ತಾ ಇದ್ರು. ಓಕೆ, ಒನ್ ಡೇ ಪಾಪ ಅವರು ಫೋನ್ ಮಾಡಿಲ್ಲ, ಮದರ್ ತುಂಬಾ ಪರ್ಸನಲ್ ಆಗಿ ತಗೊಬೇಡಿ ಹೇಳಿದೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಅಂತ ವಿಜೇಂದ್ರ ಕಾಲ್ ಮಾಡಿದ್ರು. ಹಂಗೆ ಮಾಡಿದ್ರು. ಆಮೇಲೆ ಬೇರೆ ವಿಚಾರಕ್ಕೂ ಅಷ್ಟೇ, ಯಾಕಂದ್ರೆ ನಾನು ಸ್ವಲ್ಪ ತೀಕ್ಷ್ಣವಾಗಿ ಮಾತಾಡ್ಬಿಡ್ತೀನಿ, ಯಾಕಂದ್ರೆ ನನಗೆ ಅದೊಂದು ಅಭ್ಯಾಸ ಇದೆ. ನಾನು ಸ್ವಲ್ಪ ಹಿಂದೆ ಮುಂದೆ ನೋಡಕ್ ಆಗಲ್ಲ ಸಿಚುವೇಶನ್ ಅಲ್ಲಿ. ಬಟ್ ಗೌರವದಿಂದ ಮಾಡಿದ್ರೆ ಐ ಥಿಂಕ್ ಎವ್ರಿಬಡಿ ವಿಲ್ ಗೆಟ್ ಬ್ಯಾಕ್. ಇಟ್ಸ್ ಓಕೆ, ಅವರು ರಾಜಕಾರಣ ಮಾಡ್ಬೇಕು, ನಾನ್ ಮಾಡ್ಬೇಕು, ಎಲ್ಲರೂ ಮಾಡ್ಬೇಕು. ಅದು ನಾವು ನಡ್ಕೊಂಡ್ ಬರ್ತಕ್ಕಂಥ ರೀತಿ. ಬಟ್ ನೀವು ಏನೋ ಒಂದು ಕೊಟ್ಟಾಗ ಅದಕ್ಕೆ ಪ್ರತಿ ಉತ್ತರ ಕೊಡ್ಬೇಕಾಗತ್ತೆ. ಹೌದು ಸರ್. ನಿಮ್ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೇಕು, ಮತ್ತೆ ಅದು ನನ್ನ ಡ್ಯೂಟಿ. ಸೊ ನಿಮ್ಮ ಸಿಚುವೇಶನ್ಗೆ ಐ ವಿಲ್ ಕ್ರಿಯೇಟ್ ಮೈ ಓನ್ ಸಿಚುವೇಶನ್, ಐ ವಿಲ್ ಗಿವ್ ಇಟ್, ಐ ಡೋಂಟ್ ಕೇರ್. ಎಂಡ್ ಆಫ್ ದ ಡೇ ನಾವು ಹೊಟ್ಟೆಗೆ ಅನ್ನ ತಿನ್ನೋದು, ಸಾಯೋವರೆಗೂ ನನಗೆ ತೊಂದರೆ ಇಲ್ಲ. ಸೇವೆ ಅವಕಾಶಕ್ಕೆ ಸಿಕ್ಕಿದೆ ಅವಕಾಶ, ನಾ ಮಾಡವ್ನೆ. ಓಕೆ, ಬೆಳಗ್ಗೆ ಆಫೀಸರ್ಸ್ ಜೊತೆ ಮಾತಾಡ್ತಾ ಇದ್ರಿ, ಅಬ್ಸರ್ವ್ ಮಾಡ್ತಾ ಇದ್ದೆ. ಅರ್ನ್ ವೈಲ್ ಯು ಲರ್ನ್. ಥಾಟ್ಸ್ ಹೇಗ್ ಬರುತ್ತೆ? ಇಲ್ಲ ಏನಾಯ್ತು, ಸ್ಕಿಲೆಟ್ ಸ್ಕೂಲ್ ಅಂತ ಹೇಳಿ ಮಕ್ಕಳು ಬರೀ ಓದ್ಬೇಕಾ? ಊರಲ್ಲಿ ಒಂದು ಗಿಡ ನೆಡ್ಲಿ, ಒಂದು ಬೋಟ್, ನಮಗೆಲ್ಲ ಬೋಟ್ ಹೇಳ್ಕೊಡೋರು. ಇನೋವೇಷನ್, ಮಕ್ಕಳಿಗೆ ಇನೋವೇಷನ್ ಐಡಿಯಾ ಬಂದ್ರೆ ಮೈಂಡ್ ಎಕ್ಸ್ಪ್ಲೋರ್ಡ್ ಆಗುತ್ತೆ, ಇನೋವೇಟಿವ್ ಥಿಂಕಿಂಗ್ ಹೋಗುತ್ತೆ. ಇಲ್ಲ ಎ ಆದ್ಮೇಲೆ ಬಿ ಆದ್ಮೇಲೆ ಸಿ ಆದ್ಮೇಲೆ ಡಿ ಅಲ್ಲ, ಈ ABCD ನ ಸೇರಿಸಿ ವರ್ಡ್ ಮಾಡೋದು, ಇದನ್ನ ಡಿಫ್ರೆಂಟ್ ಕಾಂಬಿನೇಷನ್ ಮಾಡೋದು, ಇಟ್ಸ್ ಅ ನ್ಯೂ ಟೆಕ್ನಾಲಜಿ. ಹೌದು, ಯು ಹ್ಯಾವ್ ಟು ಕೀಪ್ ಡೂಯಿಂಗ್, ಯು ಹ್ಯಾವ್ ಟು ಎಕ್ಸ್ಪ್ಲೋರ್ಡ್. ಹೌದು. ಸೊ ಏನಾಯ್ತು, ಸ್ಕಿಲ್ ಎಟ್ ಸ್ಕೂಲ್. ಸೊ ಮಕ್ಕಳಿಗೆ 8ನೇ ಕ್ಲಾಸ್ ಆದ್ಮೇಲೆ ಅವ್ರಿಗೆ ದುಡಿಯೋ ಹುಮ್ಮಸ್ ಇರುತ್ತೆ. ಸೊ ದುಡಿಬೇಕು ಅಂದ್ರೆ ಅವ್ರಿಗೆ ಅನುಭವ ಬೇಕು. ನೀವು ಓದಿದ ತಕ್ಷಣ ಥಿಯರಿಯಲ್ಲಿ 90% ತಗೊಂಡ ತಕ್ಷಣ ಇಟ್ ಡಸಂಟ್ ಮೀನ್ ದಟ್ ಪ್ರಾಕ್ಟಿಕಲಿ ಯು ಆರ್ ಫಿಟ್ ಟು ವರ್ಕ್. ನಿಜ. ಅದು ಅಳವಡಿಸ್ಕೋಬೇಕಂದ್ರೆ ನಿಮಗೆ ಸ್ಕಿಲ್ ಎಟ್ ಸ್ಕೂಲ್ ಕೊಡಬೇಕು. ಸೊ ಸರ್ಕಾರಿ ITI ಏನೇನಿದಾವೆ ನಮ್ದು, ಅವ್ರು ಹೋಗಿ ಹೇಳ್ಕೊಡೋದು, ಅವ್ರನ್ನ ಮಕ್ಕಳನ್ನ ಕರ್ಕೊಂಡು ಹೋಗೋದು, ವಾರದಲ್ಲಿ 1 ದಿವಸ ಇಲ್ಲ 2 ವಾರಕ್ಕೆ 1 ದಿವಸ ಸುಮ್ನೆ ITI ಟೂಲ್ಸ್, ಈ ನಟ್ ಅಂದ್ರೆ ಹಿಂಗಿರುತ್ತೆ, ಹಿಂಗ್ ಮಾಡ್ತಾರೆ, ಒಂದು ಕೊಟ್ರೆ ಹೌದಾ ಗುರು ಹಿಂಗ್ ಮಾಡ್ತಾರ ಅನ್ನೋದು ನಾನ್ ನೋಡಿದೀನಿ ಕಣೋ ಅಂತಾರೆ. ಆಗಲೇ ನಟ್ಟು ಬೋಲ್ಟ್ ಮಾಡಕ್ ಹೋಗ್ಬಿಡ್ತಾನ ಅವನು, ಸ್ಪಾನರ್ ಇಟ್ಕೊಂಡ್ಬಿಡ್ತಾನೆ. ಇಲ್ಲಿ ನಟ್ಟು ಬೋಲ್ಟ್ ಸ್ಪಾನರ್ ಅಂತ ಹುಡ್ಕೊಂಡು ಹೋಗೋದು, ಅದು ಒಂದು. ಈ ಅರ್ನ್ ವೈಲ್ ಲರ್ನ್ ಅನ್ನೋದು ನಮ್ CEO ಹೇಮಂತ್ ಅಂತ ಹೇಳಿ, ಹೊಸದಾಗ ಫಸ್ಟ್ ಟೈಮ್ CEO ಅನ್ಸುತ್ತೆ, ಅವ್ರು ಮುಂಚೆ AC ಏನೋ ಆಗಿದ್ರು. ಸಚ್ ಇನೋವೇಟಿವ್ ಪರ್ಸನ್ ಹೂಮ್ ಯು ಮೆಟ್.
ಲಾಸ್ಟ್ ಟೈಮ್ ಒಂದು ಗಿಫ್ಟ್ ಕಳ್ಸಿದ್ರು, ಎಲ್ಲ ಗುಡಿ ಕೈಗಾರಿಕೆ ಮಾಡಿದ್ದು. ಓಕೆ. ವಿಶ್ವ ಅಂತ ಬಂಗಾರಪ್ಪಾಜಿ ಅವ್ರ ಹೌದು, ಕಾರ್ಯಕ್ರಮ. ಹೌದು, ಅದು ಹೌದು. ನೆನಪಾಗ್ಬಿಡ್ತು. CM ಅವ್ರಿಗೆ ಕೊಟ್ಟು ಫೋಟೋ ಹೊಡಿಸ್ದೆ, DCM ಅವ್ರಿಗೆ ಕೊಟ್ಟು ಫೋಟೋ ಹೊಡಿಸ್ದೆ, ಮಿನಿಸ್ಟರ್ಗಳಿಗೆ ಕೊಟ್ಟು ಫೋಟೋ ಹೊಡಿಸ್ದೆ, ಎಲ್ಲ ಮಾಡಿದೆ. ಸೊ ಗುಡಿ ಕೈಗಾರಿಕೆ ಉಳಿಬೇಕು. ಈಗ ನನಗೆ ಸಂಬಳ ಬರ್ತಾ ಇದೆ, ನಾನು ಕೂಲಿ ಮಾಡ್ತೀನಿ, ನನಗೆ 400-500 ರೂಪಾಯಿ ಬರುತ್ತೆ. ನಾನು ಸುಮ್ಮನೆ ಸ್ಪೇರ್ ಟೈಮ್ ಅಲ್ಲಿ ಒಂದು ದೀಪ ಮಾಡ್ತೀನಿ, ಒಂದು ಚಿತ್ತಾರ ಮಾಡ್ತೀನಿ. ಈ ಕಡೆ ಹಸೆ ಚಿತ್ತಾರ ಅಂತಾರೆ, ಇದೆಲ್ಲ ಸಂಸ್ಕೃತಿ. ಈ ಕಡೆ ಎಲ್ಲ ಬೇರೆ ಬೇರೆ ಕಡೆಗೆ ಚನ್ನಪಟ್ಟಣದಲ್ಲಿ ಎಂತದ್ದು ಗೊಂಬೆ ಮಾಡ್ತಾರೆ. ಹೌದು. ಇನ್ನೊಂದ್ ಕಡೆ ಇನ್ನೊಂದು ಹಪ್ಪಳ ಮಾಡ್ತಾರೆ, ಸಂಡಿಗೆ ಮಾಡ್ತಾರೆ, ಜೋಳದ ರೊಟ್ಟಿ ಮಾಡ್ತಾರೆ. ಜೋಳದ ರೊಟ್ಟಿ ನಾವು ಮಾಡಲ್ಲ, ನಮಗೆ ಮಾಡಕ್ ಬರಲ್ಲ ಇಲ್ಲ ಹೌದು, ಮಕ್ಕಳಿಗೆ. ಅದಕ್ಕೆ ನಾವು ಪರ್ಚೇಸ್ ಮಾಡ್ತೀವಿ. ಹಾ. ನಾವು ಪರ್ಚೇಸ್ ಮಾಡೋದ್ರಿಂದ ಒಂದು ಉದ್ಯೋಗ ಸೃಷ್ಟಿ ಆಯ್ತು. So, Correct. ಈ ತರದ್ದು ಮಾಡ್ಬೇಕಂದ್ರೆ, ಉಳಿಸ್ಬೇಕಂದ್ರೆ ನೀವು ಬೆಂಗಳೂರಲ್ಲಿ ಹೋಗಿ ಜೋಳದ ರೊಟ್ಟಿನ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ತಿಂತೀರಿ. ಕರೆಕ್ಟ್. ಅದ್ರ ಬದಲು ನಾವು ಅದನ್ನ ಹವ್ಯಾಸವಾಗಿ ತಗೊಂಡಾಗ ಹಾ. ಗುಡಿಗೈಗಾರಿಕೆ ಉಳಿತೆ, ನಮ್ದು ಟ್ರೆಡಿಷನಲ್ ಸಂಪ್ರದಾಯ ಎಲ್ಲದೂ ಕೂಡ ಉಳಿತದೆ. ಆಯ್ದೊಳಗೆ ಅರ್ನ್ ವೈಲ್ ಯು ಲರ್ನ್ ಅಂತ ಹೇಳಿ ಮಾಡಿ ಮಕ್ಕಳಿಗೆ 8ನೇ ಕ್ಲಾಸ್ ಆದ್ಮೇಲೆ ಇಲ್ಲ 9ನೇ ಕ್ಲಾಸ್, ಅದು ನಮ್ಮ ಟೆಕ್ನಿಕಲ್ ಟೀಮ್ ಅಪ್ರೂವ್ ಮಾಡಬೇಕು. ಸೊ ಸ್ವಸಹಾಯ ಸಂಘಗಳಿದಾವೆ, ಎಲ್ಲಾ ಊರಲ್ಲಿ ಇದಾವೆ. ಅವ್ರು ಏನೋ ಒಂದ್ ಮಾಡಿ ಅರ್ನ್ ಮಾಡ್ತಾ ಇರ್ತಾರೆ. ಓಕೆ. ಅವ್ರು ಸಾಲ ಹೌದು, ತಗೊಂಡು ಹೌದು, ಅರ್ನ್ ಮಾಡ್ತಾರೆ. ಅವ್ರ ಜೊತೆಗೆ ಇವ್ರು ಹೋಗಿ ಅವ್ರ ಜೊತೆ ಕಲಿತಾರೆ. ಕಲ್ತಾದ್ಮೇಲೆ ಏನ್ ಮಾಡ್ತಾರೆ, ಅದು ಹಂಗೆ ಹಾಳಾಗ್ಬಾರ್ದು. ಅವ್ರಿಗೆ ಇಂಟ್ರೆಸ್ಟಿಂಗ್ ಬರ್ಬೇಕು. ಈಗ ದುಡ್ಡು ಹೋಗ್ಬಿಟ್ಟು ಅಲ್ಲೇನೋ ಹೋಗೋದು, ಗಾಂಜಾ ಮಾಡೋದು, ಇಲ್ಲಾಂದ್ರೆ ಹೋಗಿ ಕಾಡಿನ ಇನ್ನೇನೋ ತರೋದು, ಅದನ್ನ ಮಾಡೋದು, ಸೇಲ್ ಮಾಡೋದು, ಕೆಲಸದ ಕಳ್ತನ ಮಾಡೋದು, ಇಲ್ಲಾಂದ್ರೆ ಯಾವ್ದೋ ನಾವು ಒಪ್ಪಲ್ಲ, ಅದು ಮಾಡಿ ದುಡ್ಡು ಮಾಡೋದ್ರ ಬದಲು ಗೌರವದಿಂದ ಮಾಡಿದಾಗ ಆ ಗೌರವದ ಕ್ವಾಲಿಟಿ ಬರುತ್ತೆ. 10 ರೂಪಾಯಿ ದುಡಿದ್ರೆ ಅವ್ರು 10 ಕೋಟಿಗೆ ವ್ಯಾಲ್ಯೂ ನಾನ್ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಕೊಡ್ಬೇಕಂದ್ರೆ ಅರ್ನ್ ವೈಲ್ ಯು ಲರ್ನ್ ಅಂತ ನೆಕ್ಸ್ಟ್ ಇಯರ್ಗೆ. ಈ ವರ್ಷ CM ಅವರು ಅದು ಒಪ್ಲಿಲ್ಲ, ಯಾಕಂದ್ರೆ ನಾನು ರೆಡಿ. CM ಒಪ್ಲಿಲ್ಲ ಅಲ್ಲ, ನಾವು ಹೋಗ್ಲೇ ಇಲ್ಲ, ಅದು ಆಗ್ಲಿಲ್ಲ ನನಗೆ ಇದು ಮಾಡಕ್ಕೆ, ಏನೋ ಪ್ರೆಸೆಂಟ್ ಮಾಡೋದಕ್ಕೆ. ಈಗ ನಾನು ವಿ ಆರ್ ಡೂಯಿಂಗ್ ದಟ್, ಇದು ಏನು ಅರ್ನ್ ವೈಲ್ ಯು ಲರ್ನ್ ಅಂತ. ಸೊ ಅದಾದ್ಮೇಲೆ ಸ್ಯಾಟರ್ಡೆ ಸಂಡೇ ಅವ್ರ ಜೊತೆಗೆ ಹೋಗಿ ಕೆಲಸ ಮಾಡಿದ್ರು. ಈಗ ಒಂದು ದೀಪ ಮಾಡಿದ್ರು, ನಿಮಗೆ ಕಾಸ್ಟ್ ಬರೋದೇ 40 ರೂಪಾಯಿ. ಅದು ಹೌದು, ಹೌದು. ನಾವು ಸೇಲ್ ಮಾಡೋದು 100-120 ರೂಪಾಯಿ. ಈ 40 ರೂಪಾಯಿಗೆ ಇನ್ನೊಂದು 10 ರೂಪಾಯಿ ಕೊಟ್ಟ ಮಗು ಕೊಟ್ರೆ 5 ದೀಪ ಮಾಡಿದ್ರೆ 50 ರೂಪಾಯಿ ಆಯ್ತು. ಹೌದು. ಆ ವಾರ ಖರ್ಚಾಯ್ತಲ್ಲ. ಹೌದು, ಮಕ್ಕಳಿಗೆ ನಿಜ. ಮೊಟ್ಟೆ ಕೊಡ್ತೀವಿ, ಊಟ ನಿಜ, ಕೊಡ್ತೀವಿ, ನಿಜ. ಬಟ್ಟೆ ಕೊಡ್ತೀವಿ, ಶೂಸ್ ಕೊಡ್ತೀವಿ, ಸಾಕ್ಸ್ ಕೊಡ್ತೀವಿ, ಬುಕ್ಸ್ ನಿಜ. ಕೊಡ್ತೀವಿ, ಹೌದು. ಬೆಳಗ್ಗೆ ಹಾಲು ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಮನೇಲಿ 1-2 ಹೊತ್ತು ಊಟ ಮುಗೀತು. ಹೌದು. ಸ್ವಲ್ಪ ಖರ್ಚು ಕಾಸಿಗೆ ಒಳ್ಳೇದು. ಒಂದು ಚಾಕ್ಲೇಟ್, ಒಂದು ಲಾಲಿಪಾಪ್, ನಿಜ ಸರ್. ಒಂದು ಐಸ್ ಕ್ರೀಮು ಮಾಡಿ. ಹೌದು. ಬಟ್ ಕಾನ್ಫಿಡೆನ್ಸ್, ಹೌದು. ಅರ್ನ್ ವೈಲ್ ಯು ಲರ್ನ್ ಅಂದ್ರೆ ಕರೆಕ್ಟ್. ನೀವ್ ಯಾವಾಗ ಶಿಕ್ಷಣವನ್ನ ತಗೊಳ್ತೀಯ ಅವಾಗ ನೀನು ದುಡಿತಾ ಇದೀಯಾ. ಸೊ ಈಗ 10 ರೂಪಾಯಿ ದುಡಿಯೋದನ್ನ ಏನ್ ಮಾಡ್ತೀರಿ, ನಿಯತ್ತಾಗಿ ನಾಳೆ ಕಷ್ಟಪಟ್ಟು ನಿಯತ್ತು ಅಂತ ಹೇಳಿ ಬರುತ್ತೆ. ಕರೆಕ್ಟ್. ಗೌರವ ಬರುತ್ತೆ, ತಂದೆ ತಾಯಿಯವ್ರಿಗೆ ಹೆಮ್ಮೆ ಬರುತ್ತೆ, ಜೀವನದಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ನಿಜ ಸರ್. ಅರ್ನ್ ವೈಲ್ ಯು ಲರ್ನ್. ಮತ್ತೊಂದ್ ಕಡೆ ಸರ್, ಶಿವಮೊಗ್ಗದ ವಿಚಾರಕ್ಕೆ ಬರೋದಾದ್ರೆ ಸುಮಾರು 70 ವರ್ಷಗಳ ಸಮಸ್ಯೆ ಶರಾವತಿ ಸಂತ್ರಸ್ತರದ್ದು. ಆಯ್ತಾ, ಎಲ್ಲ ಒಂದ್ ಕಡೆ ಬಿಜೆಪಿ ಸರ್ಕಾರ ಇದ್ದಾಗ ಹಕ್ಕುಪತ್ರನ ರದ್ದು ಮಾಡಕ್ಕೆ ಹೊರಟಿತ್ತು. ಅದರ ಹೋರಾಟ ಈಗ ನೀವು ಶುರು ಮಾಡಿದೀರಾ. ಹಕ್ಕುಪತ್ರವನ್ನ ಮಧು ಬಂಗಾರಪ್ಪ ಅವರೇ ಕೊಡ್ತಾರೆ ಅನ್ನೋ ಮಾತು ನಿಜ ಆಗುತ್ತಾ ಸದ್ಯದಲ್ಲಿ? ನಾನ್ ಕೊಟ್ರೆ ಅದು ನನ್ ಪುಣ್ಯ ಅಂತ ಹೇಳಿ ಅನ್ಸುತ್ತೆ. ಯಾಕಂದ್ರೆ ಬಂಗಾರಪ್ಪಾಜಿಯವರು, ಕಾಗೋಡು ತಿಮ್ಮಪ್ಪಾಜಿಯವರು, ಮತ್ತೆ ಬೇರೆ ಬೇರೆ ಹೋರಾಟಗಾರರು ಅವರನ್ನು ನಂಬಿ ಇವತ್ತೇನಾದ್ರು ನಿಮ್ ಮನೇಲಿ ಬೆಳಕಿದೆ, ನನ್ ಮನೇಲಿ ಬೆಳಕಿದೆ, ನಿಮ್ಮ ಕ್ಯಾಮ್ರಾದಲ್ಲಿ ಇವತ್ತು ಪವರ್ ಇದೆ ಅಂದ್ರೆ ಹೌದು, ಇಟ್ ಇಸ್ ಬಿಕಾಸ್ ಆಫ್ ಅವರ್ ಸ್ಯಾಕ್ರಿಫೈಸ್. ನಿಜ ಸರ್. ಅವ್ರ ಮನೆ ಮಠ ಎಲ್ಲ ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಹಸು, ಕರು, ನಾಯಿ, ಕುರಿ ಎಲ್ಲದನ್ನು ತಗೊಂಡು ಬೇರೆ ಕಡೆಗೆ ಹೋದ್ರು. ಡ್ಯಾಮ್ ಬಂದ್ಮೇಲೆ ಪವರ್ ಜನರೇಷನ್ ಸ್ಟಾರ್ಟ್ ಆಯ್ತು. ಹೌದು. ಸೊ ಅವ್ರಿಗೆ ಯಾರು ಈ ಹಣತೆ ತರ ಆಗೋಗ್ಬಿಟ್ಟಿದ್ದಾರೆ. ಹಣತೆ ಮೇಲೆ ದೀಪ ಲೈಟ್ ಇರುತ್ತೆ, ದೀಪದ ಕೆಳಗೆ. ಸೊ ಅದಾಗ್ಬಾರ್ದು ಅಂತ ಒಂದು ಹೋರಾಟ ಸ್ಟಾರ್ಟ್ ಮಾಡಿದೆ. ನಾನು ಅಧಿಕಾರದಲ್ಲಿ ಇದ್ದಿದ್ದು ಇವಾಗ್ಲೇನೆ. ಅಧಿಕಾರ ಮುಗಿಸಿ 2 years 2 months ಆಯ್ತು. ಇದು ಸೆಂಟ್ರಲ್ ಗವರ್ಮೆಂಟ್ ಹೆಲ್ಪ್ ಬೇಕು, ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗಿದೆ. ನಿಜ. ಇದು ಕ್ಯಾನ್ಸಲ್ ಮಾಡ್ತಾರ ಹಕ್ಕುಪತ್ರ ಅಲ್ಲ, ಪ್ರಯತ್ನ ಅಲ್ಲ, ಕ್ಯಾನ್ಸಲ್ ಮಾಡೇಬಿಟ್ರು. ಈಗ ನಾವು ಅದನ್ನ ಒಂದು ಹಂತಕ್ಕೆ ತಂದು ಸುಪ್ರೀಂ ಕೋರ್ಟ್ ಅಲ್ಲೂ ಹಾಕಿ 9,000 ಎಕರೆ ಕೂಡ ಬಿಡುಗಡೆ ಮಾಡಿಸ್ತಕ್ಕಂಥದ್ದು ಹಂತಕ್ಕೆ ಬಂದಿದೆ. ಅದ್ರ ಜೊತೆಗೆ ಕೆಲವರು ಹೆಚ್ಚುವರಿ ಮಾಡಿರ್ತಕ್ಕಂಥದ್ದು ಮತ್ತೆ ಬಡವರು ಯಾರ್ಯಾರು ಆ ಟೈಮಲ್ಲಿ ಇನ್ನುಳ್ಕಿ ತಗೊಂಡಿದ್ದು ಅದು ಕೂಡ ಸರ್ವೆ ನಡೀತಾ ಇದೆ. ನನಗ್ ವಿಶ್ವಾಸ ಇದೆ, ಯಾಕಂದ್ರೆ ಮಾನ್ಯ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಿದ್ದಾಗ DK ಶಿವಕುಮಾರ್ ಸಾಹೇಬ್ರು ಪಕ್ಷದ ಅಧ್ಯಕ್ಷರು ಈಗಲೂ ಕೂಡ ಇದ್ದಾರೆ, ಅವಾಗ್ಲೂ ಕೂಡ ಇದ್ದಾಗ ಶಿವಮೊಗ್ಗದಲ್ಲಿ ನಾನೊಂದು ರಿಕ್ವೆಸ್ಟ್ ಮಾಡಿದ್ದೆ ಸುರ್ಜೇವಾಲಾ ಸಾಹೇಬ್ರ ಎದುರುಗಡೆ, ನೀವಿಬ್ರು ಒಟ್ಟಿಗೆ ಬರ್ಬೇಕು, ಒಟ್ಟಿಗೆ ಬಂದು ನಮ್ ಜನರಿಗೆ ಪ್ರಾಮಿಸ್ ಮಾಡ್ಬೇಕು, ನಮ್ ಸರ್ಕಾರ ಬಂದ್ರೆ ನಿಮಗೆ ಹಕ್ಕುಪತ್ರ ಕೊಡಿಸ್ತೀವಿ ಅಂತ. ಅದನ್ನ ಬಂದು ಇಬ್ರು ಕೂಡ ಹಿಂಗೆ ಥಮ್ಸ್ ಅಪ್ ಮಾಡಿದ್ರು. ಆ ಫೋಟೋ ನನ್ನ ಹತ್ರ ಈಗಲೂ ಕೂಡ ಇದೆ, ಜನರು ಕಣ್ಣಾರೆ ನೋಡಿದ್ದಾರೆ.
ಅದು ಕಮಿಟ್ಮೆಂಟ್ ಇವತ್ತು ಕೂಡ ಸಿದ್ದರಾಮಯ್ಯ ಸಾಹೇಬರಿಗಿದೆ. ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, ಮಧು ಇದನ್ನ ಯಾವುದೇ ಕಾರಣಕ್ಕೂ ನೀನೇ ಕುತ್ಕೊಂಡು ನೀನೇ ಮಾಡಬೇಕು ಅಂತ. ಅದ್ರ ಜೊತೆಗೆ ನಮ್ ಗೋಪಾಲ್ ಕೃಷ್ಣ ಅವ್ರು ಇರ್ಲಿ, ಮತ್ತೆ ನಮ್ಮ ಸಂಗಮೇಶ್ವರ್ ಅವ್ರು ಇರ್ಲಿ, ಆ ಕಡೆ ಭಾಗದಲ್ಲಿ ಕಿಮ್ಮನೆ ರತ್ನಾಕರ್ ಅವರು, ನಮ್ಮ ಪಕ್ಷದ ಎಲ್ಲ ಮುಖಂಡರು, ಸಾರ್ವಜನಿಕರು ಯಾರ್ಯಾರಿದ್ದಾರೆ, ಮತ್ತೆ ಇಲಾಖೆಗಳನ್ನೆಲ್ಲ ತಗೊಂಡು ವಿಶ್ವಾಸಕ್ಕೆ ತಗೊಂಡು ನಾವು ಅದನ್ನ ಸರಿ ಮಾಡ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ತಾ ಇದೀವಿ. ಅದು ಕ್ಲಿಯರ್ ಆಗುತ್ತೆ, ಏನ್ ತೊಂದರೆ ಇಲ್ಲ. ನನಗ್ ವಿಶ್ವಾಸ ಇದೆ, ಬಡವರಿಗೆ ಹಕ್ಕನ್ನ ಕೊಡ್ತಕ್ಕಂಥದ್ದು ನಮ್ಮ ದೇಶದ ಕರ್ತವ್ಯ, ಅದಾಗುತ್ತೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ. ಓಕೆ ಶಿವಣ್ಣ ಬಾಯ್. ಸೊ ನನಗೆ ವಿಶ್ವಾಸ ಇದೆ, ಹಕ್ಕುಪತ್ರ ಕೊಡ್ಬೇಕು ಅವರಿಗೆ. ಎಷ್ಟೇ ಇದ್ರೂ ಕಾನೂನು ಕೂಡ ಸಡಿಲ ಮಾಡಿ ಕೊಡ್ಬೇಕಾಗತ್ತೆ. ಸ್ವಲ್ಪ ಅಲ್ಲಿ ಏನಾಗಿದೆ, ಕೆಲವರು ಹೆಚ್ಚುವರಿ ಮಾಡ್ಬಿಟ್ಟಿದ್ದಾರೆ. ಹೆಚ್ಚುವರಿ ಸ್ವಾರ್ಥಕ್ಕೆ ಮಾಡಿದ್ರೆ ಕಷ್ಟ ಆಗ್ತದೆ. ಅದು ನಾವು ಕರೆಕ್ಟ್ ಆಗಿ ಅದನ್ನ ನೋಡ್ಬೇಕಾಗತ್ತೆ. ನಾನು ಅದು ಕುತ್ಕೊಂಡು ನಾನ್ ಡಿಸಿಷನ್ ತಗೊಳ್ಳೋದಕ್ಕಾಗೋದಿಲ್ಲ, ಅದಕ್ಕೊಂದು ಕಾನೂನು ಇರುತ್ತೆ. ಬಡವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿದಾಗ ಅದು ಒಳ್ಳೇದೇ. ನಾನು ಸರ್ಕಾರಗಳಿಗೆ ಮತ್ತೆ ಈ ಒಂದು ಕೇಂದ್ರ ಸರ್ಕಾರದವರಿಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಪ್ಪ, ಈ ದೇಶದೊಳಗೆ ರಾಮನ್ ಲೋಹಿಯ ಅವರು ಬಗೈರ್ ಹುಕುಂ ಅಂತ ಹೇಳಿ ಒಂದು ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ನಾವು ಬಗರುಕುಂ ಮತ್ತೆ ಬಗರುಕುಂ ವರ್ಡ್ ಇಲ್ಲ, ಇಟ್ ಇಸ್ ಬಗೈರ್ ಹುಕುಂ. ಬಗೈರ್ ಇಸ್ ಉರ್ದು ವರ್ಡ್. ಹುಕುಂ ಅಂದ್ರೆ ವಿತೌಟ್ ಪರ್ಮಿಷನ್ ಹೋಗುವಂತ. ಅವ್ರು ಹೇಳ್ತಾರೆ, ಈ ದೇಶದ ಪ್ರಜೆ ನೀನು, ದುಡಿಯಕ್ಕೆ ನಿಂಗೆ ಜಮೀನ್ ಇಲ್ಲ ಅಂದ್ರೆ ನೀನ್ ಎಲ್ಲಿ ಬೇಕಲ್ಲಿ ಹೋಗಿ ದುಡಿಯಕ್ ಸ್ಟಾರ್ಟ್ ಮಾಡು, ಅದೇ ನಿನ್ ಜಮೀನು ಅಂತ ಹೇಳಿ ಒಂದು ಹೋರಾಟ ಮಾಡ್ತಾ ಇರೋದು. ಡೀಟೇಲ್ಸ್ ನನಗೆ ಗೊತ್ತಿಲ್ಲ, ರಾಮನ್ ಅವ್ರು ಲೋಹಿಯರು. ಹೌದು, ಅದನ್ನೆಲ್ಲ ನಮ್ಮ ತಂದೆಯವರೆಲ್ಲ ಇಷ್ಟಪಟ್ಟು ಅದಕ್ಕೆ ಅಡಿಕ್ಷನ್ ಆಗಿ ಜನರಿಗೆ ಸಹಾಯ ಮಾಡ್ತಕ್ಕಂಥದ್ದು ಮಾಡ್ಕೊಂಡು ಬಂದ್ರು. ಬಟ್ ಇಲ್ಲಿ ಏನಾಗ್ಬಿಟ್ಟಿದೆ, ನಮ್ಮನ್ನ ಕಳ್ಳರ ತರ ನೋಡ್ತಾರೆ. ಹೌದು, ಯಾಕಂದ್ರೆ ನಾವೆಲ್ಲ ಕಾಡ್ ಕದ್ದು ಬಿಟ್ಟಿದೀವಿ ಅಂತ. ಇರ್ಬೋದು ಕಾಡು ನಾಶ, ಬಟ್ ಅಗೇನ್ ನಿಮ್ಗೇನ್ ಇದು ಹೆಂಗ್ ಕಾಣಿಸ್ತಾ ಇದೆ? ಇದು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಇದೆಯಾ? ಇಲ್ಲ 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 ಸರ್. ಇಲ್ಲಿನು ಕಾಂಕ್ರೀಟ್ ಇದೆಯಾ? ಇಲ್ಲ. ಮರ ತೆಗೆದು ಅಡಕೆ ಮರ ಇರ್ಬೋದು, ಬಟ್ ಏನೋ ವ್ಯವಸಾಯ ಮಾಡ್ತಾ ಇರ್ಬೋದು. ಕಾಂಕ್ರೀಟ್ ಮಾಡಿಲ್ಲ ನಾವು. ನಿಜ. ಇದನ್ನ ಹೋಗ್ಬಿಟ್ಟು ಬೆಂಗಳೂರಲ್ಲಿ ಮಾಡಿರೋ ಲೂಟಿನ, ಹೌದು ಕರೆಕ್ಟ್, ಬೆಂಗಳೂರಲ್ಲಿ ಮಾಡಿರೋ ಲೂಟಿನ ನಮ್ಮ ಹಣೆ ಪಡಕ್ ಹಾಕ್ಬೇಡಿ. ಇದಕ್ಕೆ ಹೋಲಿಸಿ ಆಮೇಲೆ ನೀವ್ ಅದನ್ನ ಅಷ್ಟು ಈಸಿಯಾಗಿ ನಿಲ್ಸಕ್ಕೂ ಆಗಲ್ಲ, ತಗೊಳ್ಳಿ. ಬಹಳ ಕಷ್ಟ ಆಗುತ್ತೆ. ನೋಡಿ, ಇದು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅಂತ ಇಲ್ಲ ಇಲ್ಲ, ಖಂಡಿತ ಇದೆಲ್ಲ ಬಗರುಕುಂ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಟ್ರೈ. ಆಮೇಲೆ ಯಾರ್ ದ ಕಾಂಟ್ರಿಬ್ಯೂಟರ್ಸ್ ನಿಮಗೆ GDP ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದಾರೆ. ಏನೋ ಮರ ಕಟ್ ಮಾಡಿ ಏನೋ ಕೊಳ್ಳೆ ಹೊಡಿತಾ ಇದಾರೆ, ತಪ್ಪಾಗೋಗ್ಬಿಟ್ಟಿದೆ. ಹಿರಿಯರು ನಂಬ್ಕೊಂಡ್ ಮಾಡಿದ್ದಾರೆ, ಏನು ಮಾಡಕ್ಕಾಗಲ್ಲ. ಹೊಟ್ಟೆಗೆ ಹೌದು ಸರ್, ಕೆಲವರು ಅತಿಕ್ರಮಣ ಅತಿಯಾಗಿ ಮಾಡಿದ್ದಾರೆ, ನಾವ್ ಎಕ್ಸೆಪ್ಟ್ ಮಾಡಲ್ಲ, ನಾನು ಒಪ್ತೀನಿ ಅಂತ. ಬಟ್ ಹೊಟ್ಟೆಪಾಡಿಗೆ ಮಾಡಿದವ್ರನ್ನ ನೀವು ಈ ದೇಶದ ಪ್ರಜೆನ ಟೆರರಿಸ್ಟ್ ತರ ನೋಡಕ್ ಕರೆಕ್ಟ್ ಕರೆಕ್ಟ್. ನಿಮಗೆ ಅನ್ನ ಕೊಡೋರು ಯಾರು? ಹೌದು, ಅನ್ನದಾತ. ಅದೇ ಸೊ ಅದನ್ನ ನಮ್ ತಂದೆಯವರು ಇಂಥವ್ರನ್ನೆಲ್ಲ ನಂಬ್ಕೊಂಡು ಮಾಡಿರೋದ್ರಿಂದ ಐ ಥಿಂಕ್ ನಾವು ಮಾಡ್ಲೇಬೇಕಾಗುತ್ತೆ. ಹೌದು. ಏನ್ ಕೇಶವಣ್ಣ, ಮತ್ತೆ ಬರಲ್ಲ? ಬರ್ತೀರಾ? ಕಾರ್ ನೀನು ಬರ್ತೀನ? ಬಾ, ಕಾರಲ್ಲಿ ಕುತ್ಕೋ, ಅಲ್ಲಿ ಕೂರು. ಬರ್ತೀರಾ ಕೇಶವಣ್ಣ? ಕೂರಿ ಕಾರೊಳಗೆ. ಕೇಶವಣ್ಣ ಕರ್ಕಳೆ, ಬರ್ರಿ ಹೊಡೋಣ. ಅವ ಆರಾಮಿದ್ಯಾ? ಆರಾಮನಪ್ಪ? ರೈಟ್. ಓಯ್ ಟಾಟಾ ಮಾಡ್ತಾ ಅಲ್ಲಿಂದ. ಸರ್, ತುಂಬಾ ಚರ್ಚೆ ಆಗಿದೆ ಸಿಗಂದೂರು ಸೇತುವೆ ವಿಚಾರ. ಆ ಬಗ್ಗೆ, ದೇವಸ್ಥಾನದ ಬಗ್ಗೆ ಕೂಡ ನೀವು ಮಾತಾಡಿದ್ರಿ. ಇಲ್ಲಿ ಎಲ್ಲೋ ಒಂದ್ ಕಡೆ ನನಗೆ ಚೆನ್ನಾಗಿ ನೆನಪಿದೆ, ಇದೇ ಬಿಜೆಪಿ ಸರ್ಕಾರ ಇದ್ದಾಗ ಈ ದೇವಸ್ಥಾನನೇ ವಶಕ್ಕೆ ಪಡೆಯಕ್ ಹೋಯ್ತು. ಆದ್ರೆ ಈಗ ಆ ಭಾಗದಲ್ಲಿ ಒಂದಷ್ಟು ಜನ ಮಾತಾಡೋದು, ಮಧು ಬಂಗಾರಪ್ಪ ಅವರಿಂದ ಸಿಗಂದೂರು ದೇವಸ್ಥಾನ ಹಿಂದುಳಿದವರ ವರ್ಗದವರ ಜೊತೆಯಲ್ಲೇ ಉಳಿಯುತ್ತೆ, ಸತ್ಯ ಆಗುತ್ತೆ. ಏನ್ ಆಕ್ಚುಲಿ ಏನ್ ವಿವಾದ ಇದೆ? ಅದಕ್ಕೆ ನಾ ಹೇಳೋದು, ಸಿಗಂದೂರು ಬ್ರಿಡ್ಜ್ ಮಾಡೋದು ಎಲ್ಲರಿಗೂ ಬೇಕಾಗಿರೋದ. ಹೌದು. ಅದನ್ನ ಒಂದು ಪರ್ಸನಲ್ ಅಸೆಟ್ ತರ ಮಾಡಿ, ನಾನೇ ತಂದಿದ್ದೀನಿ, ಒಳ್ಳೆ ನಾನೇ ದುಡ್ಡು ತಂದಿದ್ದೀನಿ ಅನ್ನೋದು ಬಂದು ಇಷ್ಟೊಂದಿದ್ದಾಗ, ಇಷ್ಟು 3-4 ವರ್ಷ 3-4 ಟರ್ಮ್ ಅವರೇ ಇದ್ರಲ್ಲ, ಅವಾಗೇನೆ ಮಾಡ್ಬೇಕಾಗಿತ್ತು. ಹೌದು. ಬೇರೆದಕ್ಕೆಲ್ಲ ಇವರಿಗೆ ಏರ್ಪೋರ್ಟ್ ಬೇಡ ಅನ್ನಲ್ಲ ನಾನು. ಎಷ್ಟು ಪ್ಲೇನ್ ಓಡಾಡ್ತಾ ಇದ್ದಾವೆ. ಹೌದು. ಅದಕ್ಕಿಂತ ಮುಂಚೆ ಸಿಗಂದೂರಿಗೆ ಮಾಡ್ಬೇಕಾಗಿತ್ತು. ಈಗ ಆಯ್ತು, ತಂದ್ರು, ಮಾಡಿದ್ರು, ನೋ ಪ್ರಾಬ್ಲಮ್. ಮಾಡ್ಬೇಕಾದ್ರೆ ಯಾವತ್ತು ಕೂಡ, ಈಗ ನಮ್ಮನೆಗ್ ನೀವು ಬರ್ತೀರಿ, ನಮ್ಮನೆಗ್ ಬರ್ತೀರಿ. ಹೌದು ಸರ್. ನಮ್ಮನೆ ನಿಮ್ದಾಗುತ್ತಾ? ಇಲ್ಲ. ಈ ರಾಜ್ಯದಲ್ಲಿ ಒಬ್ರು ಮುಖ್ಯಮಂತ್ರಿಗಳಿಲ್ಲ? ಹೌದು, ಇದಾರೆ. ಪ್ರಧಾನ ಮಂತ್ರಿಗಳನ್ನ ಬೇರೆ ಸಂದರ್ಭದಲ್ಲಿ ರಾಜಕೀಯವಾಗಿ ನಾವು ದ್ವೇಷ ಮಾಡ್ಬೋದು, ಆದ್ರೆ ನಿಮ್ಮ ರಾಜ್ಯಕ್ಕೆ ಬಂದಾಗ ಏನ್ ಮಾಡ್ತೀರಾ? ಅವರು ನಮ್ಮ ವಿರೋಧಿ ಅಂತೀರಾ? ಇಲ್ಲ ಸರ್. ಅವ್ರನ್ನ ಏನು ಆನರ್ ಮಾಡ್ಬೇಕು ಮಾಡ್ತೀರಾ? ಈ ತರ ಕೆಲ್ಸನ ಒಬ್ಬ ಸಂಸದರಾಗಿ ಒಳ್ಳೆ ಪರ್ಸನಲ್ ಇದ್ರ ತರ ಹೋಗಿ ಊರ್ ತುಂಬಾ ನಾನೇ ಮಾಡಿದ್ದು ಏನ್ ನಾನೇ ತಂದಿ
ನಾನು ಹೇಳ್ಬೇಕಾದ್ರೆ ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ರ, ಇಲ್ಲ ನಾನು ಏನಾದ್ರು ಇಲ್ಲಿ ಕೆಲಸ ಮಾಡಿದ್ರೆ ನಮ್ಮ ಅಪ್ಪನ ಮನೆಯಿಂದ ತಂದಿರ್ತೀನಿ ನಾನು. ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿ ಪೈ ವಾಟ್ ಜನರು ಬೆವರು ಸುರಿಸಿ ಕಟ್ಟಿರ್ತಾರೆ. ಹೌದು. ಇದನ್ನ ಸೆಂಟ್ರಲ್ ಗವರ್ಮೆಂಟ್ ಇಂದ ತಂದ್ರೇನು ಕೂಡ ಗಡ್ಕರಿ ಅವರು ಕೂಡ ಸಿಎಂ ಅವ್ರಿಗೆ, ಇಲ್ಲ ಸಿದ್ದರಾಮಯ್ಯ ಸಾಬ್ ಇದು ಗಲತಿ ಹೋಗ್ಯಾ, ನಾವು ಮುಂದೆ ಹಾಕ್ತಿವಿ, ಡೋಂಟ್ ವರಿ ಅಂತ ಹೇಳಿ ಅವರು ಸುಳ್ಳು ಹೇಳ್ಬಿಟ್ರು. ಅವ್ರ ಬಗ್ಗೆ ಬಹಳ ಅಪಾರವಾಗಿರ್ತಕ್ಕಂಥ ಗೌರವ ಅವ್ರು ಮಾಡೋ ಕೆಲ್ಸಕ್ಕೆ, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಈ ತರ ಒಬ್ರು ಅಗರ್ವ ಕೊಟ್ರೆ ಏನ್ ಮಾಡ್ಬೇಕಾಗತ್ತೆ? ನಿಜ. ಅದಕ್ಕೆ ನಾವು ಕೊನೆಗೆ ಅದನ್ನ ಬಹಿಷ್ಕಾರ ಮಾಡಿದ್ದು ಓನ್ಲಿ ಫಾರ್ ದ ಪ್ರೋಗ್ರಾಮ್, ನಾಟ್ ಫಾರ್ ದ ಬ್ರಿಡ್ಜ್. ನಾವು ಬ್ರಿಡ್ಜ್ ಎಲ್ಲ ಹೋಗಿ ನೋಡ್ಕೊಂಡು ಇನ್ಸ್ಪೆಕ್ಷನ್ ಎಲ್ಲ, ಆಮೇಲೆ ಅವತ್ತು ಮಾಡಿದಾಗ ಅದು ಫಿನಿಶ್ ಆಗಿರ್ಲಿಲ್ಲ. ನಾನು ಅದನ್ನ ಯಾಕೆ ಹೇಳಲಿಲ್ಲ ಅಂದ್ರೆ, ಈಗ ಫಿನಿಶ್ ಮಾಡಿದಾರೆ, ಜನರು ಓಡಾಡ್ತಾ ಇದಾರೆ, ಓಕೆ, ನೋ ಪ್ರಾಬ್ಲಮ್. ಇದನ್ನೆಲ್ಲ ಮಾಡಿ ಸಿಗಂದೂರ್ ಚೌಡೇಶ್ವರಿನ ಹೆಸರಿಡಬೇಕು ಅಂತೇಳಿ ಇವ್ರು ಬಾಯಲ್ಲಿ ಹೇಳ್ತಾರಲ್ಲ, ಇವ್ರಿಗೇನು ಮಾನ ಮರ್ಯಾದೆ ಇದೆಯಾ? ಇದೇ ಯಡಿಯೂರಪ್ಪ ಅವ್ರ ಮುಖ್ಯಮಂತ್ರಿಗಳು ಇರ್ಬೇಕಾದ್ರೆ ಇದನ್ನ ಅಡ್ಮಿನಿಸ್ಟ್ರೇಷನ್ ಹಾಕಿ ಅದನ್ನ ಬೇರೆಯವರಿಗೆ ವಹಿಸ್ಬೇಕು ಅಂತ ಹೇಳೋದು, ಅದು ಯಾವ ಧೈರ್ಯದ ಮೇಲೆ ಮಾಡಿದ್ರಿ ಇವರು? ಯಾಕೆಂದ್ರೆ ಹಿಂದುಳಿದ ಟೆಂಪಲ್, ಹೌದು ಸರ್, ಬ್ಯಾಕ್ವರ್ಡ್ ಅಂತಲ್ಲ, ಅಲ್ಲಿ ಫಾರೆಸ್ಟ್ ಸಮಸ್ಯೆ ಇದೆ. ಫಾರೆಸ್ಟ್ ಸಮಸ್ಯೆನೂ ಕೂಡ ಇನ್ನೂ ಇತ್ಯರ್ಥ ಆಗಿಲ್ಲ. ಹೌದು. ಇವತ್ತು ನಾವು ಅದನ್ನು ಕೂಡ ಹೋರಾಟ ಮಾಡ್ತಾ ಇದೀವಿ. ಈಗ ನಾನು ಹೇಳ್ಬಾರ್ದು, ಹಾಲಪ್ಪ ಯಾಕಿದು ಅಂತ ಹೇಳಿದ್ರೆ ಅದೊಂದು ದೊಡ್ಡ ಹಿಸ್ಟ್ರಿ ಇದೆ, ಅದನ್ನ ಡೀಟೇಲ್ಸ್ ಇನ್ನೊಂದ್ ದಿವಸ ಹೇಳ್ತೀನಿ. ಯಾರು ಅದನ್ನ ಉಳಿಸ್ಬೇಕು ಅಂತ ಹೋಗಿದ್ರು ಅವರೇ ಅದನ್ನ ಅಡ್ಮಿನಿಸ್ಟ್ರೇಟಿಂಗ್, ನಾನು ಒಬ್ಬ ಡೈರೆಕ್ಟರ್ ಆಗ್ತೀನಿ ಅಂತ ಒಬ್ರು ಸ್ವಾಮೀಜಿಯವರು ಕೂಡ ನಮ್ಮವ್ರೆ, ನಾನು ಜಾಸ್ತಿ ಅದನ್ನ ಹೇಳಕ್ ಹೋಗೋದಿಲ್ಲ. ಇದೆಲ್ಲ ಮಾಡಿದ್ರೆ ಹೆಂಗೆ ನಾವು ಇದಾಗುತ್ತೆ? ಆಯ್ತು, ಶರಾವತಿ ಸಂತ್ರಸ್ತರನ್ನ ಯಾಕೆ ಇಷ್ಟು ದಿವಸ ಕೊಡಿಸ್ಲಿಲ್ಲ? ಯಾಕೆಂದ್ರೆ ಹಿಂದುಳಿದವ್ರು ಇದಾರೆ, ಬಡವರು ಇದಾರೆ ಅಂತನಾ? ಅವ್ರು ನಿಮಗೆ ಮತ ಹಾಕಲ್ಲ ಅಂತನಾ? ನಾನು ಅದನ್ನು ಹೇಳ್ಬೋದಲ್ಲ. ನಾನು ಇವತ್ತು ಕೂಡ ಶರಾವತಿಯಲ್ಲಿ ಇರೋರು ಬೇರೆಯವ್ರಿಗೂ ಮತ ಹಾಕಿದ್ದಾರೆ, ಅವ್ರ ವಿರುದ್ಧ ಏನ್ ಮಾಡ್ತಾ ಇಲ್ಲಲ್ಲ. ಕರೆಕ್ಟ್. ನನ್ ಮತ ಹಕ್ಕು ನಿಮಗಿರುತ್ತೆ, ನಾನ್ ಗೆದ್ದ ಮೇಲೆ ಕೆಲಸ ಮಾಡೋ ಹಕ್ಕು ನನಗಿರ್ತದೆ. ನಾನ್ ಮತ ಹಾಕಿಲ್ಲ ಅಂತ ಲೆಕ್ಕ ಮಾಡೋ ಅಧಿಕಾರ ನನಗಿಲ್ಲ ಈ ದೇಶದೊಳಗೆ. ಸೊ ದುಡ್ಡು ಕೂಡ ನಾನೇ ತಂದು ನಾ ಮಾಡಿರೋದು ಅಂತ ಹೇಳು ಅಗರ್ವ ಕೊಟ್ರೆ ಯಾರು ಒಪ್ತಾರೆ ಹೇಳಿ ನೋಡೋಣ? ನಾನು ಒಪ್ಪೋದಕ್ಕಾಗೋದಿಲ್ಲ. ಪ್ಲಸ್ ಇಷ್ಟೊಂದು ಮಾಡಿದ್ರಲ್ಲ ಈ ಸಂಸದ, ಒಂದ್ ದಿವಸನಾದ್ರು ಇವರೇ ಆಗ್ಲಿ ಇವ್ರ ತಂದೆಯವರಾಗ್ಲಿ ನಮ್ಮ ರಾಜ್ಯದ ತೆರಿಗೆ ಬಗ್ಗೆ ಒಂದು ದಿವಸ ಮಾತಾಡಿರೋದು ನಿಮ್ ಮಾಧ್ಯಮದಲ್ಲಿ ತೋರಿಸ್ರಿ, ಅದರಿಂದ ಒಂದ್ ಪೈಸಾ ಬಂದಿದೆ ಅಲ್ಲಿ ನೀವ್ ಹೇಳ್ದಂಗೆ ನಾ ಕೇಳ್ತೀನಿ. ಬರಗಾಲದಲ್ಲೂ ಕೂಡ ನಾವು ಮಿನಿಸ್ಟರ್ಸ್ ಆಗಿ MLA ಆಗಿ ನಮ್ಮ ಪಕ್ಷದವರೆಲ್ಲ ಹೋಗಿ ಅಲ್ಲಿ ಲೀಲಾ ಮೈದಾನ ಎಲ್ಲ ಹೋಗಿ ಬೀದಿಯಲ್ಲಿ ನಿಂತ ಮೇಲೆ ಸುಪ್ರೀಂ ಕೋರ್ಟ್ ಅದನ್ನ ಕಾಗ್ನಿಸ್ ತಗೊಂಡು ಅದನ್ನ ಮಾಡಿ, ಇಲ್ಲ ನೀವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅವ್ರು ಡೈರೆಕ್ಷನ್ ಕೊಟ್ರು ಮರ್ಯಾದಿಂದ ದುಡ್ಡು ಕೊಡಿ ಅವರಿಗೆ ಅಂತ. ಯಾಕೆ ಕೇಂದ್ರ ಸರ್ಕಾರ ಸತ್ತೋಗಿದ್ಯಾ? ಕರೆಕ್ಟ್. ಇದ್ರ ಬಗ್ಗೆ ಏನು ಅದನ್ನ ನಾವು ಕೇಳ್ತಾ ಇರೋದು ಬಿಟ್ರೆ ಮತ್ತೇನೇನಿಲ್ಲ. ಅದಕ್ಕೆ ನಾನು ಹೇಳೋದು, ಯಾವಾಗ್ಲೂ ಅಷ್ಟೇ, ಇದು ನಾನೇ ಮಾಡ್ಬಿಟ್ಟಿದೀನಿ, ನನ್ನಿಂದಾನೇ ಆಗಿದೆ ಅನ್ನೋದು ಇದೆಯಲ್ಲ ದುರಂಕಾರ. ಇಟ್ ಗೋಸ್. ಹೇಳ್ಬೋದು ನಾ 3 ಸತಿ ಗೆದ್ದಿದೆ ಅಂತ, ಯಾವ ರೀತಿ ಗೆದ್ದಿದ್ದಾರೆ ಅಂತ ನನ್ನ ಹತ್ರ ಇನ್ನೊಂದ್ ದಿವಸ ಎಪಿಸೋಡ್ ಮಾಡಿ ನಾನು ಅದ್ ಹೇಳ್ತೀನಿ. ಅದು ಬೇಡ ಅದು. ಬಟ್ ಗೆಲ್ಲದು ಸೋಲೋದು ಬೇರೆ ಪ್ರಶ್ನೆ, ಆದ್ರೆ ಅಗರ್ವ ತರ್ತಕ್ಕಂಥ ಇದು. ಆಮೇಲೆ ನಾನು ಹೇಳಿರ್ತಕ್ಕಂಥದ್ದು ಏನಂತ ಹೇಳಿದೆ, ಯಾರ್ಯಾರು ಈ ಸಿಗಂದೂರು ದೇವಸ್ಥಾನನ ಇವರು ಹಣೆ ಬರಕ್ ಒಂದ್ ದಿವಸ ಹೋಗಿ ಅಲ್ಲಿ ಒದ್ರಿಲ್ಲ, ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದನ್ನೆಲ್ಲ ಮಾತಾಡಿದೆ. ಅದನ್ನೆಲ್ಲ ಮಾಡಿ ಯಾರು ಈ ಸಿಗಂದೂರು ದೇವಸ್ಥಾನನ ನಾಶ ಮಾಡ್ಬೇಕಂತ ಅದನ್ನ ಮುಂದೆ ಹೇಳ್ತೀನಿ ಅಂತ ಹೇಳಿರತ್ತ, ನಾನು ಹೆಂಗೆ ಇದನ್ನ ಉಳಿಸ್ತೀನಿ ಅನ್ನೋದನ್ನ ಅದನ್ನ ಎಡಿಟ್ ಮಾಡಿ ಹಾಕಿ ಇದ್ ಮಾಡಿ. ಬಟ್ ಇದರಿಂದ ಹೇಳೋಣ, ಪೀಪಲ್ ಹ್ಯಾವ್ ರಿಯಲೈಸ್ಡ್ ದಟ್ ಎಷ್ಟು ಥರ್ಡ್ ಕ್ಲಾಸ್ ಇದ್ದಾರೆ ಇವತ್ತು. ಎಷ್ಟು ಜನರನ್ನ ಇಷ್ಟು ದಡ್ರು ಮಾಡ್ತೀರಾ? ದುಡ್ಡು ತಿನ್ನೋರ್ರಿ, ಅವ್ರು ಕಳ್ರಲ್ಲ. ಅವ್ರಿಗೆ ನೀವೆಷ್ಟು ಸೋಷಿಯಲ್ ಮೀಡಿಯಾನ ತಗೊಂಡು ವಿರುದ್ಧ ಮಾಡ್ತೀರಿ, ಅಷ್ಟು ಸ್ಟ್ರಾಂಗ್ ಆಗ್ತೀವಿ ನಾವು, ಅಷ್ಟು ಸ್ಟ್ರಾಂಗ್ ಆಗ್ತೀವಿ. ಯಾಕಂದ್ರೆ ನಾವು ತಪ್ಪು ಹಾದಿಯಲ್ಲಿ ಇಲ್ಲ. ತಪ್ಪು ಮಾಡಿದ್ರೆ ಕ್ಷಮೆ ಕೇಳ್ತಕ್ಕಂತ ಆ ಬುದ್ಧಿ ಇದೆ ನಮಗೆ. ತಪ್ಪೇ ಮಾಡಲ್ಲ ನಾವು. ಫಸ್ಟ್ ಆಫ್ ಆಲ್ ಕೆಲವು ಸ್ಥಿತಿ ಆಗಬಹುದು, ಆದ್ರೆ ಇಂಥ ವಿಚಾರದಲ್ಲ. ಅಲ್ಲಿ ಒಂದು ದೊಡ್ಡ ಸಂಭವನ ಇದೆ. ಆಮೇಲೆ ಅದು ಬಹಳ ಪವಿತ್ರವಾಗಿರ್ತಕ್ಕಂಥ ಇದು. ನಾವು ನಂಬ್ತೀವಿ ಬಿಡ್ತೀವಿ ಅನ್ನೋದ್ರಲ್ಲ, ಎಲ್ಲಾ ಜಾತಿ ಸಮಾಜದವರು ಕೂಡ ನಡ್ಕೋತಾರೆ. ಹೌದು ಸರ್, ಹೋಗ್ತಾರೆ. ಅದೊಂದು ಇಂಥ ಕ್ಷೇತ್ರಗಳು ಯಾವಾಗ ಇರ್ತಾವ ಗೊತ್ತಾ? ಭಕ್ತರಿದ್ರೆ, ಸ್ವಾಮೀಜಿಗಳು ಯಾಗಿರ್ತಾರೆ? ಭಕ್ತರಿದ್ರೆ. ಆ ಬಾಂಧವ್ಯ ಇದ್ದಾಗ ಸ್ವಾಮೀಜಿಗಳು ನಡ್ಕೊಂಡು ಹೋಗ್ತಾ ಇರ್ತಾರೆ, ಭಕ್ತರು ಅವ್ರ ಜೊತೆ ಹೋಗ್ತಾ ಇರ್ತಾರೆ. ಲೀಡರ್ ಹಿಂದೆ ಇದ್ರೇನೆ, ಜನರು ಇದ್ರೇನೆ ಲೀಡರ್ ಆಗೋದು. ನಮ್ ತಂದೆಯವ್ರು ಅದಕ್ಕೆ ಹೇಳೋದಲ್ಲ,
ಡೋಂಟ್ ಬಿ ಎ ಲೀಡರ್, ಕ್ರಿಯೇಟ್ ಲೀಡರ್ಸ್ ಟು ಬಿ ಅ ಬಿಗರ್ ಲೀಡರ್. ಕರೆಕ್ಟ್. ಒಟ್ಟಲ್ಲಿ ನಿಜ. ನೋ, ನೀನ್ ಲೀಡರ್ ಆಗೋದಲ್ಲ ಇಂಪಾರ್ಟೆಂಟ್, ಹೌದು, ನೀನ್ ಬೇರೆಯವ್ರ ಲೀಡರ್ ಮಾಡ್ಬೇಕು, ಅವಾಗ ನೀನ್ ದೊಡ್ಡ ಲೀಡರ್ ಆಗ್ತೀಯ. ನಿಜ. ಅದು ಬಹಳ ಮುಖ್ಯ. ಹಂಗೆ ಇದೆಲ್ಲ ಏನಾಗುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ತಗೋಬೇಕು. ಆಮೇಲೆ ಆ ಇನ್ವಿಟೇಷನ್ ಗರ್ವ ಕೊಡೋದು ಇದೆಲ್ಲ ಇದೆಯಲ್ಲ. ಹೌದು ಸರ್. ಆಮೇಲೆ ಹಿಂದಿನ ದಿವಸ ಕರೆಯೋದು ಇದೆಲ್ಲ ಇದೆಯಲ್ಲ, ಇದೇನಾಗುತ್ತೆ ಗೊತ್ತಾ, ವಿಲ್ ಸ್ಟಾರ್ಟ್ ಹೇಟಿಂಗ್ ದೆಮ್, ದೇ ವಿಲ್ ಸ್ಟಾರ್ಟ್ ಹೇಟಿಂಗ್ ಅಸ್, ಸಿಸ್ಟಮ್ ವಿಲ್ ಕೊಲಾಪ್ಸ್. ಬಟ್ ಪ್ರೋಗ್ರೆಸ್ ಅಲ್ಲಿ ನಾವು ಮಾಡಕ್ ಹೋಗಲ್ಲ. ಪರ್ಸನಲಿ ಈ ವಿಚಾರದಲ್ಲಿ ಎಸ್, ಅವ್ರ ಕಲ್ಚರ್ ಇದೆಯಲ್ಲ ಅದು ಕೆಟ್ಟ ಕಲ್ಚರ್. ಭಾರತಾಂಬೆ ಅಂತಾರೆ, ಚೌಡೇಶ್ವರಿಗೆ ಮೋಸ ಮಾಡ್ತಾರೆ. ಹೌದು ಹೌದು. ಅದಕ್ಕೆ ನಾನು ಹೇಳೋದು ಬೇಡ, ನಾನು ಇದನ್ನೆಲ್ಲ ಹೇಳಕ್ಕಲ್ಲ. ಆಮೇಲೆ ನನ್ನ ನಾಲ್ಗೆ ಮೇಲೆ ಒಂದು ಫೋಟೋ ಎಡಿಟ್ ಮಾಡಿಬಿಟ್ಟು ಏನ್ ದೇವಿ ಬಂದು ನನ್ನ ನಾಲ್ಗೆ ಮೇಲೆ ನಾನು ಹೇಳ್ದೆ ಕವಿರತ್ನ ಕಾಳಿದಾಸನು ದಡ್ಡನೆ ಆಗಿದ್ದ, ಅದು ಬರೆದ ಮೇಲೆ ಬುದ್ಧಿವಂತ ಆದ, ಮೋಸ್ಟ್ಲಿ ನಂದು ಆ ಫೋಟೋ ಇರ್ಬೇಕು ಅನ್ಕೊಂಡು ನಾನು ಆರಾಮಾಗಿ ಮುಂದೆ ಹೋಗ್ತಾ ಇದ್ದೆ. ಅಂದ್ರೆ ನಾನೇನ್ ಕವಿರತ್ನ ಕಾಳಿದಾಸ ಅಂತ ಹೇಳ್ಕೊಳಲ್ಲ, ಕರೆಕ್ಟ್. ಅದನ್ನ ದೇವರ ಆಶೀರ್ವಾದ ಅಂತ. ಇವ್ರು ಬರ ತಕ್ಷಣ ನನ್ನ ಹಣೆ ಬರ ಬರುತ್ತೆ. ಅಯ್ಯ, ನನ್ನ ಹಣೆ ಬರ ಬರೆಯೋರು ನನ್ನ ಸರ್ವಕ್ಷೇತ್ರ ಪೊಲಿಟಿಕಲಿ. ಹೌದು. ನಮ್ ತಂದೆ ತಾಯಿಯವ್ರ ಆಶೀರ್ವಾದ ಇದ್ನ ಒಳ್ಳೆ ಕೆಲಸ ಮಾಡೋವರೆಗೂ ನಾನೇನು ಯಾವನಿಗೆ ಹೆದರ್ಬೇಕಾಗಿಲ್ಲ, ತಲೆನೂ ಕೆಡ್ಸ್ಕೋಗಲ್ಲ. ಇವತ್ತು ಮಿನಿಸ್ಟರ್ ಇದೀನಿ, ನಾಳೆ ಇರಲ್ಲ. ಯಾವ್ದು ಶಾಶ್ವತ ಅಲ್ಲ, ಇನ್ಕ್ಲೂಡಿಂಗ್ ಮೀ ಅಂಡ್ ಯು. ಎಸ್ ಸರ್. ನಿಜ. ಮಾಡಿರೋ ಕೆಲಸ 4 ಜನರು ಮಾತಾಡಿದ್ರೆ ಅದು ಶಾಶ್ವತವಾಗಿ ಇರ್ತದೆ. ಅದು ಆಗ್ಬೇಕಷ್ಟೇ. ಓಕೆ ಸರ್. ಒಂದ್ ಕಡೆ ಸೊರಬದ್ಧ ಶಾಸಕರು, ಮತ್ತೊಂದ್ ಕಡೆ ಉಸ್ತುವಾರಿ ಸಚಿವರು, ಮತ್ತೊಂದ್ ಕಡೆ ಶಿಕ್ಷಣ ಸಚಿವರು. ಯಾವ ತುಂಬಾ ಜವಾಬ್ದಾರಿ ಅಥವಾ ಯಾವ ತುಂಬಾ ಪ್ರೀತಿ? ಸಿ, ಐ ಥಿಂಕ್ ಇದು ನಾನಂತೂ ದೇವ್ರು ನೋಡಿಲ್ಲ. ಹಾ ಸರ್. ಸೊ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದೇ ನನಗನ್ಸುತ್ತೆ ದೇವ್ರ ಕರ್ತವ್ಯ ಅಂತ ಹೇಳಿ ನಾನು ಹೇಳ್ತಾರಲ್ಲ, ಗವರ್ಮೆಂಟ್ಸ್ ವರ್ಕ್ ಇಸ್ ಗಾಡ್ಸ್ ವರ್ಕ್ ಅಂತ. ಸರ್, ಚಿಲ್ಡ್ರನ್ಸ್ ಎಜುಕೇಶನ್ ಕೊಡೋದು ಏನಿದೆ ಅದೇ ದೇವ್ರ ಕೆಲಸ ಅಂತ ಹೇಳಿ ನಾನು ದೇವಸ್ಥಾನಕ್ಕಿಂತ ನನಗೆ ಸ್ಕೂಲ್ ಜಾಸ್ತಿ ಆಗಿದೆ. ಐ ಸ್ಟಾರ್ಟೆಡ್ ಟೆಲಿಂಗ್ ಚಿಕ್ಕ ದೇವಸ್ಥಾನ ಕಟ್ಟಿ ದೊಡ್ಡ ಸ್ಕೂಲ್ ಕಟ್ಟಿ ಅಂತ. ಸೊ ಇದ್ರಲ್ಲೇ ನಿಮಗೆ ಅರ್ಥ ಆಗುತ್ತೆ. ಸೊ ಇದು ನಮ್ಮ ನಾರಾಯಣ ಗುರುಗಳು ಹೇಳಿರ್ತಕ್ಕಂಥದ್ದು ಕೂಡ, ಶಾಲೆಗಳನ್ನ ದೊಡ್ಡದು ಮಾಡಿ ದೇವಸ್ಥಾನ ಚಿಕ್ಕದು ಮಾಡಿ ಅಂತ ಹೇಳಿ. ಸೊ ನನಗನ್ಸುತ್ತೆ ಇದು ಬಹಳ ಮನಸ್ಸಿಗೆ ತೃಪ್ತಿ ತರ್ತಕ್ಕಂಥ ಕೆಲಸ. ಸಾಧನೆ ಮಾಡಕ್ ಇನ್ನೂ ತುಂಬಾ ಇದ್ರೂ ಕೂಡ ಅವಕಾಶಗಳು ಬೇಕಾಗ್ತದೆ, ಅದು ಮುಂದೆ ನೋಡೋಣ ಎಷ್ಟು ರೀತಿಯಲ್ಲಿ. ಯಾಕೆಂದ್ರೆ ಹಣದ ವ್ಯವಸ್ಥೆ ಬೇಕು, ರೂಮ್ಸ್, ಟೀಚರ್ಸ್, ನೀವು ಸಮಸ್ಯೆಗಳನ್ನ ಏನೇನು ಹೇಳಿದ್ರೆ ಆ ತರ. ಸೊ ತೃಪ್ತಿ ತಂದಿದೆ, ಕೆಲಸವನ್ನ ಮಾಡ್ತಾ ಇದ್ದೀನಿ, ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದೀನಿ, ಪ್ರಯಾರಿಟಿ ಮೇಲೆ ತಗೊಳ್ತಾ ಇದ್ದೀನಿ. ನನ್ನಿಂದ ಯಾವುದೇ ತರದ ಮಕ್ಕಳಿಗೆ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ. ಇದು ಕಾಂಗ್ರೆಸ್ ಪಕ್ಷ ಅಧಿಕಾರ ಮಾಡಿದ್ರು ಶಿಕ್ಷಣಕ್ಕೆ ಯಾವುದೇ ಪಕ್ಷದ ಪಟ್ಟ ಇರಬಾರ್ದು. ಅದಕ್ಕೆ ನಾನು ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡಿದ್ದು. ಫಸ್ಟ್ ಸಿಗ್ನೇಚರ್ ವಾಟ್ ಐ ಡಿಡ್, ಬಿಕಾಸ್ ದಟ್ ವಾಸ್ ಅವರ್ ಮ್ಯಾನಿಫೆಸ್ಟೋ. ನಮ್ಮ ಪ್ರಣಾಳಿಕೆಯ ಕಮಿಟ್ಮೆಂಟ್ ಇತ್ತು, ಅದನ್ನ ನಾವು ಮಾಡಿದ್ವಿ ಅವತ್ತು. ಸೊರಬ ಕ್ಷೇತ್ರದ ಜನರು ನನಗನ್ಸುತ್ತೆ, ಸಿಂಪಲ್ ವರ್ಡ್ ಅಲ್ಲಿ ಹೇಳ್ಬಿಡ್ತೀನಿ, ಒಬ್ರು ಬಂಗಾರಪ್ಪರನ್ನ ಕಳ್ಕೊಂಡ್ರೆ ಲಕ್ಷಾಂತರ ಬಂಗಾರಪ್ಪರನ್ನ ನಮ್ಮ ಅಪ್ಪರು ಕೊಟ್ಟೋಗ್ಯಾರೆ. ಅದೇನಾಗಿದೆ, ಸೊರಬ ಬಿಟ್ಟು ಶಿವಮೊಗ್ಗ ಬಿಟ್ಟು ಇಡೀ ರಾಜ್ಯದಲ್ಲೂ ಇದ್ದಾರೆ. ಸೊ ನನ್ನ ಒಬ್ರು ತಂದೆ ಬಂಗಾರಪ್ಪರನ್ನ ಕಳ್ಕೊಂಡಿರ್ಬೋದು, ಅವ್ರ ಅಭಿಮಾನಿಗಳೇ ಇವತ್ತು ನನಗೆ ನಮ್ಮ ತಂದೆಯವ್ರ ಸ್ಥಾನದಲ್ಲಿ ಇದ್ದಾರೆ ಅಂತ ಭಾವನೆ ಮೇಲೆ ನಾನು ಹೆಜ್ಜೆ ಇಟ್ಕೊಂಡು ಹೋಗ್ತೀನಿ. ಐ ಥಿಂಕ್ ಇದು ಬಹಳ ದೊಡ್ಡ ಆಸ್ತಿ. ಇದನ್ನ ಕಾಪಾಡೋದು ಬಹಳ ಕಷ್ಟ. ಮಾಧ್ಯಮದವ್ರು ನೀವು ಮುಂಚೆ ಅಣ್ಣ ತಮ್ಮ ಜಗಳ ಇದು ಅಂತ ಹೇಳಿಲ್ಲ, ಅವಾಗ ಕೇಳ್ಬೇಕಾದ್ರೆ ನೀವು ಪ್ರಶ್ನೆ ಸ್ವಲ್ಪ ದಿವಸ ಬಹಳ ಮನ್ಸಿಗೆ ನೋವಾಯ್ತು. ಆಮೇಲೆ ನಾನು ಕೇರೆ ಮಾಡಕ್ ಹೋಗ್ಲಿಲ್ಲ, ಇದು ಬಿಟ್ಟು ಏನಾರು ಇದ್ರೆ ಕೇಳ್ರಿ ಅಂದೆ. ಈಗ ನೀವು ಸುಮ್ಮನೆ ಇದ್ರಿ, ಅದೆಲ್ಲ ಮಾಸ ಹೋಗ್ತದೆ. ಯಾಕಂದ್ರೆ ಅವ್ರು ಒಂದು ವ್ಯವಸ್ಥೆಯಲ್ಲಿ ಒಂದ್ ಪಕ್ಷದಲ್ಲಿ ಇರ್ತಾರೆ, ನಾನು ಒಂದ್ ಪಕ್ಷದಲ್ಲಿ ಇರ್ತೀನಿ, ಇದೆಲ್ಲ ಆಗುತ್ತೆ. ಬಟ್ ಹರ್ಟ್ ಆಗುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನೀವೆಲ್ಲ ಅರ್ಥ ಮಾಡ್ಕೊಂಡು ಒಂದ್ ಹಂತಕ್ಕೆ ಬಂದಿದೆ. ಈಗ ದೋಸ್ ಇಶ್ಯೂಸ್ ಆರ್ ನಾಟ್ ದೇರ್ ಬಿಕಾಸ್ ಐ ಆಮ್ ರೆಸ್ಪಾನ್ಸಿಬಲ್. ಹೆಂಗಾಗ್ಬಿಡುತ್ತೆ ಅಂದ್ರೆ ಬಿಂಬಿಸೋದು ಮಾಧ್ಯಮದಲ್ಲಿ ಅಣ್ಣ ತಮ್ಮ ಜಗಳ ಮಾಡ್ತಾ ಇದಾರೆ, ಅಪ್ಪ ಎಷ್ಟು ಒಳ್ಳೆಯವರು ಅಂತ. ನಾನು ಯಾವತ್ತೂ ಕೂಡ ಜಗಳ ಮಾಡಲ್ಲ, ನನಗೆ ಅದು ಬೇಡ, ನನಗೆ ಅವಶ್ಯಕತೆನೂ ಇಲ್ಲ. ಕಿತ್ಕೊಂಡು ತಿನ್ನೋದ್ರ ಬದಲು ಪಡ್ಕೊಂಡು ತಿನ್ನೋದು ಒಳ್ಳೇದು. ನಾನು ಪಡ್ಕೊಂಡು ತಿನ್ನೋ ಅಭ್ಯಾಸ. ಇದು ಎರಡು. ಆಸ್ ಅ ಫ್ಯಾಮಿಲಿ ಮೆಂಬರ್ ತುಂಬಾ ನಾನು ಅಷ್ಟೊಂದು ಟೈಮ್ ಕೊಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಈ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಕಷ್ಟ ಆಗ್ತದೆ. ಸೊ ವ್ಯಾವಹಾರಿಕವಾಗಿ ಅಷ್ಟೊಂದು ಇಂಪಾರ್ಟೆನ್ಸ್ ನಾನು ಕೊಡ್ತಾ ಇಲ್ಲ. ಬಟ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್. ಅಡಿಕೆ ತೋಟ ಇದೆಲ್ಲ ತುಂಬಾ ಇಷ್ಟ. ಇಂಟರ್ಮೀಡಿಯೇಟ್ ಕ್ರಾಪ್ಸ್ ಹಾಕ್ತೀನಿ, ಬಾಳೆ ಬೆಳಿತೀನಿ, ಪೆಪ್ಪರ್ ಬೆಳಿತೀನಿ, ಎಲ್ಲ ಮಾಡ್ತೀನಿ. ಅದೆಲ್ಲ ನಮ್ಮ ತಂದೆಯವ್ರು ಕೊಟ್ಟಿರೋದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ಏನೇನ್ ಕೆಲಸ ಮಾಡ್ತೇನೆ ಎಲ್ಲರೂ ಕೂಡ ತೃಪ್ತಿ ತರ್ತಾ ಇದೆ. ಏನು ತೊಂದರೆ ಏನಿಲ್ಲ. ಈಗ ಆಸ್ ಆಫ್ ನಾವು ಕಷ್ಟಗಳಿದ್ವು, ತುಂಬಾ ಕಷ್ಟಪಟ್ಟಿದ್ದೀನಿ. ನಮ್ಮ ತಂದೆಯವ್ರು ಇದ್ದಾಗ್ಲೂ ಕಷ್ಟ ಇತ್ತು, ಅದು ಕಷ್ಟ ಜಾಸ್ತಿನೂ ಆಯ್ತು ಆಮೇಲೆ ಅವ್ರು ಇಲ್ದಾಗ. ಬಟ್ ನನಗೆ ವಿಶ್ವಾಸ ಇತ್ತು, ಹಿಂಗ್ ಕುತ್ಕೊಂಡು ನಿಮ್ಮ ಹತ್ರ ಕರೆಕ್ಟ್ ಆಗಿ ಕೈ ತುಂಬಾ ಕೆಲಸ ಇಟ್ಕೊಂಡು ಒಳ್ಳೆ ಹೆಸರು ಇಟ್ಕೊಂಡು ಮಾತಾಡ್ತೀನಿ ಅಂತ ಆ ಕೆಲಸ ಮಾತಾಡ್ತಾ ಇದ್ದೀನಿ. ಓಕೆ.
ಎಸ್ ವೀಕ್ಷಕರೇ, ಸಣ್ಣದೊಂದು ಬ್ರೇಕ್. ಯಾಕಂದ್ರೆ ಅವರಿಗೆ ಕಾರ್ಯಕ್ರಮಗಳಿದೆ. ರಾಜ್ಯದ ಸಚಿವರು ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಮಾತಾಡಿಸಿ ಪ್ರೀತಿ ವಿಶ್ವಾಸದಿಂದ ಈಗ ಮುಂದಿನ ಕೆಲಸಕ್ಕೆ ಅವರು ಹೊರಟಿದ್ದಾರೆ. ಅವ್ರ ಜೊತೆ ಸಂದರ್ಶನವನ್ನ ಮುಂದುವರಿಸಿದ್ವಿ ಮಧು ಬಂಗಾರಪ್ಪ ಅವ್ರ ಜೊತೆ. ಮತ್ತೊಂದ್ ಕಡೆ ನಾವು ಬೆಂಗಳೂರಲ್ಲಿ ಕುತ್ಕೊಂಡು ಶಿವಮೊಗ್ಗ ರಾಜಕೀಯ ನೋಡ್ಕೊಂಡ್ ಬಂದಂಗೆ ಕಾಗೋಡು ತಿಮ್ಮಪ್ಪನವರು ಬಂಗಾರಪ್ಪ ಅವರು ಜೊತೆಗಿದ್ದಾಗೆಲ್ಲ ಕಾಂಗ್ರೆಸ್ ಅದ್ಭುತ ದಿಗ್ವಿಜಯಗಳು. ಅವರು ಬೇರೆ ಆದಾಗ ಕಾಂಗ್ರೆಸ್ ಅಷ್ಟೊಂದು ಸಕ್ಸಸ್ ಕಾಣ್ಲಿಲ್ಲ. ಈಗ ಅದೇ ಹಾದಿಯಲ್ಲಿ ಮಧು ಬಂಗಾರಪ್ಪನವರು ಮತ್ತು ಬೇಳೂರು ಗೋಪಾಲಕೃಷ್ಣ ಅವರು ಒಂದ್ ರೀತಿ ಜೋಡಿ ತಿಂತರ ಸಾಕ್ತಿದ್ದೀರಾ. 28ಕ್ಕೆ ಮತ್ತೆ ಅತಿ ದೊಡ್ಡ ಯಶಸ್ಸು. ನನಗೆ ನಿಮಗೆ ಎಲ್ಲಿಗೆ ಹೋಲಿಕೆ ಮಾಡ್ಬೋದು ಅಂದ್ರೆ, ಹಾ. ಎಲ್ಲೋ ಗೋಪಾಲ್ ಕೃಷ್ಣರು ನಾವು ಜಗಳ ಮಾಡ್ತಾ ಇದೀವಿ ಹಂಗೆಲ್ಲ ಯಾರು ಇರ್ಲಿಲ್ಲ. ಸರ್ ಹಂಗ್ ಹೇಳೋದು? ಅಲ್ಲ, ಮಾಧ್ಯಮದಲ್ಲಿ ಹಾ, ಹಾ, ಹಿಂಗ್ ಹೇಳಿದ್ರು, ಹಿಂಗೆ ಉಸ್ತುವಾರಿ ಸಚಿವರು ಅಂತ. ಹಾ, ಹಾ. ಕೆಲವು ವಿಚಾರಗಳಲ್ಲಿ ಇದು ಬಂಗಾರ ಹೌದು ಸರ್, ಹೌದು. ಗೊತ್ತಲ್ಲ. ಹಾ, ಸರ್. ಸೊ ಕೆಲವು ವಿಚಾರಗಳಲ್ಲಿ ಏನೇ ಇದ್ರೇನು ಅದು ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸ್ವಲ್ಪ ಇದ್ ಮಾಡ್ತಾರೆ. ಬಟ್ ಆ ತರ ಇಲ್ಲ. ವಿ ಬೋತ್ ಆರ್ ಲೈಕ್ ಬ್ರದರ್ಸ್. ನಾವೆಲ್ಲರೂ ಕೂಡ, ಯಾಕಂದ್ರೆ ನಮ್ ತಂದೆಯವರು ಅವ್ರನ್ನೆಲ್ಲ ಮಕ್ಳು ತರ ನೋಡಿದ್ದಾರೆ. ಸೊ ನಾನು ಅವ್ರು ಏನ್ ಮಾಡ್ತಾರೆ ಅನ್ನೋದು ಬದಲು ನಾನು ಅವರಿಗೆ ಬಹಳ ಗೌರವ ಕೊಡ್ತೀನಿ. ಓಕೆ ಸರ್. ಯಾಕಂದ್ರೆ ಅವರು ನಮ್ಮ ಅಣ್ಣನ ಸ್ಥಾನದಲ್ಲಿ ಏನೋ ಬ್ರದರ್ ಫ್ರಮ್ ಅನ್ ಅದರ್ ಮದರ್ ಅಂತಾರಲ್ಲ ಹಂಗೆ. ಯಾಕಂದ್ರೆ ಅದೆಲ್ಲ ನಮ್ಮ ತಂದೆಯವ್ರ ಜೊತೆ ಇದ್ದವರು. ಓಕೆ. ಅವರಿಗೆಲ್ಲ ಅಪಾರವಾಗಿರ್ತಕ್ಕಂಥ ಅವ್ರ ಬಗ್ಗೆ ಗೌರವ ಇದೆ ನನಗೆ. ಎಲ್ಲರೂ ಜೊತೆಗೆ ಹೋದಾಗ ಇಂಥ ಸಂದರ್ಭದಲ್ಲಿ ಚೆನ್ನಾಗಿರ್ತದೆ. ಹಂಗಂದ ತಕ್ಷಣ ವಿರೋಧಿಗಳ ಜೊತೆಗೆ ಕೆಟ್ಟ ಬುದ್ಧಿ ಇಟ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಓಕೆ. ಆದ್ರೆ ಗೋಪಾಲ್ ಕೃಷ್ಣ ಇವರೆಲ್ಲರೂ ಕೂಡ ಬಹಳ ಶ್ರಮ ಮಾಡಿ ಅವ್ರದೇ ಆಗಿರ್ತಕ್ಕಂಥ ಗೆಲುವು ಸೋಲು ಎಲ್ಲಾ ನೋಡ್ಕೊಂಡು ಮೇಲ್ ಬಂದವರು. ನಾವು ಅವ್ರನ್ನೆಲ್ಲ ಮರಿಬಾರ್ದು. ಅವರು ಜೊತೆಗೆ ಕೆಲಸ ಮಾಡತಕ್ಕಂಥದ್ದು ಅವಕಾಶಗಳು, ಆಮೇಲೆ ಚಿಂತನೆ ಎಲ್ಲ ಒಂದೇ ಇದೆ ನಿಜ. ಎಲ್ಲ. ಹಾ. ಸೊ ಅಂತ ಏನ್ ತೊಂದರೆ ಏನಿಲ್ಲ Okay. ಇದ್ರದ್ದೆಲ್ಲ. ಸೊ ನೋಡೋಣ, ಗೋಪಾಲ್ ಕೃಷ್ಣ ಅವರು ನಾನು ಒಬ್ರೇ ಅಲ್ಲ, ಎಲ್ಲರೂ ಸೇರ್ ಮಾಡ್ಬೇಕಾಗುತ್ತೆ. ಇದು ಇಬ್ರ ಮೇಲೆ ನಡೆಯತಕ್ಕಂಥದ್ದಲ್ಲ. ನಾವೇನು ನಮ್ಮ ಹೆಸರುಗಳು ಮುಂದೆ ಇದ್ರು ಕೂಡ ನಮ್ಮ ಜೊತೆಗಿರ್ತಕ್ಕಂಥ ಸಮೂಹ ಇದೆಯಲ್ಲ, ಅದು ಕಾಮನ್ ಥಿಂಕಿಂಗ್ ಅಲ್ಲಿ ಇರ್ಬೇಕಾಗ್ತದೆ. ಓಕೆ. ಎಲ್ಲಾ ವರ್ಕರ್ಸ್ನು ಲೀಡರ್ಸ್ನು ಸ್ಯಾಟಿಸ್ಫೈ ಮಾಡಕ್ ಆಗ್ಲಿಲ್ಲ ಅನ್ನೋ ಪ್ರಯತ್ನಗಳನ್ನು ಕಾಣಬೇಕಾಗತ್ತೆ. ಅವ್ರು ನೋಡ್ಬೇಕಾಗತ್ತೆ, ಅನುಭವ ಮಾಡ್ಬೇಕಾಗತ್ತೆ. ಅವಾಗ ಮಾತ್ರ ಒಂದು ಹಂತಕ್ಕೆ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ. ಓಕೆ. ಜನರಲ್ ಆಗಿ ರಾಜಕೀಯಕ್ಕೆ ಬರ್ತೀನಿ ಸರ್. ನಿಮ್ ತಂದೆ ಕಾಲದಿಂದಲೂ ರಾಜಕೀಯ ನೋಡ್ಕೊಂಡ್ ಬಂದಿದ್ದೀರಾ. ಇವತ್ತು ಏನ್ ಬೇಕು ಸರ್ ರಾಜಕೀಯ ಅಂದ್ರೆ? ಜನಪ್ರತಿನಿಧಿ ಆಗ್ಲಿಕ್ಕೆ ಜನ ಬೇಕಾ, ಗುಣ ಬೇಕಾ, ಹಣ ಬೇಕಾ? ಇದೆಲ್ಲ ಆಗೋಗ್ಬಿಟ್ಟಿದೆ. ಇದೆಲ್ಲದು ಬಿಡೋದು ಒಳ್ಳೇದು. ಗುಣ, ನಂಬಿಕೆ, ವಿಶ್ವಾಸ ಅದು ಬೇಕಾಗುತ್ತೆ. ನಂಬಿಕೆ ವಿಶ್ವಾಸ ಬೇಕು. ವಯಸ್ ವರ್ಷ ಜನರು ಕೂಡ ಅವರು ನಮ್ಮೇಲೆ ನಂಬಿಕೆ ಇಟ್ಕೋಬೇಕು, ನಾವು ಅವ್ರ ಮೇಲೆ ನಂಬಿಕೆ ಇಟ್ಕೋಬೇಕು. ಆ ಕೊರತೆಗಳು ಕೆಲಸತಿ ಜನಪ್ರತಿನಿಧಿಗಳಿಗೂ ಆಗ್ತದೆ. ಪಾಪ ಮತದಾರರಿಗೂ ವೋಟ್ ಹಾಕಿದ್ಮೇಲೆ 5 ವರ್ಷ ಅವ್ರು ಕಾಯ್ಬೇಕು. ಹೌದು, ಹೌದು, ನಿಜ. ಸೊ ನಾವು 5 ವರ್ಷ ಉಳಿಸ್ಕೋಬೇಕು. ಸೊ ಅದು ನಂಬಿಕೆ ವಿಶ್ವಾಸದ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ರು ವ್ಯಕ್ತಿ ಮೇಲೆ ಡಿಪೆಂಡ್ ಆಗ್ತದೆ. ಗುಣ ಇರಬೇಕು, ಅದು ಇರ್ಲೇಬೇಕಾಗ್ತದೆ. ಬಹಳ ಕಷ್ಟ ಇವತ್ತು ರಾಜಕಾರಣದೊಳಗೆ. ಜಾತಿ, ಧರ್ಮ, ಹಣ, ಈ ಹೆಂಡ ಗಿಂಡ ಅಂತ ಹೇಳಿ ಮುಂಚೆ ಮಾತಾಡೋರು, ಈಗ ಹೆಂಡ ಗಿಂಡಕ್ಕೆಲ್ಲ ಏನಿಲ್ಲೇ ಇಲ್ಲ ವ್ಯಾಲ್ಯೂ. ಈಗ ಜಾತಿ ಧರ್ಮಕ್ಕೆ ಬಂದು ಕುತ್ಕೊಂಡಿದ್ವಿ. ಐ ಡೋಂಟ್ ಥಿಂಕ್ ಇಟ್ ಇಸ್ ವೆರಿ ಗುಡ್. ಬಿಕಾಸ್ ಪ್ರಜಾಪ್ರಭುತ್ವದಲ್ಲಿ ನೀವು ಪ್ರಿಯಾಂಬ್ ನೋಡಿ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಬರುತ್ತೆ ಹೊರತು ವಿ ದ ಪರ್ಸನ್ ಆಫ್ ದಿಸ್ ಜಾತಿ ಧರ್ಮ ಅಂತ ಹೇಳಿ ಬರೋದಿಲ್ಲ. ಸೊ ಅನಿವಾರ್ಯವಾಗಿ ಏನಾಗುತ್ತೆ, ನಮ್ ಬಹಳ ದೊಡ್ಡ ದೇಶ, ತುಂಬಾ ಭಾಷೆ, ಜಾತಿ, ಧರ್ಮ ಎಲ್ಲ ಇದೆ. ಅದನ್ನ ಕರೆಕ್ಟ್ ಆಗಿ ಪ್ಲೇಸ್ ಮಾಡಿ ಯೂಸ್ ಮಾಡ್ಕೋಬೇಕು ಹೊರತು ನಮ್ಗೆ ಸ್ವಾರ್ಥಕ್ಕೆ ಯೂಸ್ ಮಾಡೋದು ಬಹಳ ಕಷ್ಟ ಆಗ್ತದೆ ಕೆಲವು ಸತಿ. ಅದನ್ನ ಮಾಡಬಾರ್ದು ಅಂತ ಹೇಳಿ ನನ್ನ ಅನಿಸಿಕೆ. ಕೆಲವು ಸತಿ ಆಗೋಗ್ಬಿಡುತ್ತೆ, ಆಗ್ಬಾರ್ದು, ಇರಬಾರ್ದು. ಜಾತಿ ಇದ್ರದ್ದೆಲ್ಲ ಕೆಲಸ ಸ್ವಲ್ಪ ದೂರ ಇಡ್ಬೇಕು. ನಂಬಿಕೆ ವಿಶ್ವಾಸ ಇಡ್ಬೇಕು. ಅದಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಮತದಾರರಿಗೂ ವಿಶ್ವಾಸ ಕೊಡ್ಬೇಕಾಗುತ್ತೆ. ಇಟ್ಕೊಳ್ಳಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅವರಿಗೂ ಕೂಡ. ಓಕೆ ಸರ್, ನಿಜ ಸರ್. ಎಲ್ಲೋ ಒಂದ್ ಕಡೆ ನಾನ್ ನಿಮ್ ಜೊತೆಲಿ ಇದ್ದೀನಿ ಅಥವಾ ನಿಮ್ಮ ಮುಖಸ್ತುತಿಗೆ ಅನ್ನೋ ಈ ಮಾತಲ್ಲ. ಯಾಕಂದ್ರೆ ನಾನಿರೋದು ಸೊರಬದ ಶಾಸಕರ ಜೊತೆ, ರಾಜ್ಯದ ಸಚಿವರ ಜೊತೆ. ಹೇಗ್ ಸಾಧ್ಯ ಆಗುತ್ತೆ ಸರ್? ಇಡೀ ರಾಜ್ಯದ ಜವಾಬ್ದಾರಿ ಜೊತೆಗೆ ಕ್ಷೇತ್ರಕ್ಕೆ ಪ್ರತಿ ವಾರ ಬರ್ತೀರಂತ ಜನ ಹೇಳ್ತಾರೆ. ಹೇಗ್ ಸಾಧ್ಯ ಆಗುತ್ತೆ ಟೈಮಿಂಗ್ಸ್ ಎಲ್ಲ ಬೆಂಗಳೂರಿನ ಸೊರಬ? ಈಗ ನಾನು ಬೆಳಗ್ಗೆ ಏನ್ ಮಾಡ್ತೀನಿ, ಈಗ ಇವತ್ತು ಸೊರಬದಲ್ಲಿ ಫಂಕ್ಷನ್ ನನ್ನ ಕಾನ್ಸ್ಟಿಟ್ಯೂನ್ಸಿ. ಬೆಳಗ್ಗೆ ಜನರನ್ನ ನಮ್ಮ ಊರಲ್ಲಿ ನೋಡ್ತೀನಿ. ಮಧ್ಯಾಹ್ನದವರೆಗೂ ಇಲ್ಲಿದ್ದು, ಮಧ್ಯಾಹ್ನ ಬೇಕಾದ್ರೆ ನಾನು ಸಾಗರ, ತೀರ್ಥಹಳ್ಳಿ, ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗ್ತೀನಿ. ಮತ್ತೆ ಇನ್ನೊಂದ್ ದಿವಸ ಸೊರಬ ಆನ್ವಟ್ಟಿಯಲ್ಲಿ ಇದ್ಬಿಟ್ಟು ಹಿರೇಕೆರೂರು, ಹುಬ್ಳಿ ಎಲ್ಲ ಹಿಂಗ್ ಹೋಗ್ತೀವಿ. ಅದು ಹಿಂಗ್ ಮಾಡ್ತಾ ಇರ್ಬೇಕಾಗತ್ತೆ. ಕೆಲಸ ಇದ್ದಾಗ ಹೋಗ್ಬೇಕಾಗತ್ತೆ. ಕೆಲವು ಸತಿ ಫಾರ್ ಎಕ್ಸಾಂಪಲ್ ನಾನು US ಅಲ್ಲಿ ಇದ್ದಾಗ ಶಿವಣ್ಣ ಅವ್ರದ್ದು ಇದಕ್ಕೆ ಡೇ ಟೈಮು ಅಲ್ಲಿರ್ತಿದ್ದೆ, ನೈಟ್ ಟೈಮ್ ಅವಾಗ ಇಲ್ಲಿ ಡೇ
ಡೇ ಟೈಮ್. ಅವಾಗ ವಿಡಿಯೋ ಕಾನ್ಫರೆನ್ಸಿಂಗ್ ಎಲ್ಲ ನಾನು ಆಫೀಸರ್ಸ್ ಜೊತೆಗೆ ಮಾತಾಡಿದ್ದು ಉಂಟು. ಸ್ವಲ್ಪ ನಿದ್ದೆ ಎಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದು ಉಂಟು, ಇಲ್ಲ ಅಂತ ಹೇಳಲ್ಲ. ಬಟ್ ಕೆಲಸ ಬಂದಾಗ ಕೆಲಸತಿ ಆ ಪ್ರೆಷರ್ ತಗೋಬೇಕಾಗ್ತದೆ. ಟ್ರಾವೆಲಿಂಗ್ ಅಲ್ಲಿ ಬೆಳಗ್ಗೆ ಯೂಶಲಿ 4 ಗಂಟೆಗೆ ನಾನು ಬಿಡೋದು. 4 ಗಂಟೆಗೆ ಬಿಟ್ಟೆ ಅಂದ್ರೆ ಕಾರಲ್ಲಿ ಒಂದು 3-4 ತಾಸು ಮಲಗ್ತೀನಿ. ಕಾರಲ್ಲಿ ಒಳ್ಳೆ ಕಂಫರ್ಟಬಲ್ ಬಿಡಬಹುದು. ಇದು ಪ್ರೈವೇಟ್ ಗಾಡಿ, ಗವರ್ಮೆಂಟ್ ಗಾಡಿಯಲ್ಲಿ ಹಿಂದ್ಗಡೆಗೆ ಸೀಟ್ ಇದೆ, 2 ದಿಂಬು ಹಾಕೊಂಡು ಮಲಗ್ಬಿಡ್ತೀನಿ. ಅದೆಲ್ಲ ಸ್ವಲ್ಪ ರೆಸ್ಟ್ ತಗೊಳ್ಬೇಕು. ಸಿಕ್ಕಾಗ ಅವಕಾಶ ಸಿಕ್ಕಾಗ ಸ್ವಲ್ಪ ರೆಸ್ಟ್ ತಗೊಳ್ಳೋದು ಒಳ್ಳೇದು. ಅದು ರಾಜಕಾರಣಿಗಳಿಗೂ ಬೇಕಾಗ್ತದೆ, ಅದು ಮಾಡೋದು ಒಳ್ಳೇದು. ಅದು ಕೆಲಸತಿ ತಗೋತಿಲ್ಲ. ನಮಸ್ಕಾರ ವೀಕ್ಷಕರೇ, ನಾವೀಗ ಸೊರಬದ ರಂಗಮಂದಿರದ ಬಳಿ ಇದ್ದೀವಿ. ಇಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮದಲ್ಲಿ ಸಚಿವರು ನಿರತರಾಗಿದ್ದಾರೆ. ವಿಕಲ ಚೇತನರಿಗೆ, ವಿಶೇಷ ಚೇತನರಿಗೆ ವಾಹನ ಕೊಡುವಂತ ಕಾರ್ಯಕ್ರಮ ಇತ್ತು. ನನ್ನ ಪ್ರಕಾರ ಫಸ್ಟ್ ಟೈಮ್ ಮಧು ಬಂಗಾರಪ್ಪ ಅವ್ರ ಜೊತೆ ಬಂಗಾರಧಾಮದಲ್ಲಿ ಒಂದು ಸಣ್ಣ ಸಂದರ್ಶನದ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಜಕ್ಕೂ ಖುಷಿ ಅನ್ಸುತ್ತೆ. ಅವರ ಮಗನಾಗಿ ಹುಟ್ಲಿಕ್ಕೆ ಎಷ್ಟು ಪುಣ್ಯ ಮಾಡಿದ್ದಾರೆ. ಅವ್ರ ಅಭಿಮಾನಿಗಳು ಇದು ಒಪ್ಪಿದ್ರೆ ಅದೇ ನನ್ ಪುಣ್ಯ. ಇನ್ನೇನ್ ಮಾಡಕ್ಕಾಗತ್ತೆ. ಈಗ ನಮ್ ತಂದೆಯವರು ಅವ್ರ ಎದುರುಗಡೆ ಹೇಳ್ಕೊಳಕ್ ಇನ್ನೂ ಬೇಕಾದಷ್ಟು ಆಸೆ ಇದೆ. ಆಗಲ್ಲ, ಅದು ಪ್ರಕೃತಿಯ ನಿಯಮ. ಅದು ನಾನಂತೂ ಬದಲಾವಣೆ ಮಾಡಕ್ಕಾಗಲ್ಲ. ಅದನ್ನ ಹೇಳಿದ್ನಲ್ಲ, ನಿಮ್ ಮೇಲ್ ವೆಲ್ತ್ ಏನು ಅಂದ್ರೆ, ನಿಮ್ ಆಸ್ತಿ ಏನು ಅಂದ್ರೆ ಬಂಗಾರಪ್ಪ ಅವರು ಅಂತ ನಾ ಹೇಳಲೇಬೇಕು. ಅದಕ್ಕಿಂತ ದೊಡ್ಡದು ಇನ್ನೇನು ಇಲ್ಲ. ಅದನ್ನ ಉಳಿಸ್ಕೊಳ್ಳೋದ್ರಲ್ಲಿ ಇದೊಂದು ಪುಟ್ಟ ಪ್ರಯತ್ನ ಎಲ್ಲರೂ ಸೇರಿ ಮಾಡಿರೋದು. ಐ ಥಿಂಕ್ ಇದ್ರ ಬಗ್ಗೆ ನಾನೇನ್ ಜಾಸ್ತಿ ಹೇಳೋದು, ಇದು ಪಬ್ಲಿಕ್ ಜಾಗ ಆಗ್ಬೇಕು. ಯಾಕೆಂದ್ರೆ ಬಂಗಾರಪ್ಪ ಅವರು ಪಬ್ಲಿಕ್ ಪ್ರಾಪರ್ಟಿ, ಸಾರ್ವಜನಿಕರ ಆಸ್ತಿ. ಇದು ಸಾರ್ವಜನಿಕರಿಗೆ ಹೋಗಿದೆ ಅಷ್ಟೇ. ಇದೊಂದು ಕಲ್ಪನೆ ಹೇಗ್ ಬಂತು ಸರ್? ನಿಜ ಹೇಳ್ಬೇಕಂದ್ರೆ 10 ವರ್ಷ ಆಯ್ತು. ಸದ್ಯ ನಾನು ಮಿನಿಸ್ಟರ್ ಆಗಕ್ಕಿಂತ ಮುಂಚೆನೆ ಮುಗಿಸ್ದೆ. ನಿಜ. ಏನೋ ಹಣಕಾಸು ವ್ಯವಸ್ಥೆ ಬೇಕಾಗ್ತದೆ, ಇದೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿದೆ. ಇದೆಲ್ಲ ಇರೋದ್ರಿಂದ ಏನೋ ಅವ್ರಿಗೆ ಹಸಿರು, ಈಗ ಇಲ್ಲಿ ನೋಡಿದಾಗ ಹಸಿರು ಕಾಡನ್ನ ಎಷ್ಟು ಚೆನ್ನಾಗಿ ಅಂತೀರ, ಅದು ನಮ್ಮ ತಂದೆಯವ್ರಿಗೆ ಇಷ್ಟ ಆಯ್ತು. ಆಮೇಲೆ ಈ ಸಮಾಧಿ ಅಂದಾಗ ಒಂಥರ ಇದ್ರಲ್ಲಿ ಬರುತ್ತೆ, ಆ ಸಮಾಧಿ ತರ ಇರಬಾರ್ದು. ಆದ್ರೆ ನಾವು ಹಿಂದೂ ಇದ್ರೊಳಗೆ ಏನ್ ನಮ್ಮ ಒಂದು ಸಂಪ್ರದಾಯದ ಅದನ್ನ ಇಟ್ಟು ಬೇರೆ ವಾತಾವರಣವನ್ನ ಬಹಳ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕಂತ ಅಲ್ಲಿ ಮಕ್ಳು ಕುತ್ಕೊಂಡು ಓದ್ತಾರೆ. ಅಲ್ಲಿ ಕೆಲವು ಸತಿ ಅಲ್ಲಿ ಮತ್ತೆ ಕೆಲವ್ರು ಬಂದಿದೆ, ಈಗ ಅಲ್ಲಿ ಕುತ್ಕೋತಾರೆ. ಅಲ್ಲಿ ಕಾಲೇಜಿಂದ ಬರ್ತಾರೆ, ಮಕ್ಳು ಬರ್ತಾರೆ. ಮತ್ತೆ ಇದು ಅವ್ರ ರಾಜ್ಯದ ಇದಾಗಿರೋದ್ರಿಂದ ಒಂದು ಫ್ಲಾಗ್ ಪೋಸ್ಟು, ಟೈಮು ಇನ್ನೊಂದು 3-4 ನಿಮಿಷದೊಳಗೆ ಗಂಟೆ ಹೊಡೆಯುತ್ತೆ. ಸೊ ಇದೊಂಥರ ಇಲ್ಲಿ ವೆಲ್ಕಮ್ ಆಗ್ಬಾರ್ದು, ನಿಮ್ ಜೀವನಕ್ಕೆ ವೆಲ್ಕಮ್ ಆಗ್ಲಿ ಅಂತ ಹೇಳಿ ಅಲ್ಲಿ ಹೋಗಿ ಬಂದ ಮೇಲೆ ಇಲ್ಲಿರ್ಲಿ ಅಂತ ಇಲ್ಲಿ ಹಾಕಿದೀವಿ ವೆಲ್ಕಮ್. ಸುಮ್ನೆ ಅದಕ್ಕೊಂದು ಒಳ್ಳೆ ಸ್ಟೋರಿ. ಮತ್ತೆ ಇದೊಂಥರ ಸ್ಟ್ರಕ್ಚರ್ ಏನಾದ್ರು ಒಂಥರ ಡಿಫ್ರೆಂಟ್ ಆಗಿರ್ಲಿ ಅಂತೇಳಿ ಒಂದು ತೀರ್ಮಾನ ಮಾಡಿದ್ವಿ. ಅದೇ ರೀತಿಯಲ್ಲಿ ಮಾಡಿದ್ವಿ. ಅದೇ ಇಷ್ಟಿದೆ, ಇದಕ್ಕೊಂದು ಡೈರೆಕ್ಷನ್ ಇರಬಾರ್ದು. ಇದು ಮಲ್ಟಿ ಡೈರೆಕ್ಷನಲ್, ಎಲ್ಲಾ ಕಡೆನೂ ಸ್ಟಾರ್ ಇದೆ ನೋಡಿ. ಹೌದು ಸರ್. ಇದು ಯಾ ಕಡೆನಾರು ನೀವು ಹತ್ಕೊಂಡು ಹೋಗ್ಬೋದು. ಅದೇ ಈಚಲ್ ಮರ, ನಾವ್ ಈಡಿಗರು, ಅಲ್ಲಿದೆ ಈಚಲ್ ಮರ. ಇದು ಫಸ್ಟ್ ನಮ್ ತಂದೆಯವ್ರದ್ದು, ಆ ಕಡೆಗೆ ನಮ್ಮ ತಾಯಿಯವ್ರದ್ದು. ಬನ್ನಿ ತಗೊಳ್ಳಿ, ನೀವು ಮಾಡಿ ಸರ್. ನೀವು ಮಾಡಿದ್ರೆ ನಾವು ಮಾಡ್ದಂಗಿದೆ. ಸೊ ಯೂಶಲಿ ಅಲ್ಲೇ ಇಟ್ಬಿಡಿ. ನಾ ಯೂಶಲಿ ಯಾರಾದ್ರೂ ಬಂದ್ರೆ, ಸರ್ ಇದು ಅಮ್ಮ, ಇದು ನಮ್ಮ ತಂದೆಯವರು. ಇದು ಫಸ್ಟ್ ಒಂದು ಚಿಕ್ಕ ಕಟ್ಟೆ ಇತ್ತು. ಬಟ್ ಅವಾಗ ನಮಗೆ ಸರ್ ಪ್ಲೀಸ್ ಬನ್ನಿ ವೀಕ್ಷಕರೇ, ನಾನೆಷ್ಟು ಪುಣ್ಯ ಮಾಡಿದ್ದು ನೋಡಿ. ಮುಖ್ಯಮಂತ್ರಿಗಳು ಬಂಗಾರಪ್ಪ ಅವ್ರ ಸಮಾಧಿಗೆ ಪೂಜೆ ಮಾಡಿ ಅಂತ ಅವ್ರ ಮಗ ನನಗೆ ಹೇಳ್ತಿದ್ದಾರೆ. ನಿಜಕ್ಕೂ ಅದೃಷ್ಟದ ವಿಚಾರ ಇದು. ಇದೆಲ್ಲ ಸ್ವಲ್ಪ ಹಂಗೆ ನಮ್ಮ ತಾಯಿಯವರಿಗೆ ಈ ಹಸಿರು ಇಷ್ಟ. ಹಸಿರು ವೈಟ್ ಒಂದು ಪೀಸ್ಫುಲ್ ಆಗಿರ್ಲಿ ಅಂತ. ನೈಟ್ ತುಂಬಾ ಚೆನ್ನಾಗಿ ಕಾಣಿಸ್ತದೆ, ಲೈಟಿಂಗ್ ಗೀಟಿಂಗ್ ಎಲ್ಲ. ಹೌದು ಸರ್, ಹೌದು. ಆಮೇಲೆ ನಮ್ಮ ತಂದೆಯವ್ರು ಕೇಳ್ತಕ್ಕಂಥ ಹಿಂದೂಸ್ತಾನಿ ಕ್ಲಾಸಿಕಲ್ ಹಾಡುಗಳನ್ನ ಸಂಜೆ ಹೊತ್ತು ಎಲ್ಲ ಸ್ಪೀಕರ್ ಇದೆ. ಅಲ್ಲೊಂದು ಓಪನ್ ಏರ್ ಥಿಯೇಟರ್ ತರ ಕೂಡ ಅದು ಮಾಡಿದೀವಿ. ಮತ್ತೆ ಇದು ನಮ್ಮ ಈಚಲ್ ಮರ, ನಾವ್ ಹೆಂಡ ಮರ ನಾವು ಮಾಡ್ತಾ ಇರ್ಲಿಲ್ಲ. ಹೆಂಡ ಕುಲಕಸು. ಇದು ಸುಮ್ನೆ ಒಂದು ಸ್ಟೇಜ್ ತರ ಮಾಡಿದ್ವಿ. ಏನಾದ್ರು ಕೆಲಸದ ಕಾರ್ಯಕ್ರಮ ಎಲ್ಲ ಅಲ್ಲಿ ಮಾಡ್ತೀವಿ. ಸಾರ್ವಜನಿಕರಿಗೆಲ್ಲ ಅವಕಾಶ ಇರುತ್ತೆ. ಅಲ್ಲಿ ಅವಕಾಶ ಇರುತ್ತೆ. ಕಮರ್ಷಿಯಲ್ ಆಗಿ ನಾವು ಮಾಡೋದಕ್ಕೆ ಹೋಗೋದಿಲ್ಲ. ಕೆಲಸದಿ ನಮ್ಮ ಪಕ್ಷದೆಲ್ಲ ನಾವು ಮಾಡ್ಬಿಡ್ತೀವಿ. ಅದು ಅನಿವಾರ್ಯವಾಗಿ ಕೆಲಸತಿ ನಾವು ತಗೋಬಿಡ್ತೀವಿ. ಮತ್ತೆ ಅಲ್ಲಿ
ಕೆಲವ್ರು ಯಾರ ಮಕ್ಕಳಿಗೆ ಬಂದು ನಾವೇನೋ ಒಂದು ಹೌದು. ಕಾರ್ಯಕ್ರಮ ಕೆಲಸದ ಹಂಗೆ ಕೊಡ್ತಾರೆ, ಬಟ್ ಅದ್ರ ಹಿಂದೆ ಕಾಂಪ್ಲೆಕ್ಸ್ ಇದೆ. ಓಕೆ. ಅದ್ರ ರೆವೆನ್ಯೂ ಇಲ್ಲಿ ಮೇಂಟೆನೆನ್ಸ್. ಬಿಕಾಸ್ ಇವತ್ತು ನಾನಿದ್ದೀನಿ, ನನ್ನ ಕೈಲಿ ಶಕ್ತಿ ನಾಳೆ ಇಲ್ಲದೆ ಇರ್ಬೋದು, ಆದ್ರೆ ಇದು ಇಟ್ ಶುಡ್ ಜನರೇಟ್ ಇಟ್ಸ್ ಓನ್ ಮನಿ. ಸೊ ಅಲ್ಲಿ ದುಡ್ಡು ಇಲ್ಲಿಗೆ ಆಗ್ಬೇಕು. ಮತ್ತೆ ಈಗ ಸೋಲಾರ್ ಹಾಕ್ಸ್ತಾ ಇದೀವಿ, ಸೊ ದ ಪವರ್ ಆಲ್ಸೋ ಇಲ್ಲಿದೆ. ಸೊ ನಾಳೆ ದಿವಸ ನಾನು ಇಲ್ಲಿ ಇರದೆ ಇರ್ಲಿ, ಇದ್ರ ಪಾಡಿಗೆ ಇದು ನಡೀತಾ ಇರ್ಬೇಕು. ಇದನ್ನ ಸಾರ್ವಜನಿಕರಿಗೆ ಮಾಡಿದ್ದು, ನನಗೆ ವೈಯಕ್ತಿಕವಾಗಲ್ಲ. ಐ ಹ್ಯಾವ್ ಟು ಗಿವ್ ದಮ್ ಬ್ಯಾಕ್. ಬಿಕಾಸ್ ನಾನು ಇಲ್ಲಿ ಹಿಂಗ್ ನಿಂತ್ಕೊಂಡಿದ್ದೀನಿ ಅಂದ್ರೆ ಇದು ಒಂಥರ ಹೇಳ್ತಾರಲ್ಲ, ಈ ಸ್ಮಶಾನ ಅಂತ ಹೇಳಿ, ಹಂಗಲ್ಲ. ಇದು ಜೀವಂತವಾಗಿ ಇಡ್ಬೇಕು. ಅವ್ರು ಚಿಂತನೆ ಜೀವಂತವಾಗಿ ಇಡ್ಬೇಕು ಅವ್ರದ್ದೆಲ್ಲದು ಕೂಡ. ಇದು ನನ್ನ ಅಕ್ಕನ ದೊಡ್ಡ ಮಗಳು ಸಂಗೀತ ಅಂತ. ಓಕೆ. ಅವಳು ಇನಿಷಿಯಲಿ ಒಂದು ಬೇರೆ ರೀತಿಯಲ್ಲಿ ಒಂದು ಇದೇ ಕಾನ್ಸೆಪ್ಟ್ ಇದೆ, ಬಟ್ ಅದನ್ನ ಮತ್ತೆ ಬರ್ತಾ ದಿನಗಳು ಜಾಸ್ತಿ ಆದ್ವು. ಬದಲಾವಣೆನೂ ಮಾಡಿ ಒಂದು ರೀತಿಯಲ್ಲಿ ಈ ತರ ಮಾಡಿ. ಸರ್, ಒಂದೇ ಒಂದು ಪ್ರಶ್ನೆ. ಇಲ್ಲಿ ತಂದೆಯವ್ರ ಸಮಾಧಿ ಬಳಿ ಇರೋದ್ರಿಂದ ಪ್ರತಿ ಮಕ್ಕಳಿಗೂ ತಂದೆ ಸೂಪರ್ ಹೀರೋನೆ, ಹಾಗೆ ತಂದೆಯವ್ರಿಗೂ ಮಕ್ಕಳು ಅಂದ್ರೆ ಯಾವತ್ತೂ ಸೂಪರ್. ಸಚಿವರಾಗಿ ಪ್ರಮಾಣ ವಚನ ತಗೊಳ್ಳೋ ಅಂದ್ರೆ ಈ ಸಂದರ್ಭ ಸಚಿವರಾಗಿದ್ದಾಗ ಎಷ್ಟು ಮಿಸ್ ಮಾಡ್ಕೊತಾ ಇದ್ರು. ಅಪ್ಪ ನೋಡ್ಬೇಕಿತ್ತು ನಾನು ಮಿನಿಸ್ಟರ್ ಆಗಿದ್ದ. ಇಲ್ಲ, ಅವರಿಗೆ ಆಸೆ ಇತ್ತು. ನೀವೆಲ್ಲರೂ ಮಾಧ್ಯಮದಲ್ಲೂ ಕೂಡ ಕರೀತಾ ಇದ್ರಿ, ಎಲ್ಲರೂ ಹೇಳ್ತಾ ಇದ್ರು ಬಂಗಾರಪ್ಪ ಅವ್ರು ಅಂದ್ರೆ MLA ಮಾಡೋ ಪ್ರೊಡಕ್ಷನ್ ಮಾಡೋ ಫ್ಯಾಕ್ಟ್ರಿ ಅಂತ. ನಿಜ, MLA ಮಾಡೋ ಫ್ಯಾಕ್ಟ್ರಿ. ಆದ್ರೆ ಒಂದೇ ಒಂದು ಅಲ್ಲಿ ನೋವಿದೆ. ಏನಂತ ಹೇಳಿದ್ರೆ ಅವ್ರಿಗೆ ಆಸೆ ಇತ್ತು ಮಧು, ಯಾಕಂದ್ರೆ ಅವರೇ ನನ್ನ ರಾಜಕೀಯವಾಗಿ ಬರ್ಬೇಕು ಅಂತ ಹೇಳಿ, ಏನೋ ನಮ್ಮ ಬ್ರದರ್ ವಿರುದ್ಧನೇ ನಿಲ್ಬೇಕು ಅಂತ ತೀರ್ಮಾನ ಎಲ್ಲ ಅವ್ರು ಮಾಡಿದ್ರು. ಅವ್ರು ಹಾಕಿದ ಲೈನ್ಗೆ ನನ್ನ ಲೈಫಲ್ಲಿ ಯಾವತ್ತೂ ಕೂಡ ಮಾಡಿಲ್ಲ. ನಾನು ಏನಾದ್ರೂ ಒಂದು ತೀರ್ಮಾನ ನನ್ನ ಜೀವನದಲ್ಲಿ ತಗೊಂಡಿದ್ದೀನಿ ಅಂದ್ರೆ ಈಗ ಸ್ವಂತ ಶಕ್ತಿ ಮೇಲೆ ನಾನು ಒಂದು ಪಕ್ಷಕ್ಕೆ ಬಂದಿರೋದು ಬಿಟ್ರೆ ಯಾವತ್ತೂ ನಾ ಬಂಗಾರಪ್ಪ ಅವ್ರ ಪಕ್ಷ ಅವ್ರು ಎಲ್ಲಿದ್ರು ಅಲ್ಲಿ ನನ್ನ ಜೀವನದಲ್ಲಿ ಒಂದು ಪಕ್ಷ ಸೇರಿರೋದಂದ್ರೆ ಇವಾಗ್ಲೇ. ಓಕೆ, ಅದರೊಳಗೆ. ಸೊ ಆಬ್ವಿಯಸ್ಲಿ ಬಹಳ ಕಷ್ಟ ಆಗುತ್ತೆ. ಅವತ್ತು ತಗೊಳ್ಬೇಕಾದ್ರೆ ಏನಾದ್ರು ನಮ್ಮ ತಂದೆಯವ್ರು ಇದ್ದಿದ್ರೆ ಅದನ್ನು ನೋಡಿ ಎಷ್ಟು ಖುಷಿ ಪಡ್ತಾ ಇದ್ರು ಅಂತ ಹೇಳಿ, ಮೋಸ್ಟ್ಲಿ ತುಂಬಾ ಖುಷಿ ಪಡೋರು. ಅದಕ್ಕೆ ನಾನು ಹಂಗೆ ಕೊರಗೋದ್ರ ಬದಲು ಆ ಸ್ಥಾನದಲ್ಲಿ ಅವ್ರ ಅಭಿಮಾನಿಗಳು ಖುಷಿ ಪಟ್ರೆ ಐ ಥಿಂಕ್ ನಮ್ಮ ತಂದೆಯವ್ರು ಖುಷಿ ಪಟ್ಟಂಗೆ ಅಂತ ಹೇಳಿ. ಬಿಕಾಸ್ ನಾನಂತೂ ಅದು ಬದಲಾವಣೆ ಮಾಡಕ್ಕಾಗಲ್ಲ. ಹೌದು ಸರ್, ನಾನೇನ್ ಬ್ರಹ್ಮನೂ ಅಲ್ಲ, ಆಗೋದು ಇಲ್ಲ. ಆದ್ರೆ ಅವ್ರ ಭಾವನೆಗಳನ್ನ ಬ್ರಹ್ಮ ಸೃಷ್ಟಿ ಮಾಡಿರೋದು ಅವ್ರ ಫಾಲೋವರ್ಸ್. ಅವರೇ ನನ್ನ ತಂದೆಯ ಸ್ಥಾನದಲ್ಲಿದ್ದಾರೆ, ಅವರೇ ನನ್ನ ತಾಯಿಯ ಸ್ಥಾನದಲ್ಲಿದ್ದಾರೆ. ಅವ್ರ ಫಾಲೋವರ್ಸ್ ಸರ್ವೋತ್ ಕ್ಷೇತ್ರದ ಜನರು ಕೆಲವು ಸತಿ ಏನಪ್ಪಾ ಆಗದೆ ಇರೋ ಸಂದರ್ಭನೂ ಇರ್ತದೆ. ಒಬ್ಬ ವ್ಯಕ್ತಿಗೆ ಆಗಲ್ಲ 100% ಮಾಡೋದು ಬಹಳ ಕಷ್ಟ. ಆ ಟೈಮಲ್ಲಿ ಇದನ್ನ ತಗೊಳ್ಳೋದು ತುಂಬಾ ಕಷ್ಟ ಆಗ್ತದೆ. ಐ ಮಿಸ್ ಮೈ ಫಾದರ್. ತುಂಬಾ ಮಾಡ್ತೀವಿ ಅದನ್ನ. ಯೋಚನೆ ಮಾಡಿದಾಗ ಕಣ್ಣಲ್ಲಿ ನೀರು ಬರ್ತದೆ. ಅದಕ್ಕೆ ಏನ್ ಮಾಡ್ತೀನಿ, ಅದನ್ನ ಯೋಚನೆ ಮಾಡಕ್ಕಾಗಲ್ಲ. ಸೊ ಫಾದರ್ ಫೋಟೋನ ದಿನ ನೋಡ್ಲೇಬೇಕು. ದೇವ್ರ ಫೋಟೋನ ಎಷ್ಟು ನೋಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ, ಎಲ್ಲೆಲ್ಲಿ ಮನೆಗಳಿದಾವೆ ನಮ್ದು, ರೆಂಟೆಡ್ ಹೌಸ್ ಇರ್ಲಿ, ಎಲ್ಲೇ ಇರ್ಲಿ, ನನ್ನ ಆಫೀಸ್ ಇರ್ಲಿ, ನಮ್ಮ ತಂದೆ ತಾಯಿಯವ್ರ ಫೋಟೋ ಇರುತ್ತೆ. ಬಿಕಾಸ್ ಅದೊಂದು ಪವಿತ್ರವಾಗಿರ್ತಕ್ಕಂಥ ಒಂದು ಆಶೀರ್ವಾದ ಬರ್ಬೇಕು. ಜಾಸ್ತಿ ನೋಡಕ್ ಹೋದ್ರೆ ಭಾವನೆಗಳು ಜಾಸ್ತಿ ಇನ್ವಾಲ್ವ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ತೀನಿ, ಅದು ತುಂಬಾ ಡೆಪ್ತ್ ಹೋಗ್ಬಿಟ್ರೆ ನಾನು ಆಚೆ ಬಂದ್ಬೇಕು, ಬಹಳ ಫಾಸ್ಟ್ ಆಗಿ ಬಂದ್ಬಿಡ್ತೀನಿ ಅಲ್ವಾ. ನೆನ್ಸ್ಕೊಂಡ್ರೆ ತಡೆ ಅಷ್ಟೇ. ಈಗ ನಾನು ಅದ್ ಮಾತಾಡಕ್ ಹೋದ್ರೂ ಭಾವನೆ ಜಾಸ್ತಿ ಬರ್ತದೆ. ಅದಕ್ಕೆ ಮಾತಾಡಬಾರ್ದು ಅಂತ ಹೇಳಲ್ಲ, ಹಿಂಗಾಗ್ತದೆ, ಅದು ಬೇಡ. ಯಾಕೆಂದ್ರೆ ಅದಕ್ಕೂ ಬೇರೆ ಬೇರೆ ಭಾವನೆಗಳನ್ನ ಬಂದ್ಬಿಡ್ತೀವಿ ನಾವು ಕೆಲವು ಸತಿ, ಅದಾಗಬಾರ್ದು. ಸೊ ಇಷ್ಟು ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಬರೋದು, ಇಲ್ಲಿ ಕೂತ್ಕೊಳ್ಳೋದು. ನಾವಿಲ್ಲ ಅಂದ್ರೆ ಅವ್ರ ಅಭಿಮಾನಿಗಳು ಅವ್ರು ಹತ್ರ ಇರ್ತಾರೆ, ಅವರು ಹತ್ರ ಇರ್ತಾರೆ. ಎಷ್ಟು ಜನರು ಇಲ್ಲಿ ಬಂದು ಹೋಗ್ತಾರೆ, ನಮ್ಮ ತಂದೆಯವ್ರು ಅವ್ರ ಅಷ್ಟ ಹತ್ರ ಇರ್ತಾರೆ. ಇಲ್ಲೇ ಇದಾರೆ ಸರ್, ಅವ್ರು ಇಲ್ಲೇ ಎಲ್ಲ ಸುತ್ತಮುತ್ತ ನೋಡ್ತಿದ್ದಾರೆ. ಎಲ್ಲಿ ಬೇಕಾದ್ರೆ ಇರ್ತಾರೆ, ನೋ ಪ್ರಾಬ್ಲಮ್. ಮತ್ತೆ ಇನ್ನೇನ್ ಮಾಡಕ್ಕಾಗಲ್ಲ. ಎಸ್ ಸರ್, ತುಂಬಾ ಖುಷಿ ಅನ್ನಿಸ್ತೆ. ಎಲ್ಲೊಂದ್ ಕಡೆ ಶಿಕ್ಷಣ ಸಚಿವರಾಗಿದ್ರು ಕೂಡ ಮೊದ್ಲು ನಾನೊಬ್ಬ ವಿದ್ಯಾರ್ಥಿ ಅನ್ನೋ ನಿಮ್ ಗುಣ ಇದೆಯಲ್ಲ, ನಾನ್ ಫಸ್ಟ್ ತಿಳ್ಕೊತೀನಿ, ಆಮೇಲೆ ನಾನ್ ಎಲ್ಲರಿಗೂ ಇಂಪ್ರೂವೈಸ್ ಮಾಡ್ತೀನಿ ಅಂತ ತುಂಬಾ ಖುಷಿ ಅನ್ಸುತ್ತೆ. ಕೊನೆಯದಾಗಿ ಸೊರಬದ ಜನ, ಇವತ್ತು ನೀವು ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ ಶಿಕ್ಷಣ ಸಚಿವರಾಗಿರ್ಬೋದು, ಎಲ್ಲಕ್ಕೂ ಕಾರಣ ಈ ಸೊರಬದ ಜನ. ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ನಂಬಿಕೆ ವಿಶ್ವಾಸನ ಉಳಿಸ್ಕೊಳ್ತೀನಿ. ಯಾಕಂದ್ರೆ ಬಹಳ ನಂಬಿಕೆಯಿಂದ ನನಗೆ ಆಶೀರ್ವಾದ ಮಾಡಿದ್ದಾರೆ. ಐ ಥಿಂಕ್ ಇತಿಹಾಸದಲ್ಲೇ ಹೈಯೆಸ್ಟ್ ಲೀಡ್ ಅಲ್ಲಿ ಸ್ವರ್ಗದಲ್ಲಿ ಅದನ್ನ ಉಳಿಸ್ಕೊಳ್ಳೋದು ಒಂದ್ ಕಡೆಗೆ ಆದ್ರೆ ಅದನ್ನ ಬೆಳೆಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನ ನಾನು ಮಾಡ್ತೀನಿ. ನೀವು ಇಟ್ಟಿರ್ತಕ್ಕಂಥ ನಂಬಿಕೆಯನ್ನ ಯಾವತ್ತೂ ಕೂಡ ಮೋಸ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅದು ಬಹಳ ತಪ್ಪಾಗುತ್ತೆ. ಯಾಕಂದ್ರೆ ನಮ್ಮ ತಂದೆ ತಾಯಿಯ ಸ್ಥಾನದಲ್ಲಿ ಅವ್ರನ್ನ ನೋಡೋದ್ರಿಂದ ಅದು ಮೋಸ ಮಾಡ್ತಕ್ಕಂಥ ಸಂಪ್ರದಾಯ ಬರೋದೇ ಇಲ್ಲ, ಅದು ಬರಬಾರ್ದು.
ಇವತ್ತಿನ ಒಂದು ಏನು ಎಲ್ಲರೂ ಪ್ರಗತಿ ಕೇಳ್ತಾರೆ, ರೋಡ್ಸು, ಮನೆಗಳು ಇವೆಲ್ಲ ಏನಿದೆ ಅದನ್ನ ಕೈ ಮೀರಿ ನಾನು ಶಕ್ತಿ ಮೀರಿ ನಾ ಮಾಡ್ತೀನಿ. ಸರ್ಕಾರದ ಮೇಲೆ ವಿಶ್ವಾಸ ಇಟ್ಕೊಳ್ಳಿ. ಸರ್ಕಾರ ಬೇಕಂದ್ರೆ ಇದೆಲ್ಲ ಏನೇನು ಯೋಜನೆಗಳನ್ನು ಕೊಟ್ಟಿದ್ದೀವಿ, ಮಾತ್ರ ಗ್ಯಾರಂಟಿ ಅಂತ ಹೇಳಕ್ ಹೋಗಲ್ಲ, ಆದ್ರೆ ಅನಿವಾರ್ಯವಾಗಿ ಗ್ಯಾರಂಟಿ ಅಂತ ಹೇಳ್ಬೇಕು. ಗ್ಯಾರಂಟಿ, ಜೀವನಕ್ಕೆ ಗ್ಯಾರಂಟಿ ಕೊಟ್ಟಿರೋದೆ ಈ 2,000 ನಿಮ್ ಮನೆ ಬೆಳಕು ಮಾಡಿರೋದು, ಮತ್ತೆ ಶಕ್ತಿ ಯೋಜನೆ ಇವೆಲ್ಲದೂ ಕೊಟ್ಟಿರೋದ್ರಿಂದ ಅದು ನಾವು ಹೇಳ್ಕೊಂಡು ಹೋಗ್ಬೇಕಾದ, ಅದು ಕೂಡ ಪ್ರಗತಿನೇ. ಅದು ಮಾತು ಕೊಟ್ಟ ಮೇಲೆ ಉಳಿಸ್ಕೊಂಡು ಮಾತು ಕೊಟ್ವಿ, ಮತ ಹಾಕಿದ್ರು, ಆ ಮತ ಉಳಿಸ್ಕೋಬೇಕಲ್ಲ. ಹಂಗಾದ್ರೆ ಹೌದು, ಅದು ಮಾಡಿದೀವಿ ನಾವು. ನಿಜ. ಇನ್ನು ಉಳ್ಕಿದ್ದು ಪ್ರಗತಿ ಮಾಡ್ಬೇಕಾಗುತ್ತೆ. ಅದಕ್ಕೆ ನಾನು ಸಿಂಪಲ್ ಆಗಿ ವಿಶ್ವಾಸ ಇಟ್ಕೊಳ್ಳಿ, ಯಾವ್ದೇ ತರದ ಡೌಟ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಮಾಡಕ್ ಆಗುದಿಲ್ಲ. ಮಧು ಬಂಗಾರಪ್ಪ ಕ್ಷೇತ್ರದ ಜನರಿಗೆ ಅನ್ಯಾಯ ಮಾಡಿದ್ರೆ, ಇಲ್ಲಾಂದ್ರೆ ಬೇರೆ ರೀತಿಯಲ್ಲಿ ವಿರುದ್ಧವಾಗಿ ನಡ್ಕೊಂಡ್ರೆ ಅದು ನಮ್ಮ ತಂದೆ ತಾಯಿಯವರು ವಿರುದ್ಧವಾಗಿ ನಡ್ಕೊಂಡಂಗೆ. ಎಲ್ಲ ಹೇಳಿದ್ದೆಲ್ಲ ಮಾಡ್ಬಿಡ್ತೀನಿ ಅಂತಲ್ಲ, ಅನ್ಕೊಂಡಿದ್ದೆಲ್ಲ ಆಗ್ಬಿಡುತ್ತೆ ಅಂತ ಹೇಳಲ್ಲ, ಹೇಳಿದ್ದೆಲ್ಲ ಮಾಡ್ಬೇಕಾಗತ್ತೆ, ಅನ್ಕೊಂಡಿದ್ದೆಲ್ಲ ಆಗ್ಬಿಡುತ್ತೆ ಅನ್ನೋದ್ರ ಬದಲು ಪ್ರಯತ್ನವನ್ನ ಗ್ಯಾರಂಟಿ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ, ಹೆಸರನ್ನು ಉಳಿಸ್ಕೊಂಡು ಹೋಗ್ತೀವಿ, ವಿಶ್ವಾಸವನ್ನ ಇಟ್ಕೊಳ್ಳಿ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ವೀಕ್ಷಕರೇ, ನೀವು ಕೂಡ ರಾಜ್ಯದ ಶಿಕ್ಷಣ ಇಲಾಖೆಯ ಸರ್ವತೋಮುಖ ಅಭಿವೃದ್ಧಿಗೆ ಏನಾದ್ರು ಸಲಹೆಯನ್ನು ಕೊಡೋಗಿದ್ರೆ, ಹಾಗೆ ಸೊರಬದ ಮತದಾರರಾಗಿದ್ದಲ್ಲಿ ನಿಮ್ಮ ಸಮಸ್ಯೆಗಳನ್ನ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ, ಅದು ಅವ್ರಿಗೆ ತಲುಪುತ್ತೆ. ಪ್ರಾಮಾಣಿಕವಾಗಿ ಅದೇ ಹಾದಿಯಲ್ಲಿ ಸಾಗಿದ್ದಾರೆ, ಚುನಾವಣೆ ದೂರ ಏನಿಲ್ಲ, ಬಂದ್ಬಿಡುತ್ತೆ. ನೀವೇ ಡಿಸೈಡ್ ಮಾಡಿ ಏನಾಗಬೇಕು ಅಂತ. ಈ ವಿಡಿಯೋ ಬಗ್ಗೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.